ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮ 2023-24 ಅಡಿಯಲ್ಲಿ ಮೂಡಿಬರುತ್ತಿರುವ ಸಂಚಲನ ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿ ಉಪಕ್ರಮ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರಿಗೂ ಸ್ವಾಗತ. ಈ ಮಾಡ್ಯೂಲ್ ಅನುಭವಾತ್ಮಕ ಕಲಿಕೆ ಮಾಡ್ಯೂಲ್ 5 TLMಗಳನ್ನು ಹೇಗೆ ರಚಿಸುವುದು ಮತ್ತು ಆ TLMಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹಲವಾರು ಕಾನ್ಸೆಪ್ಟ್ಗಳನ್ನು ಹೇಗೆ ಕಲಿಸುವುದು ಎನ್ನುವುದರ ಮೇಲೆ ಮೂಡಿಬಂದಿರುತ್ತದೆ. ತಿಂಗಳವಾರು ಪಠ್ಯಪುಸ್ತಕ ಅಧ್ಯಾಯಗಳೊಂದಿಗೆ NAS ಕಲಿಕಾ ಫಲಗಳು ಈ ರೀತಿಯಾಗಿ ಮ್ಯಾಪ್ ಆಗಿರುತ್ತವೆ. ತರಗತಿ 4ರ ಟ್ಯಾನ್ಗ್ರಾಮ್ಸ್ ಮತ್ತು ವಿನ್ಯಾಸಗಳು ಮತ್ತು ಘನಾಕೃತಿಗಳ ಅಧ್ಯಾಯಗಳು, ತರಗತಿ 5ರ ವಿನ್ಯಾಸಗಳು, ತರಗತಿ 6ರ ಅನುಪಾತ ಮತ್ತು ಸಮಾನುಪಾತ ಮತ್ತು ಪ್ರಾಯೋಗಿಕ ರೇಖಾಗಣಿತ, ತರಗತಿ 7ರ ಸಮಮಿತಿ ಮತ್ತು ಘನಾಕೃತಿಗಳ ಅಧ್ಯಾಯಗಳನ್ನು ತೆಗೆದುಕೊಳ್ಳಲಾಗಿದೆ. ಟ್ಯಾನ್ಗ್ರಾಮ್ಸ್ ಅಲ್ಲಿ ಬೇರೆ ಬೇರೆ ಜಾಮೆಟ್ರಿಕಲ್ ಶೇಪ್ಸ್ಗಳು ಇರ್ತವೆ. ಸೊ ನಾವು ಟ್ಯಾನ್ಗ್ರಾಮ್ಸನ್ನು ಒಂದು ಮ್ಯಾಥ್ ಪಜಲ್ ಆಗಿ ನಾವು ತರಗತಿಯಲ್ಲಿ ಬಳಸ್ಬೋದು. ಮತ್ತು ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕೊಡುವಾಗ ಅದು ತುಂಬ ಕಲರ್ಫುಲ್ ಆಗಿರುತ್ತೆ. ಮತ್ತು ಅದನ್ನು ಒಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿಯಾಗೂ ನಾವು ಕ್ಲಾಸಲ್ಲಿ ಮಾಡಿಸ್ಬೋದು. ಒಂದು ಸ್ಕ್ವೇರ್ ಪೇಪರನ್ನು ಬಳಸ್ಕೊಂಡು ಹೇಗೆ ಟ್ಯಾನ್ಗ್ರಾಮ್ಸ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಆ ಸ್ಕ್ವೇರ್ ಪೇಪರನ್ನು ಫಸ್ಟ್ ಟೈಮ್ ಮಡಿಸ್ತಾ ಇದ್ದೀವಿ. ಸೆಕೆಂಡು ಇನ್ನೊಂದು ಮಡಿಕೆಯನ್ನು ನಾವು ಮಾಡ್ಕೊತಾ ಇದ್ದೀವಿ. ಸೊ ಅದಾದ ನಂತರ ನಾವು ನೋಡಿದ್ರೆ 4 ಟ್ರಯಾಂಗಲ್ಸ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಟ್ರಯಾಂಗಲ್ ಏನಿದೆಯಲ್ಲ ಆ ಟ್ರಯಾಂಗಲ್ನ ನಾವು 1 ಮತ್ತು 2 ಅಂತ ಈ ರೀತಿ ಬರ್ಕೋತಾ ಇದ್ದೀವಿ. ನೆಕ್ಸ್ಟ್ ಮಡಿಕೆ ಅಂತ ನೋಡೋದಾಗಿದ್ರೆ ಈ ರೀತಿ ಈ ಸ್ಕ್ವೇರ್ದು ಒಂದು ತುದಿಯನ್ನು ಸೆಂಟರ್ ಆಫ್ ದ ಸ್ಕ್ವೇರ್ಗೆ ನಾವು ಮಾಡ್ಕೋತಾ ಇದ್ವಿ. ಸೊ ಆವಾಗ ನಮಗೆ ಇಲ್ಲಿ 3ನೇ ಟ್ರಯಾಂಗಲ್ ನಮಗೆ ಇಲ್ಲಿ ಬರುತ್ತೆ. ಸೊ ಆ 3ನೇ ಟ್ರಯಾಂಗಲ್ನ ಈ ರೀತಿ ನಾವು ಹೆಸರನ್ನು ಕೊಡ್ತಾ ಇದ್ವಿ. 4ನೇ ಟ್ರಯಾಂಗಲ್ಗೆ ಈ ತುದಿಯನ್ನು ಮತ್ತೆ ಸೆಂಟರ್ಗೆ ನಾವು ಫೋಲ್ಡ್ ಮಾಡ್ತಾ ಇದ್ದೀವಿ. ಫೋಲ್ಡ್ ಮಾಡುವಾಗ ನಮಗೆ ಇಲ್ಲಿ 4ನೇ ಟ್ರಯಾಂಗಲ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದಾದ ನಂತರ 5ನೇ ಟ್ರಯಾಂಗಲ್ಗೆ ನಾವು ಏನು ಮಾಡ್ಬೇಕಂದ್ರೆ ಈ ಸೈಡು ಏನಿದೆಯಲ್ಲ ಆ ಸೈಡ್ನ ಸೆಂಟರ್ ಆಫ್ ದ ಸ್ಕ್ವೇರ್ಗೆ ನಾವು ಫೋಲ್ಡ್ ಮಾಡ್ತಾಯಿದ್ವಿ. ಫೋಲ್ಡ್ ಮಾಡುವಾಗ ನಮಗೆ ಅಲ್ಲಿ 5ನೇ ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಮಗೆ 5ನೇ ಟ್ರಯಾಂಗಲ್. ಸೊ ಅದನ್ನು 5 ಅಂತ ಕೊಡ್ತಾ ಇದ್ವಿ. ಸೊ ಉಳಿದಿರುವ ಭಾಗಗಳು ಏನು ಅಂತ ನೋಡಿದ್ರೆ ಒಂದು ಚೌಕ ಮತ್ತು ಒಂದು ಸಮಾಂತರ ಚತುರ್ಭುಜ, ಅದನ್ನು 6 ಮತ್ತು 7. ಸೊ ಈ ರೀತಿ ನಾವು ಅದನ್ನು ಫೋಲ್ಡ್ ಮಾಡುವ ಮುಖಾಂತರ 7 ಪೀಸ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದನ್ನು ಒಂದು ಕತ್ತರಿಯನ್ನು ಬಳಸಿ ಇದನ್ನು ಪೀಸ್ಗಳನ್ನ ಕಟ್ ಮಾಡಿದ ನಂತರ ಇದನ್ನು ಮತ್ತೆ ನೀವು ಜೋಡಿಸಿದರೆ ನಮಗೆ ಒಂದು ಸ್ಕ್ವೇರ್ ಆಕಾರದಲ್ಲಿ ಇದು ಬರುತ್ತೆ. ಸೊ ಇದನ್ನು ಬಳಸಿ ನಾವು ಬೇರೆ ಬೇರೆ ಶೇಪ್ಗಳನ್ನ ಟ್ಯಾನ್ಗ್ರಾಮ್ಸ್ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಸೊ ಇನ್ನೊಂದು ಒಂದು ಚಟುವಟಿಕೆಯನ್ನು ಮಾಡೋಣ. ಈ ಚಟುವಟಿಕೆಯಲ್ಲಿ ಏನು ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೇ ಅಳತೆ ಇರುವ ಒಂದು ಹಾಳೆಯನ್ನು ಕೊಡಿ. ಸೊ ಇಲ್ಲಿ ನಾವು A4 ಸೈಜ್ ಹಾಳೆಯನ್ನು ಪ್ರತಿ ವಿದ್ಯಾರ್ಥಿಗೆ ಕೊಡಿ ಅಂತ ಹೇಳಿದ್ದೀವಿ. ಇಲ್ಲಾಂದರೆ ಬೇರೆ ಒಂದೇ ಅಳತೆ ಇರುವ ಹಾಳೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಕೊಡ್ಬೋದು. ಮತ್ತು ಇನ್ನೊಂದು ಇನ್ಸ್ಟ್ರಕ್ಷನ್ ಏನು ಅಂದರೆ ಅವ್ರಿಗೆ ಒಂದೇ ಭಾಗಗಳಾಗಿ ಅದನ್ನು ಕತ್ತರಿಸಲು ಹೇಳಿ. ಸೊ 10 ಭಾಗಗಳಾಗಿ ಮಾಡಿ ಅಂತ ಹೇಳ್ಬೋದು, ಇಲ್ಲ 20 ಭಾಗಗಳು, ಇಲ್ಲ 5 ಭಾಗಗಳಾಗಿ ಅದನ್ನು ಕತ್ತರಿಸಲು ನೀವು ಹೇಳ್ಬೋದು. ಅವ್ರು ಏನು ಮಾಡ್ಬೋದು, ಆ A4 ಸೈಜ್ ಪೇಪರ್ನ ನಾವು ಈ ಥರ 10 ಭಾಗಗಳಾಗಿ ಈ ರೀತಿ ಅವ್ರು ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಟ್ರಯಾಂಗಲ್ಲು ಮತ್ತು ರೆಕ್ಟ್ಯಾಂಗಲ್ ಬೇರೆ ಬೇರೆ ಶೇಪಾಗಿ ಅವರು ಈ ರೀತಿ ಮಾಡ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಡಿಫಿಕಲ್ಟಾಗಿ ಮಾಡಬೇಕು ಅಂದರೆ ಆ ಬಾರ್ಡರ್ಗಳನ್ನ ಅವರು ಕಟ್ ಮಾಡಿ ಒಂದು ಕರ್ವ್ಡ್ ಶೇಪಾಗಿ ಮಾಡಿ ಮತ್ತೆ ಅದನ್ನು ಬೇರೆ ಬೇರೆ ಪೀಸ್ಗಳಾಗಿ ಕಟ್ ಮಾಡಿ ಕೊಡ್ಬೋದು. ಸೊ ಈ ಕಟ್ ಮಾಡಿದ ಪೀಸ್ಗಳನ್ನ ಬೇರೆ ವಿದ್ಯಾರ್ಥಿಗಳಿಗೆ ಕೊಟ್ಟು ಅದನ್ನು ಅವರು ಜೋಡಿಸಲಿಕ್ಕೆ ಹೇಳಿ. ಸೊ ಈ ರೀತಿ ಒಂದು ಪ್ಲೇವೇ ಮೆಥಡ್ ಮುಖಾಂತರ ಒಂದು ಆಟವನ್ನು ಆಡಿಸೋ ಮುಖಾಂತರ ಒಂದು ಮ್ಯಾಥ್ ಪಜಲನ್ನು ಅವರೇ ತರಗತಿಯಲ್ಲಿ ಕ್ರಿಯೇಟ್ ಮಾಡಿ ನೀವು ಆಡಿಸ್ಬೋದು. ಸೊ ಇಲ್ಲಿ ನಾವು ಟ್ಯಾನ್ಗ್ರಾಮ್ಸ್ ಅಂತ ನೋಡುವಾಗ ಅದೊಂದು ಮ್ಯಾಥ್ ಪಜಲ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಟ್ಯಾನ್ಗ್ರಾಮ್ಸಲ್ಲಿ 7 ಪೀಸ್ಗಳು ಇರ್ತವೆ. ಆ 7 ಪೀಸ್ಗಳು ಯಾವುದು ಅಂತ ನೋಡೋದಾಗಿದ್ದರೆ 2 ದೊಡ್ಡ ಟ್ರಯಾಂಗಲ್ಗಳು ಮತ್ತು ಒಂದು ಮೀಡಿಯಮ್ ಸೈಜ್ ಟ್ರಯಾಂಗಲ್ ಮತ್ತು 2 ಸ್ಮಾಲ್ ಸೈಜ್ ಟ್ರಯಾಂಗಲ್ ಮತ್ತು ಒಂದು ಸ್ಕ್ವಯರ್ ಮತ್ತು ಒಂದು ಪ್ಯಾರಲೋಗ್ರಾಮ್. ಸೊ ಈ ರೀತಿ 7 ಪೀಸ್ಗಳು ಇರ್ತವೆ. ಸೊ 7 ಪೀಸ್ಗಳಿಗೂ ನೀವು ಬೇರೆ ಬೇರೆ ಕಲರ್ಗಳನ್ನು ಕೊಡ್ಬೋದು, ಇಲ್ಲ ಅದೇ ಕಲರನ್ನು ಬಳಸ್ಕೊಂಡು ನೀವು ಯೂಸ್ ಮಾಡ್ಬೋದು. ಈ ಒಂದು ಟ್ಯಾನ್ಗ್ರಾಮ್ ಪೀಸ್ ಅರೇಂಜ್ಮೆಂಟು ಒಂದು ಸ್ಕ್ವೇರ್ ಶೇಪಲ್ಲಿದೆ. ಅದನ್ನು ನಾವು ರೀಅರೇಂಜ್ಮೆಂಟ್ ಮಾಡಿದರೆ ನಮಗೆ ಒಂದು ಆಯತ ರೂಪದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಇದನ್ನು ಮತ್ತೆ ನಾವು ರೀಅರೇಂಜ್ಮೆಂಟ್ ಮಾಡುವಾಗ ನಮಗೆ ಒಂದು ಟ್ರಯಾಂಗಲ್ ರೂಪದಲ್ಲಿ ಅದನ್ನು ಜೋಡಣೆ ಮಾಡ್ಬೋದು. ಮತ್ತು ಅದನ್ನು ಮತ್ತೆ ರೀಅರೇಂಜ್ ಮಾಡುವಾಗ ನಮಗೆ ಒಂದು ಸಮಾಂತರ ಚತುರ್ಭುಜ ರೂಪದಲ್ಲಿ ಅದನ್ನು
ಜೋಡಣೆ ಮಾಡ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ಜಾಮೆಟ್ರಿಕಲ್ ಶೇಪ್ಗಳು ರೂಪದಲ್ಲಿ ನಾವು ಅದನ್ನು ಜೋಡಣೆ ಮಾಡಿ ಇಡ್ಬೋದು. ಸೊ ಇಲ್ಲಿ ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಯಾವ ಥರ ಅಂದರೆ, ಈ 7 ಪೀಸ್ಗಳನ್ನ ಬಳಸಿ ಬೇರೆ ಬೇರೆ ಜಾಮೆಟ್ರಿಕಲ್ ಶೇಪ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದಾ, ಕ್ರಿಯೇಟ್ ಮಾಡೋಕ್ಕೆ ಅವಕಾಶವನ್ನು ನೀವು ಕೊಡ್ಬೋದು. ಮತ್ತು ಈ 4 ಶೇಪ್ಗಳು ಇಲ್ಲಿ ನಾವು ಏನು ರಚನೆ ಮಾಡಿದ್ದೀವಲ್ಲ, ಆ ರಚನೆ ಮಾಡಿರೋ ಶೇಪ್ಗಳಲ್ಲಿ ಯಾವ ಆಕಾರ ಬದಲಾವಣೆ ಆಗದೇ ಇದೆ ಮತ್ತು ಯಾವ ಶೇಪು ಚೇಂಜ್ ಆಗ್ತಾ ಇದೆ, ಒಂದೆರಡು ಶೇಪ್ಗಳು ಮಾತ್ರ ಚೇಂಜ್ ಆಗ್ತಾ ಇದೆ, ಬೇರೆ ಶೇಪ್ಗಳು ಅದೇ ರೀತಿಯಲ್ಲಿದೆ, ಅದು ಯಾವುದು ಅಂತ ಗುರ್ತು ಮಾಡಲಿಕ್ಕೆ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡೋದಾಗಿದ್ದರೆ 1 ಮತ್ತು 2 ತ್ರಿಭುಜಗಳು ಏನಿದೆಯಲ್ಲ, 1 ಮತ್ತು 2 ಅಂತ ಕೊಟ್ಟಿರೋ ಆ ತ್ರಿಭುಜ ಮಾತ್ರ ಲೆಫ್ಟ್ಗೆ, ರೈಟ್ಗೆ ಮತ್ತು ಮೇಲೆ ಕೆಳಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅಲ್ಲಿ ನಾವು ರಿಅರೇಂಜ್ ಮಾಡುವಾಗ ಆ ಟ್ರಯಾಂಗಲ್ಗಳನ್ನ ನಮಗೆ ಬೇರೆ ಬೇರೆ ಶೇಪ್ಗಳು ನಮಗೆ ಕ್ರಿಯೇಟ್ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳ್ಕೊಡ್ಬೋದು. ಮತ್ತು ಇಲ್ಲಿ ಆನ್ಲೈನಲ್ಲಿ ನಿಮಗೆ ಒಂದಷ್ಟು ರಿಸೋರ್ಸ್ಗಳು ಇದ್ದಾವೆ. ಸೊ ಈ ಥರ ಟ್ಯಾನ್ಗ್ರಾಮ್ಸ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ಒಂದು ಫ್ರೀ ರಿಸೋರ್ಸ್ ಇದೆ ಮ್ಯಾಥಿಗಾನ್ ಅಂತ. ಆ ಮ್ಯಾಥಿಗಾನ್ ವೆಬ್ಸೈಟ್ಗೆ ಹೋದರೆ ನಿಮಗೆ ರೆಡಿಮೇಡ್ ಟ್ಯಾನ್ಗ್ರಾಮ್ ಪೀಸಸ್ಗಳು ಸಿಗುತ್ತೆ. ಆ ಟ್ಯಾನ್ಗ್ರಾಮ್ ಪೀಸಸ್ಗಳ ಮೇಲೆ ನೀವು ಕ್ಲಿಕ್ ಮಾಡುವಾಗ ಆ ಪೀಸಸ್ಗಳು ಇಲ್ಲಿ ಸ್ಕ್ರೀನಲ್ಲಿ ಬರುತ್ತೆ. ಆ ಪೀಸ್ಗಳನ್ನ ಬಳಸ್ಕೊಂಡು ನೀವು ಒಂದಷ್ಟು ಶೇಪ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು, ಕ್ರಿಯೇಟ್ ಮಾಡಿ ಮಕ್ಕಳಿಗೆ ತೋರಿಸ್ಬೋದು. ಇದು ಇನ್ನೂ ಈಸಿಯಾಗಿರುತ್ತೆ. ಸೊ ಇದನ್ನು ನೀವು ಬಳಸ್ಬೋದು. ಇದು ಫ್ರೀ ರಿಸೋರ್ಸ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ನೀವು ಕೇಳಬೇಕು ಅಂದರೆ, ಈ ಟ್ಯಾನ್ಗ್ರಾಮ್ಸಲ್ಲಿ ನಾವು ಪ್ರತಿ ಶೇಪ್ಗಳನ್ನ ಕ್ರಿಯೇಟ್ ಮಾಡುವಾಗ ಆ ಪ್ರತಿ ಶೇಪಲ್ಲಿ ವಿಸ್ತೀರ್ಣ ಮತ್ತು ಸುತ್ತಳತೆ ಏನಾದ್ರು ಬದಲಾವಣೆ ಆಗ್ತಾ ಇದೆಯಾ, ಇಲ್ಲ ಬದಲಾವಣೆ ಆಗ್ತಾ ಇಲ್ವಾ ಅಂತ ಒಂದು ರಿಫ್ಲೆಕ್ಟಿವ್ ಪ್ರಶ್ನೆಯನ್ನು ಅವ್ರಿಗೆ ನೀವು ತರಗತಿಯಲ್ಲಿ ಕೇಳ್ಬೋದು. ಯಾಕಂದರೆ ನಾವು ಆ 7 ಪೀಸ್ಗಳು ಏನಿದೆಯಲ್ಲ ಅದನ್ನೇ ಬಳಸ್ತಾ ಇದ್ದೀವಿ, ಬೇರೆ ಯಾವ ಪೀಸ್ಗಳನ್ನೂ ಬಳಸ್ತಾ ಇಲ್ಲ. ಆವಾಗ ಆ ವಿಸ್ತೀರ್ಣ ಮತ್ತು ಸುತ್ತಳತೆಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಅವ್ರಿಗೆ ಕೇಳ್ಬೋದು. ಮತ್ತು ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವ ಈ ಟ್ರಯಾಂಗಲ್ ಪೀಸಸ್ದು ಸೈಡ್ ಲೆಂತ್ ಏನಿದೆಯಲ್ಲ ಅದರಲ್ಲಿ ಏನಾದ್ರು ರೇಷಿಯೋ ಇದೆಯಾ ಅಂತ ಅವ್ರಿಗೆ ಕಂಡುಹಿಡಿಯೋಕ್ಕೆ ಹೇಳ್ಬೋದು. ಈ ಥರ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ಬೋದು. ಮತ್ತು ಒಂದಷ್ಟು ಬೇರೆ ಬೇರೆ ಡಿಫ್ರೆಂಟ್ ಶೇಪ್ಸ್ಗಳು, ಈ ಥರ ಮೀನು ಇಲ್ಲ ಮನೆ ಇಲ್ಲ ಬೆಕ್ಕು, ಈ ಥರ ಒಂದಷ್ಟು ಶೇಪ್ಗಳನ್ನ ನಾವು ನಿಮಗೆ ವೆಬಿನಾರ್ ರಿಸೋರ್ಸಸ್ ಆಗಿ ನಿಮಗೆ ಕಳಿಸ್ಕೊಟ್ಟಿದ್ದೀವಿ. ಆ ಶೇಪ್ಸ್ಗಳನ್ನ ನೀವು ಔಟ್ಲೈನ್ ಅವ್ರಿಗೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಈ ಔಟ್ಲೈನ್ ಒಳಗೆ ಟ್ಯಾನ್ಗ್ರಾಮ್ ಪೀಸ್ಗಳನ್ನ ಫಿಟ್ ಮಾಡ್ಬೋದಾ, ಇಲ್ಲ ಇದೇ ಥರ ಶೇಪ್ನ ಟ್ಯಾನ್ಗ್ರಾಮ್ ಪೀಸ್ಗಳನ್ನ ಬಳಸ್ಬಿಟ್ಟು ನೀವು ರಚನೆ ಮಾಡ್ಬೋದಾ ಅಂತ ಅವ್ರಿಗೆ ಕೇಳ್ತಾ ಹೋಗ್ಬೋದು. ಸೊ ಇದು ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಕ್ರಿಯೇಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಈ ಥರ ಒಂದು ವರ್ಕ್ಶೀಟು ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ರೀತಿ ನಾವು ಟ್ಯಾನ್ಗ್ರಾಮ್ಸ್ಗಳನ್ನ ಬಳಸಿ ಬೇರೆ ಬೇರೆ ಶೇಪ್, ಒಂದು ಶೇಪಿಂದ ಇನ್ನೊಂದು ಶೇಪ್ ಯಾವ ಥರ ಕನೆಕ್ಟ್ ಆಗುತ್ತೆ, ಒಂದು ಶೇಪ್ನ ನಾವು ಇನ್ನೊಂದು ಶೇಪ್ ಜೊತೆ ಇಡುವಾಗ ಯಾವ ಥರ ಹೊಸ ಶೇಪ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಐಡಿಯಾನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೋದು. ಈಗ ವಿನ್ಯಾಸಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮುಖ್ಯವಾಗಿ ಇಲ್ಲಿ ತ್ರಿಭುಜ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳ ಮೇಲೆ ನಾವು ಚರ್ಚೆಯನ್ನು ನಡೆಸಲಿದ್ದೇವೆ. ಒಂದು ಆಕ್ಟಿವಿಟಿ ಮೂಲಕ ಈ ಒಂದು ಚರ್ಚೆಯನ್ನು ಶುರು ಮಾಡೋಣ. ವಿದ್ಯಾರ್ಥಿಗಳಿಗೆ ಗೋಲಿಗಳನ್ನು ಅಥವಾ ಬೇರೆ ಯಾವುದೇ ಒಂದು ವಸ್ತುಗಳನ್ನು ಕೊಟ್ಟು ಇಲ್ಲಿ ತೋರಿಸಿರುವ ಆಕಾರದಲ್ಲಿ ಜೋಡಿಸಲಿಕ್ಕೆ ಹೇಳಿ. ಆಕಾರದಲ್ಲಿ ಜೋಡಿಸಿದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು. ಈ ಆಕಾರದ ಹೆಸರು ಏನು, ಇದು ಯಾವ ಆಕಾರದಲ್ಲಿದೆ ಮತ್ತು ಈ ಆಕಾರದಲ್ಲಿ ಎಷ್ಟು ಬಾಹುಗಳಿದ್ದಾವೆ, ಆ ಬಾಹುಗಳಿಗೆ ಲೆಂತ್ ಏನಾದರೂ ಸೇಮ್ ಇದೆಯಾ, ಎಲ್ಲ ಬಾಹುಗಳಲ್ಲಿ ಇರುವ ಗೋಲಿಗಳ ಸಂಖ್ಯೆ ಅಥವಾ ಹಣ್ಣುಗಳ ಸಂಖ್ಯೆ ಸೇಮ್ ಇದೆಯಾ ಅಂತಂದು ಹೇಳಿ ನಾವು ಪ್ರಶ್ನೆಯನ್ನು ಇಲ್ಲಿ ಕೇಳಿ ಮಕ್ಕಳಿಗೆ ಒಂದು ಸ್ವಾವಲೋಕನ ಮಾಡ್ಕೊಳ್ಳೋಕೆ ಮಾಡಬಹುದು. ಇಲ್ಲಿ ಇದು ಸಮಬಾಹು ತ್ರಿಭುಜ ಅಂತ ಹೇಳಿ ಮಕ್ಕಳು ಆನ್ಸರನ್ನು ಇಲ್ಲಿ ಕೊಡಬಹುದು. ಈಗ ಅದೇ ರೀತಿಯಾಗಿ ಇದೇ ಒಂದು ಹಣ್ಣುಗಳ ಸಂಖ್ಯೆಯನ್ನು ಅಥವಾ ಗೋಲಿಗಳ ಸಂಖ್ಯೆಗಳನ್ನು ಕೊಟ್ಟು ಮಕ್ಕಳಿಗೆ ಇನ್ನೊಂದು ರೀತಿಯ ರಚನೆಯನ್ನು, ಆಕಾರವನ್ನು ನಾವು ರಚನೆ ಮಾಡಲಿಕ್ಕೆ ಹೇಳ್ಬೋದು. ಆಗ ಮಕ್ಕಳು ತಮ್ಮ ಒಂದು ಕ್ರಿಯೇಟಿವಿಟಿ ಮೂಲಕ ಬೇರೆ ಬೇರೆ ಒಂದು ಆಕಾರಗಳನ್ನು ರಚನೆ ಮಾಡಬಹುದು. ಈಗ ಇಲ್ಲಿ ತ್ರಿಭುಜಾಕಾರದ ರಚನೆಯನ್ನು ಕೆಲವೊಂದು ಮಕ್ಕಳು ಮಾಡಬಹುದು. ಸೊ ಈಗ ಇಲ್ಲಿ ಈ ಮೊದಲು ರಚನೆ ಮಾಡಿದ ಆಕಾರಕ್ಕೂ ಮತ್ತು ಈಗ ರಚನೆ ಮಾಡಿದ ಆಕಾರಕ್ಕೂ ಏನಾದರೂ ಸಿಮಿಲಾರಿಟಿ ಇದೆಯಾ ಅಥವಾ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಮಕ್ಕಳಿಗೆ ನಾವು ಪ್ರಶ್ನೆಯನ್ನು ಕೇಳಬಹುದು. ಅದೇ ರೀತಿಯಾಗಿ ಗೋಲಿಗಳ ಸಂಖ್ಯೆಗಳು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇವೆ ಅಂತ ನಾವು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಈಗ ಈ ಒಂದು ಆಕಾರಕ್ಕೆ ಏನು ಒಂದು ಹೆಸರು, ಅದು ತ್ರಿಭುಜ ಅಂತಲೇ ಮಕ್ಕಳು ಹೇಳ್ಬೋದು. ಆ ತ್ರಿಭುಜದಲ್ಲಿ ಸಹ
ಇದು ಪರ್ಟಿಕ್ಯುಲರ್ ಆಗಿ ಯಾವ ತ್ರಿಭುಜ ಅಂತೇಳಿ ನಾವು ಮಕ್ಕಳಿಗೆ ಪ್ರಶ್ನೆಯನ್ನು ಮುಂದಿಟ್ಟಾಗ ಮಕ್ಕಳು ಇದು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂತೇಳಿ ಅವರು ಗುರುತಿಸಿ ನಮಗೆ ಉತ್ತರವನ್ನು ಕೊಡಬಹುದು. ಈಗ ಮುಂದುವರೆದು ಇಲ್ಲಿ ನಾವು ಪ್ರತಿಯೊಂದು ಇಲ್ಲಿ ರೋ ಅಲ್ಲಿ ಎಷ್ಟು ಗೋಲಿಗಳಿವೆ ಅಥವಾ ಎಷ್ಟು ಹಣ್ಣುಗಳಿವೆ ಅಂತ ಮಕ್ಕಳಿಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದಾಗ ಮಕ್ಕಳು ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ ರೋ ಅಲ್ಲಿ 6 ಹಣ್ಣುಗಳಿವೆ ಅಥವಾ ಮತ್ತು ಅದರ ನೆಕ್ಸ್ಟ್ ರೋ ಅಲ್ಲಿ 5, 4, 3, 2, 1 ಅಂತೇಳಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಉತ್ತರವನ್ನು ಕೊಡ್ತಾರೆ. ಸೊ ಇಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆಯಾ, ಈ ಒಂದು ಸಂಖ್ಯೆಗಳ ಬದಲಾವಣೆ ಏನಾಗ್ತಾ ಇದೆ, ಇದು ಹೇಗೆ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವು ಮಕ್ಕಳಿಗೆ ಒಂದು ರಿಫ್ಲೆಕ್ಟಿವ್ ಆಗಿ ಒಂದು ಕ್ವಶನನ್ನು ಕೇಳಬೇಕು. ಆಗ ಮಕ್ಕಳು ಏನಂತ ಹೇಳ್ತಾರೆ, ಇಲ್ಲಿ ಎಲ್ಲ ಒಂದು ರೋ ಅಲ್ಲಿ ನಮಗೆ ಒಂದು ಗೋಲಿ ಅಥವಾ ಒಂದು ಸೇಬು ಹಣ್ಣು ಕಡಿಮೆ ಆಗ್ತದೆ ಅಂತ ಮಕ್ಕಳು ಪ್ರಶ್ನೆಯನ್ನು ಇಲ್ಲಿ ಆ ಒಂದು ಉತ್ತರವನ್ನು ಕೊಡ್ತಾರೆ. ಸೊ ಈಗ ನಾವು ಇಲ್ಲಿ ಅವರಿಗೆ ತ್ರಿಭುಜಾಕಾರದ ಜೋಡಣೆ ಮೂಲಕ ತ್ರಿಭುಜ ಸಂಖ್ಯೆಯ ಒಂದು ವ್ಯಾಖ್ಯಾನವನ್ನು ಅಥವಾ ಒಂದು ಪರಿಚಯವನ್ನು ಇಲ್ಲಿ ಇನ್ನೂ ಸರಿಯಾಗಿ ಮಾಡಿಕೊಡ್ಬೋದು. ಈಗ ನಾವು ಇಲ್ಲಿ 1 ರಿಂದ 6ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಏನು ಸಂಖ್ಯೆ ಬರುತ್ತೋ ಅದನ್ನು ತ್ರಿಭುಜ ಸಂಖ್ಯೆ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಕೂಡಿದಾಗ ನಮಗೆ ಸಂಖ್ಯೆ ಏನು ಬರುತ್ತೋ ಅದನ್ನು ನಾವು ತ್ರಿಭುಜ ಸಂಖ್ಯೆಗಳು ಅಂತೇಳಿ ನಾವಿಲ್ಲಿ ಕರಿಬಹುದು. ಈಗ ತ್ರಿಭುಜ ಸಂಖ್ಯೆಗಳ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಇಲ್ಲಿ 1 ಅಂದರೆ ಒಂದು ತ್ರಿಭುಜ ಸಂಖ್ಯೆಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ನನಗೆ 1ರ ಜೊತೆಗೆ ಇನ್ನೂ 2 ಸಂಖ್ಯೆ ಬರ್ತಾ ಇದೆ. ಸೊ ಈ 3 ಅಂತದನ್ನು ನಾವು 2ನೇ ತ್ರಿಭುಜ ಸಂಖ್ಯೆ ಅಂತೇಳಿ ನಾವಿಲ್ಲಿ ಹೇಳ್ತೇವೆ. ಈಗ ಈ ಸರಣಿಯಲ್ಲಿ ಬರುವ ಮುಂದಿನ ತ್ರಿಭುಜ ಸಂಖ್ಯೆ ಯಾವುದು ಅಂತೇಳಿ ನಾವಿಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಆಗ ಮಕ್ಕಳು ಏನು ಮಾಡ್ತಾರೆ, ಈಗ ಇಲ್ಲಿ ಇನ್ನೊಂದು ನಾವು ರೋ ಅನ್ನು ಆ್ಯಡ್ ಮಾಡಿದಾಗ ಆ ರೋ ಅಲ್ಲಿ 3 ಸೇಬು ಹಣ್ಣುಗಳನ್ನು ಇಟ್ಟಾಗ ನಮಗೆ ಏನು ಸಂಖ್ಯೆ ಸಿಗುತ್ತೋ 6, ಅದು ಮುಂದಿನ ತ್ರಿಭುಜ ಸಂಖ್ಯೆಯಾಗಿದೆ ಅಂತೇಳಿ ಮಕ್ಕಳಲ್ಲಿ ನಮಗೆ ಒಂದು ಉತ್ತರವನ್ನು ಕೊಡಬಹುದು. ಈಗ 4ನೇ ತ್ರಿಭುಜ ಸಂಖ್ಯೆ ಯಾವುದು ಬರುತ್ತೆ ಅಂಥೇಳಿ ನಾವು ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದಾಗ ಮಕ್ಕಳು ಏನು ಹೇಳ್ಬೋದು, ನಾವು ಇನ್ನೊಂದು 4 ಸೇಬು ಹಣ್ಣುಗಳ ರೋ ಅನ್ನು ಆ್ಯಡ್ ಮಾಡಿದಾಗ ನಮಗೆ 10 ಒಂದು ತ್ರಿಭುಜ ಸಂಖ್ಯೆ ಸಿಗುತ್ತೆ ಅಂತ ಮಕ್ಕಳು ನಮಗೆ ಇಲ್ಲಿ ಆನ್ಸರನ್ನು ಕೊಡಬಹುದು. ಸೊ ಇದೇ ಒಂದು ಸರಣಿಯಲ್ಲಿ ಮುಂದೆ ಯಾವ ಸಂಖ್ಯೆ ಒಂದು ತ್ರಿಭುಜ ಸಂಖ್ಯೆ ಬರುತ್ತೆ ಅಂತೇಳಿ ನಾವು ಇದೇ ರೀತಿ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಅವರಿಗೆ ರಿಫ್ಲೆಕ್ಟಿವ್ ಆಗಿ ಥಿಂಕ್ ಮಾಡೋಕ್ಕೆ ನಾವು ಒಂದು ಚಾನ್ಸನ್ನು ಕೊಟ್ಟು, ಸೊ ಈಗ ನೆಕ್ಸ್ಟ್ ತ್ರಿಭುಜ ಸಂಖ್ಯೆ 15 ಆಗಿದೆ ಅಂಥೇಳಿ ಮಕ್ಕಳಿಂದಲೇ ನಾವು ಉತ್ತರವನ್ನು ಪಡೆಯುವಂಥಲ್ಲಿ ಮಾಡಬಹುದು. ಈಗ ವರ್ಗ ಸಂಖ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಮೂಲಕ ಇದನ್ನು ಮಾಡ್ತಾ ಇದ್ದೇವೆ. ಈ ಆ್ಯಕ್ಟಿವಿಟಿಗೆ ನಾವು ಯಾವುದೇ ವಸ್ತುವನ್ನು ಬಳಸ್ಕೊಬೋದು. ನಾವು ಇಲ್ಲಿ ಚೀಟಿಯನ್ನು ಬಳಸ್ಕೊತಾ ಇದ್ದೇವೆ. ಸೊ ಇಲ್ಲಿ ನಾವು ಇದನ್ನು 1 ಅಥವಾ 1ರ ವರ್ಗ ಅಂಥೇಳಿ ಬರಿತಾ ಇದ್ದೇವೆ. ಈಗ ನಾವು ಮಕ್ಕಳಿಗೆ ಇದನ್ನು ಒಂದು ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಿಕ್ಕೆ ಹೇಳ್ತೇವೆ. ಆಗ ಮಗು ಏನು ಮಾಡುತ್ತೆ, ಒಂದು ಸಂಖ್ಯಾ ರೇಖೆಯನ್ನು ಹಾಕ್ಕೊಂಡು ಅಲ್ಲಿ 1ಅನ್ನು ಬರೆಯುವುದರ ಮೂಲಕ ಇದನ್ನು ಸೂಚಿಸುತ್ತೆ. ಈಗ ಮುಂದೆ ನಾವು ಇದಕ್ಕೆ 3 ಒಂದು ಚೀಟಿಗಳನ್ನು ಆ್ಯಡ್ ಮಾಡಲಿಕ್ಕೆ ಹೇಳ್ತೇವೆ. ಆಗ ಇಲ್ಲಿರುವ ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟು ಕೌಂಟ್ ಮಾಡಲಿಕ್ಕೆ ನಾವು ಮಗುವಿಗೆ ಹೇಳ್ತೇವೆ. ಈಗ ಅದು 1 + 3 ಅಂತ ಆಗಿ 4 ಅಂಥೇಳಿ ಬರುತ್ತೆ. ಆ 4ಅನ್ನು ನಾವು 2ರ ವರ್ಗ ಅಂಥೇಳಿ ಇಲ್ಲಿ ಬರ್ಕೊತೇವೆ. ಸೊ ಈ ಹಂತದಲ್ಲಿ ನಾವು ಮಗುವಿಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಬರುವ ಒಂದು ಚಿತ್ರ ಯಾವುದಿದು ಅಂತ ನಾವು ಮಗುವಿಗೆ ಪ್ರಶ್ನೆಯನ್ನು ಕೇಳಬಹುದು. ಸೊ ಇಲ್ಲಿ ಮಗು ತ್ರಿಭುಜ ಸಂಖ್ಯೆ ಅಂತಂದರೆ ಅದು ಹೇಗೆ ತ್ರಿಭುಜ ಸಂಖ್ಯೆ ಅಂಥೇಳಿ ನಾವು ಮತ್ತೆ ಮುಂದೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು. ಈಗ ಇಲ್ಲಿ ನಾವು ಗುರುತಿಸಿರೋ ಹಾಗೆ ಈಗ ಇದನ್ನು ನಾವು ಸಂಖ್ಯಾ ರೇಖೆಯಲ್ಲಿ ಗುರುತಿಸು ಅಂತೇಳಿ ಮಗುವಿಗೆ ಹೇಳಿದಾಗ ಮಗು ಏನು ಮಾಡುತ್ತೆ, ಮತ್ತೆ 3 ಸಂಖ್ಯೆಯನ್ನು ಬರೆದು ಅಲ್ಲಿ ಅದನ್ನು ಗುರುತಿಸುತ್ತೆ. ಈಗ ಒಂದು ವರ್ಗ ಸಂಖ್ಯೆ ಮತ್ತು ಇನ್ನೊಂದು ವರ್ಗ ಸಂಖ್ಯೆ ನಡುವೆ ಇರುವ ಸಂಖ್ಯೆಗಳು ಎಷ್ಟು ಅಂಥೇಳಿ ಮಕ್ಕಳಿಗೆ ನಾವು ಕೇಳಿದಾಗ ಮಗು ಏನು ಮಾಡುತ್ತೆ, ಈ ಸಂಖ್ಯೆಗಳನ್ನು ಎಣಿಸಿ 2 ಅಂಥೇಳಿ ಬರೆಯುತ್ತೆ. ಈ 2ಅನ್ನು ಇನ್ನೊಂದು ರೀತಿ ಹೇಗೆ ನಾವು ಕಂಡು ಹಿಡಿಬೋದು ಅಂತ ಮಗು ಕೇಳಿದಾಗ ಎಷ್ಟು ನಾವು ಚೀಟಿಗಳನ್ನು ಆ್ಯಡ್ ಮಾಡಿದ್ದೆವು 3, ಅದರಲ್ಲಿ 1ಅನ್ನು ಕಳೆದಾಗ 2 ಬರುತ್ತೆ ಅಂಥೇಳಿ ವಿದ್ಯಾರ್ಥಿ ಹೇಳ್ಬೋದು. ಈಗ ನಂತರ ನಾವು ಈ ಒಂದು ಸರಣಿಯಲ್ಲಿ ಮುಂದೆ ನಾವು ಎಷ್ಟು ಚೀಟಿಗಳನ್ನು ಇಡಬೇಕಂತೇಳಿ ಮಕ್ಕಳಿಗೆ ನಾವು ಪ್ರಶ್ನೆಯನ್ನು ಸಹ ಇಲ್ಲಿ ಕೇಳ್ಬೋದು. ಸೊ ಮಗು ಗೆಸ್ ಮಾಡಿ ಇಲ್ಲಿ ಮುಂದೆ 5 ಚೀಟಿಗಳನ್ನು ಇಡ್ಬೋದು ಅಂತ ಹೇಳಿದಾಗ ಸೊ ಈಗ ಇಲ್ಲಿ ಟೋಟಲ್ ಆಗಿರುವ ಚೀಟಿಗಳ ಸಂಖ್ಯೆ ಎಷ್ಟು ಅಂತೇಳಿ ನಾವು ಮತ್ತೆ ಪ್ರಶ್ನೆಯನ್ನು ಕೇಳಿದಾಗ ಮೊದಲಿಗೆ 4, ಈಗ ಇಟ್ಟಿದ್ದು 5, 9 ಅಂಥೇಳಿ ಆಗುತ್ತೆ. ಸೊ ಈ 9ಅನ್ನು ನಾವು 3ರ ವರ್ಗ ಅಂಥೇಳಿ ಇಲ್ಲಿ ಬರ್ಕೊಬೋದು. ಈಗ ಅದನ್ನು ಸಂಖ್ಯಾ ರೇಖೆಯಲ್ಲಿ ಹೇಗೆ ತೋರಿಸ್ಬೋದು ಅಂದಾಗ ಈ ರೀತಿಯಾಗಿ ಮಗುದನ್ನು ತೋರಿಸುತ್ತೆ. ಈಗ ಇಲ್ಲಿ ಅದೇ ಸೇಮ್
ಒಂದು ವರ್ಗ ಸಂಖ್ಯೆ ಮತ್ತು ಇನ್ನೊಂದು ವರ್ಗ ಸಂಖ್ಯೆ ನಡುವೆ ಇರುವ ಸಂಖ್ಯೆಗಳು ಎಷ್ಟು ಅಂತ ಮಗುವಿಗೆ ಕೇಳಿದಾಗ ಅದು ಕೌಂಟ್ ಮಾಡಿ 4 ಅಂತ ಹೇಳುತ್ತೆ. ಅದೇ ರೀತಿಯಾಗಿ 4 ಇನ್ನೊಂದು ರೀತಿಯಲ್ಲಿ ಹೇಗೆ ಕಂಡು ಹಿಡಬೇಕಂತ ಹೇಳಿದರೆ, ನಾವು ಎಷ್ಟು ಚೀಟಿ ಆ್ಯಡ್ ಮಾಡಿದೆವೋ 5, ಅದರಲ್ಲಿ ಒಂದನ್ನು ಕಳೆದಾಗ ಮಗು 4 ಬರುತ್ತೆ ಅಂಥೇಳಿ ಉತ್ತರವನ್ನು ಕೊಡ್ಬೋದು. ಈಗ ಈ ಹಂತದಲ್ಲಿ ನಾವು ಮಗುವಿಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳಬಹುದು. ನಾವು 2ನೇ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, 3 ಚೀಟಿಗಳನ್ನು ಒಂದರ ಚೀಟಿ ಕೆಳಗೆ ಇಟ್ಟಿವಿ. ಈಗ ಅದರ ನಂತರದಲ್ಲಿ 5 ಚೀಟಿಗಳನ್ನು ಇಟ್ಟಿವಿ. ಸೊ ಇಲ್ಲಿ ನಾವು ಹಿಡ್ದಿರ್ತಕ್ಕಂಥ ಚೀಟಿಗಳು 1, 3, 5 ಇದರಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಕಾಣ್ತಾ ಇದೆಯಾ ಅಂತ ಮಕ್ಕಳಿಗೆ ನಾವಿಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಅದೇ ರೀತಿಯಾಗಿ ಇಲ್ಲಿ ಒಂದು ಇರುವ ಚೀಟಿಗಳನ್ನು ಯೂಸ್ ಮಾಡಿಕೊಂಡು ತ್ರಿಭುಜಾಕಾರದ ಜೋಡಣೆ ರಚನೆ ಮಾಡ್ಬೋದಾ ಅಂಥೇಳಿ ನಾವಿಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಈಗ ನೆಕ್ಸ್ಟ್ ಬರುವ ಸರಣಿಯಲ್ಲಿ ನೆಕ್ಸ್ಟ್ ಬರುವ ಸಂಖ್ಯೆ ಯಾವುದು ಅಂಥೇಳಿ ಮಕ್ಕಳಿಗೆ ಕೇಳಿದಾಗ ಆ ಮಗು ಒಂದು ಗೆಸ್ ಮಾಡಿ ಅಥವಾ ಇದು ಬೆಸ ಸಂಖ್ಯೆ ಕೂಡಿಸ್ತಾ ಹೋಗ್ಬೇಕಂತ ಹೇಳಿ 7 ಅಂಥೇಳಿ ಹೇಳುತ್ತೆ. ಸೊ ಇದನ್ನು ನಾವು 16 ಆಗುತ್ತೆ, 16ನ್ನು 4ರ ವರ್ಗ ಅಂಥೇಳಿ ಬರಿಬೋದು. ಅದೇ ರೀತಿಯಾಗಿ ನಾವು ಇಲ್ಲಿ ಸಂಖ್ಯಾ ರೇಖೆಯಲ್ಲಿ ಗುರುತಿಸಿದಾಗ 9ರಿಂದ 16 ಸಂಖ್ಯೆಯನ್ನು ಬರೆದು, ಈಗ ನೆಕ್ಸ್ಟ್ 16 ಮತ್ತು 9 ವರ್ಗ ಸಂಖ್ಯೆಗಳು, ಅವುಗಳ ನಡುವೆ ಇರುವ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂಥೇಳಿ ನಾವು ಮಗುವಿಗೆ ಬರಲಿಕ್ಕೆ ಹೇಳಿದಾಗ 6 ಅಂಥೇಳಿ ಬರಿಬೋದು. ಆ 6 ಹೆಂಗೆ ಬರುತ್ತೆ ಅಂತಂದರೆ 7ರಲ್ಲಿ 1ನ್ನು ಕಳೆದಾಗ 6 ಅಂಥೇಳಿ ಮಗು ಈ ರೀತಿಯಾಗಿ ತನ್ನಷ್ಟಕ್ಕೆ ತಾನೇ ಈ ಒಂದು ಆ್ಯಕ್ಟಿವಿಟಿಯನ್ನು ಒಂದು ಗೇಮ್ ಥರ ಮುಂದುವರಿಸ್ತಾ ಹೋಗ್ಬೋದು. ಈಗ ನೆಕ್ಸ್ಟ್ ಬರೋದು ಎಷ್ಟು ಸಂಖ್ಯೆ ಅಂತಂದರೆ 9 ಚೀಟಿಗಳನ್ನು ಆ್ಯಡ್ ಮಾಡಬೇಕು. ಆ 9 ಮತ್ತು ಇಲ್ಲಿರುವ ಆಲ್ರೆಡಿ ಇರುವ ಚೀಟಿಗಳ ಸಂಖ್ಯೆ ಎಷ್ಟು ಅಂತ ಕೌಂಟ್ ಮಾಡಿದಾಗ ಬರೋ 16ನ್ನು ಕೂಡಿಸಿದಾಗ 25 ಆಗುತ್ತೆ. ಸೊ ಇಲ್ಲಿ ಹಾಗೆ 25 ಅಂದರೆ 5ರ ಒಂದು ವರ್ಗ ಇರುತ್ತೆ. ಮಗುವಿನಿಂದನೇ ಈ ಒಂದು ಆ್ಯಕ್ಟಿವಿಟಿಯನ್ನು ನಾವು ಮಾಡಿಸ್ತಾ ಮಗುವಿಗೆ ರಿಫ್ಲೆಕ್ಷನನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಬೋದು. ಈಗ ಈ ವರ್ಗ ಸಂಖ್ಯೆಗಳು 25 ಮತ್ತು 16ರ ನಡುವೆ ಇರುವ ಸಂಖ್ಯೆಗಳು ಎಷ್ಟು ಅಂಥೇಳಿ ಮಗುವಿಗೆ ನಾವು ಕೇಳಿದಾಗ ಮಗು ಅದನ್ನು 8 ಅಂಥೇಳಿ ಹೇಳ್ಬೋದು. ಅದನ್ನು ಈ 9 ಯೂಸ್ ಮಾಡಿಕೊಂಡು ಮಗು ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಸೊ ಇಲ್ಲಿ ನಮಗೇನು ಪ್ಯಾಟರ್ನ್ ಬರ್ತಾ ಇದೆ 2, 4, 6. ಸೊ ಇದರಲ್ಲಿ ಏನು ವಿನ್ಯಾಸ ಇದೆ ಮತ್ತು ಮುಂದೆ ಬರುವ ಒಂದು ಸಂಖ್ಯೆ ಯಾವುದು ಅಂಥೇಳಿ ಮಗುವಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಅಲ್ಲಿರೋ ಪ್ಯಾಟರ್ನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಆ್ಯಡ್ ಮಾಡಿರುವ ಸಂಖ್ಯೆಗಳು 1, 3, 5, 7, 9 ಇದನ್ನೇ ನಾವು ಸ್ವಲ್ಪ ಸಂಖ್ಯೆಗಳವರೆಗೆ ಮುಂದುವರಿಸಲಿಕ್ಕೆ ನಾವು ಮಕ್ಕಳಿಗೆ ಹೇಳ್ಬೋದು. ಮತ್ತು ಇಲ್ಲಿ ವರ್ಗ ಸಂಖ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೋದು. ಸೊ ಈ ಒಂದು ಆ್ಯಕ್ಟಿವಿಟಿ ಆದಮೇಲೆ ನಾವು ಮಕ್ಕಳಿಗೆ ವರ್ಗ ಸಂಖ್ಯೆಗಳು ಅಂದರೆ ಏನು ಅಂಥೇಳಿ ನಾವಿಲ್ಲಿ ಪರಿಚಯವನ್ನು ಅಥವಾ ಅದರ ವ್ಯಾಖ್ಯಾನವನ್ನು ನಾವಿಲ್ಲಿ ಕೊಡ್ಬೋದು. ಸೊ ವರ್ಗ ಸಂಖ್ಯೆಗಳು ಅಂತಂದರೆ ಇದು ಅನುಕ್ರಮ ಬೆಸ ಸಂಖ್ಯೆಗಳ ಒಂದು ಮೊತ್ತವಾಗಿರುತ್ತೆ ಅಂಥೇಳಿ ನಾವಿಲ್ಲಿ ಮಕ್ಕಳಿಗೆ ಹೇಳಬಹುದು. ಈಗ ಇದೇ ಒಂದು ಜೋಡಣೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳೋಣ. ಸೊ ಇಲ್ಲಿ ನಾವು ಯಾವ ಹಂತದಲ್ಲಿ ಬೇಕಾದರೂ ಈ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಆಕಾರ ತ್ರಿಭುಜಾಕಾರ ಜೋಡಣೆ ಆಗಿದೆಯೇ ಅಂಥೇಳಿ ಒಂದು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಮಕ್ಕಳು ಹೌದು ಅಂತ ಹೇಳಿದರೆ ಯಾಕೆ ಅಂತ ಕೇಳ್ಬೋದು, ಅಥವಾ ಇನ್ನೂ ಅದರ ಮೇಲೆ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಹೋಗ್ಬೋದು. ಈಗ ಇದೇ ಒಂದು ಜೋಡಣೆಯನ್ನು ತೆಗೆದುಕೊಂಡು ತ್ರಿಭುಜಾಕಾರ ಜೋಡಣೆಯಾಗಿ ವಿಂಗಡಿಸಲಿಕ್ಕೆ ನಾವು ಮಕ್ಕಳಿಗೆ ಹೇಳ್ಬೋದು. ಆಗ ಮಗು ಏನು ಮಾಡುತ್ತೆ, ಈ ರೀತಿಯಾಗಿ ಇದನ್ನು ಡಿವೈಡ್ ಮಾಡಿಕೊಂಡು ಒಂದು ತ್ರಿಭುಜಾಕಾರದ ರೂಪದಲ್ಲಿ ಅದನ್ನು ತರಬಹುದು. ಸೊ ಈಗ ಇರುವ ಇಲ್ಲಿ ಒಂದೊಂದು ತ್ರಿಭುಜಾಕಾರದಲ್ಲಿರುವ ಚೀಟಿಗಳ ಸಂಖ್ಯೆ ಎಷ್ಟು ಅಂತೇಳಿ ಮಕ್ಕಳಿಗೆ ಕೌಂಟ್ ಮಾಡಲಿಕ್ಕೆ ಹೇಳಿದಾಗ ಒಂದೊಂದೇ ರೋಯಲ್ಲಿರುವ ಚೀಟಿಗಳ ಸಂಖ್ಯೆಯನ್ನು ಕೌಂಟ್ ಮಾಡಿಕೊಂಡು ಅದನ್ನು 15 ಅಂಥೇಳಿ ಒಂದಲ್ಲಿ ಬರ್ಕೊಂಡು ಇದು 5ನೇ ತ್ರಿಭುಜ ಸಂಖ್ಯೆಯಾಗಿದೆ ಅಂಥೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಈ ಕಡೆ ಇರುವ ಒಂದು ತ್ರಿಭುಜಾಕಾರದ ಜೋಡಣೆಯಲ್ಲಿ ಇದು 4ನೇ ತ್ರಿಭುಜ ಸಂಖ್ಯೆಯಾಗಿದೆ. ಸೊ ಇಲ್ಲಿ ಟೋಟಲ್ 10 ಚೀಟಿಗಳಿವೆ ಅಂಥೇಳಿ ಮಗು ಇಲ್ಲಿ ಹೇಳ್ಬೋದು. ಈಗ ಇಲ್ಲಿರುವ ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟು ಅಂತ ಮಗುವಿಗೆ ಪ್ರಶ್ನೆಯನ್ನು ಕೇಳಿ ಆಗ ಮಗು ಏನಾಗುತ್ತೆ 25 ಅಂಥೇಳಿ ಹೇಳುತ್ತೆ. ಆ 25 ಒಂದು ವರ್ಗ ಸಂಖ್ಯೆ ಆಗಿದೆ ಅಂಥೇಳಿ ನಾವು ಹೇಳಿ, ಸೊ ಈಗ ಇದನ್ನು ಚೌಕಾಕಾರದಲ್ಲಿ ಹೇಗೆ ಜೋಡಿಸಬಹುದು ಅಂತ ಪ್ರಶ್ನೆಯನ್ನು ಕೇಳಿದಾಗ ಮಗು ಏನು ಹೇಳುತ್ತೆ, ಈ ರೀತಿಯಾಗಿ ಒಂದು ಜೋಡಣೆ ಮಾಡಿಕೊಂಡು ಸೊ 15 10ಅನ್ನು ಸೇರಿಸಿದಾಗ ನಮಗೆ 25 ಆಗುತ್ತೆ. ಆ 25 ಒಂದು ವರ್ಗ ಸಂಖ್ಯೆಯಾಗಿದೆ ಅಂಥೇಳಿ ಮಗು ಇಲ್ಲಿ ಹೇಳ್ಬೋದು. ಈಗ ಇಲ್ಲಿ 2 ತ್ರಿಭುಜ ಸಂಖ್ಯೆಗಳನ್ನು ತೆಗೆದುಕೊಂಡು ಒಂದು ವರ್ಗ ಸಂಖ್ಯೆಯನ್ನಾಗಿ ಹೇಗೆ ಮಾಡಬಹುದು ಅಂತ ನಾವಿಲ್ಲಿ ನೋಡಿದ್ದೇವೆ. ವರ್ಗ ಸಂಖ್ಯೆ ಮತ್ತು ತ್ರಿಭುಜ ಸಂಖ್ಯೆಗೆ ಇರುವ ಸಂಬಂಧವನ್ನು ಇನ್ನೂ ಹೆಚ್ಚುವರಿ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ನೋಡೋಣ. ಚೀಟಿಗಳನ್ನು ತೆಗೆದುಕೊಂಡು ಇಲ್ಲಿ ಕಾಣುವಂತೆ ಚೌಕಗಳನ್ನು ರಚನೆ ಮಾಡಲಿಕ್ಕೆ ಹೇಳಿ. ಕಾಣುವ ದೊಡ್ಡ ಚೌಕದಲ್ಲಿ 16 ಚೀಟಿಗಳಿವೆ. 16 ಒಂದು ವರ್ಗ ಸಂಖ್ಯೆ, ಅದು 4ರ ವರ್ಗ ಆಗಿದೆ.
ಚೌಕದ ಬಾಹುವಿನಲ್ಲಿ 4 ಚೀಟಿಗಳಿವೆ. ಈ ಚೌಕಾಕಾರವನ್ನು 2 ತ್ರಿಭುಜಗಳಾಗಿ ವಿಂಗಡಿಸಲು ಹೇಳಿ. ಪ್ರತಿ ತ್ರಿಭುಜದಲ್ಲಿರುವ ಒಟ್ಟು ಚೀಟಿಗಳ ಸಂಖ್ಯೆ 1 ತ್ರಿಭುಜ ಸಂಖ್ಯೆ ಆಗಿರಬೇಕು. ವಿದ್ಯಾರ್ಥಿಗಳು ಹೇಗೆ ಪ್ರಯತ್ನಿಸುತ್ತಾರೆ ಎಂದು ಗಮನಿಸಿ. ಚಿತ್ರದಲ್ಲಿ ಕಾಣುವಂತೆ ಚೀಟುಗಳನ್ನು ಬಳಸಿ ತ್ರಿಭುಜಗಳ ರಚನೆ ಮಾಡಬಹುದು. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ತ್ರಿಭುಜ ಸಂಖ್ಯೆ ಅಂದರೆ ಏನು? ತ್ರಿಭುಜಗಳಲ್ಲಿನ ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟನೇ ತ್ರಿಭುಜ ಸಂಖ್ಯೆಯಾಗಿದೆ? ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಿರಿ. ಕಾಣುವ ಹಾಗೆ ದೊಡ್ಡ ತ್ರಿಭುಜದಲ್ಲಿ ಮೇಲಿಂದ ಕೆಳಗಿನ ಸಾಲುಗಳಲ್ಲಿ 1, 2, 3, 4 ಚೀಟಿಗಳಿವೆ. ಚಿಕ್ಕ ತ್ರಿಭುಜದಲ್ಲಿ ಮೇಲಿನಿಂದ ಕೆಳಕ್ಕೆ 3, 2, 1 ಚೀಟಿಗಳಿವೆ. ತ್ರಿಭುಜಗಳಲ್ಲಿನ ಒಟ್ಟು ಚೀಟಿಗಳು 10 ಮತ್ತು 6 ಆಗಿವೆ. ಇವೆರಡು ಅನುಕ್ರಮ ತ್ರಿಭುಜ ಸಂಖ್ಯೆಗಳಿವೆ. ನೋಡುವ ಹಾಗೆ 2 ಅನುಕ್ರಮ ತ್ರಿಭುಜ ಸಂಖ್ಯೆಗಳ ಮೊತ್ತವು 1 ವರ್ಗ ಸಂಖ್ಯೆ ಆಗಿರುತ್ತದೆ ಎಂದು ತರಗತಿಯೊಳಗೆ ಚರ್ಚೆ ಮಾಡಿ. ಈಗ ಚಿಕ್ಕ ಚೌಕಗಳನ್ನು ತ್ರಿಭುಜಗಳಾಗಿ ವಿಂಗಡಿಸುವುದು ಹೇಗೆ ಎಂದು ನೋಡೋಣ. ಮಧ್ಯದಲ್ಲಿರುವ ಚೌಕದಲ್ಲಿ 9 ಚೀಟಿಗಳಿವೆ ಮತ್ತು ಹಿಂದೆ ಹೇಳಿದಂತೆ ಇದನ್ನು 2 ತ್ರಿಭುಜಗಳಾಗಿ ಹೇಗೆ ವಿಂಗಡಿಸಬಹುದು ಎಂದು ಚರ್ಚೆಯನ್ನು ಮುಂದುವರಿಸಿ. ಕಾಣುವ ಹಾಗೆ 9 ಚೀಟಿಗಳನ್ನು ಬಳಸಿ 2 ತ್ರಿಭುಜಗಳನ್ನು ರಚನೆ ಮಾಡಬಹುದು. ದೊಡ್ಡ ತ್ರಿಭುಜದಲ್ಲಿ ಚೀಟಿಗಳ ಒಟ್ಟು ಸಂಖ್ಯೆ 6 ಆಗಿದೆ. ಚಿಕ್ಕ ತ್ರಿಭುಜದಲ್ಲಿ ಚೀಟಿಗಳ ಒಟ್ಟು ಸಂಖ್ಯೆ 3 ಆಗಿದೆ. 6 ಮತ್ತು 3 2 ಅನುಕ್ರಮ ತ್ರಿಭುಜ ಸಂಖ್ಯೆಗಳಾಗಿವೆ. ಕೊನೆಯಲ್ಲಿರುವ ಚೌಕದಲ್ಲಿ 4 ಚೀಟಿಗಳಿವೆ ಮತ್ತು ಹಿಂದೆ ಹೇಳಿದಂತೆ ಇದನ್ನೂ ಸಹ 2 ತ್ರಿಭುಜಗಳಾಗಿ ಹೇಗೆ ವಿಂಗಡಿಸಬಹುದು ಎಂದು ಚರ್ಚೆಯನ್ನು ಮಾಡಿ. ಕಾಣುವ ಹಾಗೆ 4 ಚೀಟಿಗಳನ್ನು ಬಳಸಿ 2 ತ್ರಿಭುಜಗಳನ್ನು ರಚನೆ ಮಾಡಬಹುದು. ದೊಡ್ಡ ತ್ರಿಭುಜದಲ್ಲಿ ಚೀಟಿಗಳ ಒಟ್ಟು ಸಂಖ್ಯೆ 3 ಆಗಿದೆ. ಚಿಕ್ಕ ತ್ರಿಭುಜದಲ್ಲಿ ಚೀಟಿಗಳ ಒಟ್ಟು ಸಂಖ್ಯೆ 1 ಆಗಿದೆ. 3 ಮತ್ತು 1 2 ಅನುಕ್ರಮ ತ್ರಿಭುಜ ಸಂಖ್ಯೆಗಳಾಗಿವೆ. ಈ ಚಟುವಟಿಕೆಯನ್ನು ಗೋಲಿಗಳು, ಬಿಲ್ಲೆಗಳು, ಬ್ಲಾಕ್ಗಳನ್ನು ಬಳಸಿ ಮಾಡಬಹುದು. ಚೌಕಳಿ ಹಾಳೆಯಲ್ಲಿ ಬಣ್ಣವನ್ನು ಹಚ್ಚುವ ಮೂಲಕ ಇಂತಹ ಚಟುವಟಿಕೆಯನ್ನು ಮಾಡಬಹುದಾಗಿದೆ. ತ್ರಿಭುಜ ಸಂಖ್ಯೆಗಳಷ್ಟು ಗೋಲಿಗಳನ್ನು ಅಥವಾ ಇತರೆ ವಸ್ತುಗಳನ್ನು ಬಳಸಿ ತ್ರಿಭುಜಗಳನ್ನು ರಚನೆ ಮಾಡಲು ಹೇಳಿ. ನಂತರ 2 ಅನುಕ್ರಮ ತ್ರಿಭುಜ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ಹೇಳಿ. ನೋಡುವ ಹಾಗೆ 1 + 3 4 ಆಗಿದೆ. ಆ 4 ಗೋಲಿಗಳನ್ನು ಬಳಸಿ ಒಂದು ಚೌಕವನ್ನು ರಚನೆ ಮಾಡಲು ಹೇಳಿ. ಅದೇ ರೀತಿ ಉಳಿದ ಅನುಕ್ರಮ ತ್ರಿಭುಜ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ಹೇಳಿ ಮತ್ತು ಪ್ರತಿ ವರ್ಗ ಸಂಖ್ಯೆಯಷ್ಟು ಗೋಲಿಗಳನ್ನು ಬಳಸಿ ಚೌಕವನ್ನು ರಚನೆ ಮಾಡಲು ಹೇಳಿ. ಇಲ್ಲಿ ತ್ರಿಭುಜ ಮತ್ತು ವರ್ಗ ಸಂಖ್ಯೆಗಳಲ್ಲಿರುವ ಸಂಬಂಧವನ್ನು ಸಾಮಾನ್ಯೀಕರಿಸಲು ಹೇಳಿ. ಇಂತಹ ಚಟುವಟಿಕೆಗಳನ್ನು ಸಂಚಲನ ಕೇಂದ್ರದಲ್ಲಿ ಮಾಡಿಸಬಹುದು. ಈಗ ತ್ರಿಭುಜ ಸಂಖ್ಯೆಗಳನ್ನು ದೈನಂದಿನ ಜೀವನದಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು ನೋಡೋಣ. ಈಗಾಗಲೇ ಮುಗಿದಿರುವ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ 10 ತಂಡಗಳು ಇದ್ದವು. ಲೀಗ್ ಹಂತದಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆ 45 ಆಗಿದ್ದವು. 45 ಒಂದು ತ್ರಿಭುಜ ಸಂಖ್ಯೆ ಆಗಿದೆ. ಹೇಗೆಂದು ಯೋಚಿಸಿ. ಉತ್ತರವನ್ನು ನೋಡೋಣ. ನೋಡುವ ಹಾಗೆ 10 ತಂಡಗಳ ಪಟ್ಟಿ ಇಂತಿದೆ. ಲೀಗ್ ಹಂತದಲ್ಲಿ ಪ್ರತಿ ತಂಡವು ಉಳಿದ ಎಲ್ಲ ತಂಡಗಳ ಜೊತೆ 1 ಬಾರಿ ಪಂದ್ಯವನ್ನು ಆಡುತ್ತದೆ. ಹಾಗಾಗಿ ಭಾರತ ತನ್ನನ್ನು ಬಿಟ್ಟು ಉಳಿದ 9 ತಂಡಗಳೊಂದಿಗೆ ಪಂದ್ಯಗಳನ್ನು ಆಡಿದೆ. ಭಾರತವು ಲೀಗ್ ಹಂತದಲ್ಲಿ ಒಟ್ಟು 9 ಪಂದ್ಯಗಳನ್ನು ಆಡುತ್ತದೆ. ಹಾಗಾಗಿ ಸಾಲಿನಲ್ಲಿ ಭಾರತವನ್ನು ಬಿಟ್ಟು ಉಳಿದ 9 ತಂಡಗಳ ಬಾವುಟಗಳನ್ನು ಹಾಕಲಾಗಿದೆ. ಅದೇ ರೀತಿ ಇಂಗ್ಲೆಂಡ್ ತನ್ನನ್ನು ಬಿಟ್ಟು ಉಳಿದ 9 ತಂಡಗಳೊಂದಿಗೆ 9 ಪಂದ್ಯಗಳನ್ನು ಆಡುತ್ತದೆ. ಅದೇ ರೀತಿ ಉಳಿದ ತಂಡಗಳು ಇತರ 9 ತಂಡಗಳೊಂದಿಗೆ 9 ಪಂದ್ಯಗಳನ್ನು ಆಡುತ್ತವೆ. ನೋಡುವ ಹಾಗೆ ಕರ್ಣೀಯವಾಗಿ ಬಾವುಟಗಳು ಇರುವುದಿಲ್ಲ. ಇಲ್ಲಿ ಬಾವುಟಗಳು 2 ತ್ರಿಭುಜಾಕಾರದ ಜೋಡಣೆಯಾಗಿ ಕಾಣಿಸುತ್ತವೆ. ಮೇಲಿನ ತ್ರಿಭುಜದಲ್ಲಿ ಇರುವ ಬಾವುಟಗಳ ಸಂಖ್ಯೆ ಮೇಲಿನ ಸಾಲಿನಿಂದ ಕ್ರಮವಾಗಿ 9, 8, 7, 6, 5, 4, 3, 2, 1 ಆಗಿರುತ್ತವೆ. ಈ ಪಂದ್ಯಗಳ ಮೊತ್ತ 9ನೇ ತ್ರಿಭುಜ ಸಂಖ್ಯೆ 45 ಆಗಿರುತ್ತದೆ. 2 ತ್ರಿಭುಜಗಳಲ್ಲಿ ಒಟ್ಟು 90 ಬಾವುಟಗಳಿದ್ದು ಪ್ರತಿ ಪಂದ್ಯದಲ್ಲಿ 2 ತಂಡಗಳು ಆಡುತ್ತವೆ. ಹಾಗಾಗಿ ಲೀಗ್ ಹಂತದಲ್ಲಿ ಒಟ್ಟು ಪಂದ್ಯಗಳು 90/2 ಅಂದರೆ 45 ಆಗಿರುತ್ತವೆ.
ಇದೇ ರೀತಿಯಲ್ಲಿ ಸ್ವೀಟ್ ಶಾಪ್ಗಳಲ್ಲಿ ಸ್ವೀಟ್ಗಳನ್ನು ತ್ರಿಭುಜಾಕಾರದಲ್ಲಿ ಜೋಡಿಸಿದಾಗ ಕೆಳಗಿನ ಸಾಲಿನಲ್ಲಿರುವ ಸ್ವೀಟ್ಗಳ ಸಂಖ್ಯೆಯನ್ನು ಬಳಸಿ ಒಟ್ಟು ಸ್ವೀಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿದೆ. ತ್ರಿಭುಜ ಸಂಖ್ಯೆಗಳ ಇತರ ಉಪಯೋಗಗಳ ಬಗ್ಗೆ ತರಗತಿಗಳಲ್ಲಿ ಮತ್ತು ಸಂಚಲನ ಕೇಂದ್ರಗಳಲ್ಲಿ ಚರ್ಚಿಸಿ. ಈಗ ವಿನ್ಯಾಸಗಳ ಬಗ್ಗೆ ಹೆಚ್ಚುವರಿ ಚಟುವಟಿಕೆಯನ್ನು ನೋಡೋಣ. ಕಾಣುವ ಹಾಗೆ ಗುಣಾಕಾರದ ಅಥವಾ ಮಗ್ಗಿ ಕೋಷ್ಟಕವನ್ನು ರಚನೆ ಮಾಡಿಕೊಳ್ಳಿ. ಕೋಷ್ಟಕದಲ್ಲಿರುವ ಸಾಧ್ಯವಾದ ಎಲ್ಲ ಸಂಖ್ಯಾ ವಿನ್ಯಾಸಗಳನ್ನು ಕಂಡುಹಿಡಿಯಲು ಹೇಳಿ ಮತ್ತು ವಿನ್ಯಾಸಗಳನ್ನು ಚರ್ಚಿಸಿ. ಕೆಲವು ಮಾದರಿ ವಿನ್ಯಾಸಗಳನ್ನು ಈಗ ನೋಡೋಣ. ಕಾಣುವ ಹಾಗೆ ಕೋಷ್ಟಕದಲ್ಲಿನ ಕರ್ಣೀಯ ಸಂಖ್ಯೆಗಳು ವರ್ಗ ಸಂಖ್ಯೆಗಳಾಗಿವೆ. ಸಮಸಂಖ್ಯೆಗಳ ಅಪವರ್ತ್ಯಗಳು ಸಮಸಂಖ್ಯೆಗಳೇ ಆಗಿರುತ್ತವೆ ಮತ್ತು ಬೆಸ ಸಂಖ್ಯೆಗಳ ಅಪವರ್ತ್ಯಗಳು ಸಮಸಂಖ್ಯೆ ಅಥವಾ ಬೆಸ ಸಂಖ್ಯೆ ಆಗಿರಬಹುದು. ವಿನ್ಯಾಸಗಳ ಬಗ್ಗೆ TLMಗಳನ್ನು ಬಳಸಿ ಅನುಭವಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥೈಸಬಹುದಾಗಿದೆ. ಅನುಭವಾತ್ಮಕ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾವಲೋಕನ ಮಾಡಿಕೊಳ್ಳುವಂತೆ ಅನೇಕ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳಲು ಅನುಕೂಲ ಮಾಡಿಕೊಡಬಹುದಾಗಿದೆ. ಪ್ರಾಯೋಗಿಕ ರೇಖಾಗಣಿತದಲ್ಲಿ ಜಾಮಿತಿ ಆಕೃತಿಗಳ ರಚನೆಯ ಸರಿಯಾದ ಕ್ರಮಗಳನ್ನು ನೋಡೋಣ. ಸೊ ಉದಾಹರಣೆಗೆ ನಾವು ಇಲ್ಲಿ 4.2 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಹೇಗೆ ರಚಿಸೋದು ಅಂತ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಒಂದು ಅಳತೆ ಪಟ್ಟಿಯನ್ನು ತಗೊಂಡಿದ್ದೀವಿ. ಆ ಅಳತೆ ಪಟ್ಟಿಯನ್ನು ಬಳಸಿ ಒಂದು ರೇಖೆಯನ್ನು ರಚನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಒಂದು ರೇಖೆಯನ್ನು ರಚನೆ ಮಾಡುವಾಗ ಆ ಪೆನ್ಸಿಲನ್ನು ಒಂದು ಬಾರಿ ನಾವು ಆ ಸ್ಕೇಲ್ ಮೇಲೆ ಗೆರೆಯನ್ನು ಹಾಕಬೇಕು. ಪದೇ ಪದೇ ಆ ಪೆನ್ಸಿಲ್ನ ಮೇಲೆ ಕೆಳಗೆ ಮಾಡಿ ಆ ರೇಖೆಯ ಥಿಕ್ನೆಸ್ಸನ್ನು ದಪ್ಪದು ಮಾಡಬಾರ್ದು. ಹಂಗೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಮತ್ತು ಆ ರೇಖೆಗೆ ನಾವು ಹೆಸರನ್ನು ಎಲ್ ಅಂತ ಕೊಡ್ತಾ ಇದ್ವಿ. ಇದಾದ ನಂತರ ಇವಾಗ 4.2 ಸೆಂಟಿಮೀಟರ್ ರೇಖಾಖಂಡ ಯಾವ ಜಾಗದಿಂದ ಅದು ಸ್ಟಾರ್ಟ್ ಆಗಬೇಕಲ್ಲ, ಅದಕ್ಕೆ ನಾವು ಪೆನ್ಸಿಲನ್ನು ಬಳಸಿ ಒಂದು ಬಿಂದುವನ್ನು ಇಲ್ಲಿ ಇಡ್ತಾ ಇದ್ವಿ. ಈ ಬಿಂದುವನ್ನು ಅಷ್ಟೇ ಒಂದು ಬಾರಿ ನಾವು ಪೆನ್ಸಿಲ್ನ ತುದಿಯನ್ನು ಬಳಸಿ ಇಡಬೇಕು. ಮತ್ತು ಅದರ ಮೇಲೆ ಮತ್ತೆ ನಾವು ಅದನ್ನು ದೊಡ್ಡದು ಮಾಡಬಾರ್ದು. ಮತ್ತು ಅದಾದ ನಂತರ ಆ ಬಿಂದುವಿಗೆ ಒಂದು ಹೆಸರನ್ನು ಎ ಅಂತ ಇಲ್ಲಿ ಕೊಡ್ತಾ ಇದ್ವಿ. ಇದಾದ ನಂತರ ನಾವು 4.2 ಸೆಂಟಿಮೀಟರ್ ಅನ್ನು ಮೆಜರ್ ಮಾಡಲಿಕ್ಕೆ ಒಂದು ಅಳತೆ ಪಟ್ಟಿಯನ್ನು ತಗೊಂಡು ಮತ್ತು ಒಂದು ಕೈವಾರವನ್ನು ಬಳಸಿ ಆ ಕೈವಾರದ ಸೂಜಿ ತುದಿ ಇದೆಯಲ್ಲ ಅದನ್ನು 0ದಲ್ಲಿ ಇರಿಸಿ ಆ ಪೆನ್ಸಿಲ್ ತುದಿಯನ್ನು ನಾವು 4.2 ಸೆಂಟಿಮೀಟರ್ವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಮತ್ತು ಆ ಕಾಂಪಸ್ ಓಪನಿಂಗನ್ನು ಬದಲಾವಣೆ ಮಾಡದೆ ನಾವು ಆ ಕೈವಾರದ ಸೂಜಿ ತುದಿಯನ್ನು ಬಿಂದು ಎ ಅಲ್ಲಿ ನಾವು ಇಲ್ಲಿ ಇರಿಸ್ತಾ ಇದ್ದೀವಿ. ಮತ್ತು ಆ ಕೈವಾರದ ಪೆನ್ಸಿಲ್ ತುದಿಯನ್ನು ಆ ಲೈನ್ ಎ ಮೇಲೆ ಒಂದು ಆರ್ಕ್ ಕಟ್ ಮಾಡೋ ರೀತಿಯಲ್ಲಿ ನಾವು ಅದನ್ನು ತಿರುಗುವಿಕೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಆ ಆರ್ಕ್ ಮತ್ತು ಆ ಲೈನು ಛೇದಿಸುವ ಆ ಜಾಗವನ್ನು ಒಂದು ಬಿಂದುವನ್ನು ಇಟ್ಟು ಆ ಬಿಂದುಗೆ ಬಿ ಅಂತ ನಾವು ಹೆಸರನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡುವಾಗ ಬಿಂದು ಎ ಮತ್ತು ಬಿಂದು ಬಿ ಮಧ್ಯದಲ್ಲಿ ಇರುವ ಒಂದು ಡಿಸ್ಟೆನ್ಸ್ ನೋಡಿದರೆ ನಮಗೆ 4.2 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದನ್ನು ನಾವು ಹೇಗೆ ಬರಿಬೋದು ಅಂತ ನೋಡಿದ್ರೆ AB ಅಂತ ಬರೆದು ಮೇಲ್ಗಡೆ ಒಂದು ಗೆರೆಯನ್ನು ಹಾಕಿ ಅದು ಈಕ್ವಲ್ ಟು 4.2 ಸೆಂಟಿಮೀಟರ್ ಅಂತ ಈ ರೀತಿಯಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಇನ್ನೊಂದು ಉದಾಹರಣೆ ನೋಡೋಣ. ಟಿಯಲ್ಲಿ ಆ್ಯಂಗಲ್ PQRಗೆ ಸಮನಾಗಿರುವ ಒಂದು ಆ್ಯಂಗಲನ್ನು ಹೇಗೆ ರಚನೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾವು ಟಿಯಲ್ಲಿ ಒಂದು ಆ್ಯಂಗಲ್ನ ರಚನೆ ಮಾಡಬೇಕು. ಸೊ ಅದಕ್ಕೆ ನಾವು ಒಂದು ಕೈವಾರವನ್ನು ಬಳಸ್ತಾ ಇದ್ದೀವಿ. ಕೈವಾರದ ಸೂಜಿ ತುದಿ ಇದೆಯಲ್ಲ ಅದನ್ನು ಕ್ಯೂ ಮೇಲೆ ಇರಿಸಿ ಯಾವುದಾದ್ರು ಒಂದು ತ್ರಿಜ್ಯವನ್ನು ನಾವು ಯೂಸ್ ಮಾಡಿ ಒಂದು ಆರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಆರ್ಕು RQ ಮತ್ತು PQ ರೇಖಾಖಂಡವನ್ನು ಕಟ್ ಮಾಡುತ್ತೆ. ಸೊ ಅದೇ ತ್ರಿಜ್ಯವನ್ನು ಬಳಸಿ ಆ ಕೈವಾರವನ್ನು ಬದಲಾವಣೆ ಮಾಡದೆ ಸೂಜಿ ತುದಿಯನ್ನು ಟಿ ಮೇಲೆ ಇರಿಸಿ ಟಿ ಬಿಂದು ಮೇಲೆ ಇರಿಸಿ ಮತ್ತೆ ನಾವು ಒಂದು ಆರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಈ ಆರ್ಕು ಆ ಲೈನ್ ಸೆಗ್ಮೆಂಟಲ್ಲಿ ಎಲ್ಲಿ ಛೇದಿಸ್ತಾ ಇದೆಯಲ್ಲ ಆ ಛೇದಿಸುವ ಬಿಂದುಗಳನ್ನು ನಾವು ಈ ರೀತಿ CA ಮತ್ತು B ಅಂತ ಹೆಸರನ್ನು ಕೊಡ್ತಾ ಇದ್ದೀವಿ. ಇದಾದ ನಂತರ ನಾವು ಈ
ಎ ಬಿ ಮಧ್ಯದಲ್ಲಿರುವ ಅಂತರವನ್ನು ಕೈವಾರವನ್ನು ಬಳಸಿ ನಾವು ಅಳತೆ ಮಾಡಿ ಅದೇ ತ್ರಿಜ್ಯವನ್ನು ಬಳಸಿ ಸೂಜಿ ತುದಿಯನ್ನು ಸಿ ಬಿಂದು ಮೇಲೆ ಇರಿಸಿ ಆಲ್ರೆಡಿ ಕ್ರಿಯೇಟ್ ಮಾಡಿರುವ ಆರ್ಕ್ ಅನ್ನು ಮತ್ತೆ ಇನ್ನೊಂದು ಆರ್ಕನ್ನು ನಾವು ಅಲಚನೆ ಮಾಡಿ ಆ ಎರಡು ಆರ್ಕು ಎಲ್ಲಿ ಕಟ್ ಮಾಡುತ್ತಲ್ಲ ಅದನ್ನು ಡಿ ಬಿಂದು ಅನ್ನು ಇರಿಸಿ ಹೆಸರನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಡಿ ಮತ್ತು ಟಿ ಮೇಲೆ ಒಂದು ಅಳತೆ ಪಟ್ಟಿಯನ್ನು ಇಳಿಸಿ ನಾವು ಒಂದು ರೇಖೆಯನ್ನು ರಚನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡೋದಾಗಿದ್ದರೆ ನಾವು ಒಂದು ಎಸ್ ಟಿ ಡಿ ಅಂತ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಈ ಎರಡೂ ಆ್ಯಂಗಲ್ ಸಮನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಕೋನ ಮಾಪಕವನ್ನು ಬಳಸಿ ನಾವು ನೋಡುವಾಗ ಸೊ ಮೊದಲಿಗೆ ಪಿ ಕ್ಯೂ ಆರ್ ಆ್ಯಂಗಲ್ ಎಷ್ಟಿದೆ ಅಂತ ನೋಡಿದ್ರೆ 56 ಡಿಗ್ರಿ ಆಗಿರುತ್ತೆ. ಮತ್ತು ಅದೇ ರೀತಿಯಲ್ಲಿ ಆ್ಯಂಗಲ್ ಎಸ್ ಟಿ ಡಿ ಆ್ಯಂಗಲ್ ಎಷ್ಟಿದೆ ಅಂತ ನೋಡಿದ್ರೆ ಅದು 56 ಡಿಗ್ರಿ ಆಗಿರುತ್ತೆ. ಸೊ ಎರಡೂ ಆ್ಯಂಗಲ್ ಸಮನಾಗಿರೋದರಿಂದ ಆ್ಯಂಗಲ್ ಆರ್ ಕ್ಯೂ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಟಿ ಡಿ ಅಂತ ಈ ರೀತಿ ನಾವು ಬರಿಬೋದು. ಇದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಆ್ಯಂಗಲ್ಸ್ನ ಹೇಗೆ ಕೋನ ಮಾಪಕವನ್ನು ಬಳಸಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಒಂದಷ್ಟು ಎಕ್ಸ್ಪ್ಲೈನರ್ ವೀಡಿಯೋನ ನಿಮಗೆ ಲಿಂಕಲ್ಲಿ ಕಳಿಸಿದ್ದೀವಿ. ಅದನ್ನು ನೀವು ನೋಡಿ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ಕಲಿಬೋದು. ಮತ್ತು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಒಂದು ರೇಖಾಖಂಡಕ್ಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮತ್ತು ಪ್ಯಾರಲಲ್ ಲೈನ್ ಹೇಗೆ ರಚನೆ ಮಾಡೋದು ಅಂತ ಆ ಎಕ್ಸ್ಪ್ಲೈನರ್ ವೀಡಿಯೋದಲ್ಲಿ ನಿಮಗೆ ಕಳಿಸಿದ್ದೀವಿ, ಅದನ್ನು ನೋಡ್ಬೋದು. ಈಗ ಅನುಪಾತ ಮತ್ತು ಸಮಾನುಪಾತಗಳನ್ನು ಅನುಭವಾತ್ಮಕವಾಗಿ ಅಥವಾ ಚರ್ಚೆಗಳ ಮುಖಾಂತರ ಹೇಗೆ ಕಲಿಸಬಹುದು ಎಂದು ನೋಡೋಣ. ಆನೆ ಮತ್ತು ಇಲಿ ಎಲ್ಲರಿಗೂ ಚಿರಪರಿಚಿತ. ಆನೆಯ ಮತ್ತು ಇಲಿಯ ತೂಕಗಳನ್ನು ವಿದ್ಯಾರ್ಥಿಗಳಿಗೆ ಅಂದಾಜಿಸಲು ಹೇಳಿ. ಉದಾಹರಣೆಗೆ ಆನೆಯ ತೂಕ 4000 kg ಮತ್ತು ಇಲಿಯ ತೂಕ 40 ಗ್ರಾಂ ಎಂದು ಉತ್ತರಿಸಿದ್ದಾರೆ ಎಂದು ಪರಿಗಣಿಸೋಣ. ಈಗ ಎರಡರ ತೂಕವನ್ನು ಹೋಲಿಸಿ ಚಿಹ್ನೆಯ ಮುಖಾಂತರ ತೋರಿಸಲು ಹೇಳಬಹುದು. ಆನೆಯ ತೂಕ ಜಾಸ್ತಿ ಇದೆ, ಇಲಿಗಿಂತ ಆನೆ ಎಷ್ಟು ಹೆಚ್ಚು ತೂಕವನ್ನು ಹೊಂದಿದೆ ಎಂದು ಕೇಳಬಹುದು. ಆನೆಯ ತೂಕ ಮತ್ತು ಇಲಿಯ ತೂಕಗಳ ವ್ಯತ್ಯಾಸವನ್ನು ನೇರವಾಗಿ ಈ ಸಂದರ್ಭದಲ್ಲಿ ಕಂಡುಹಿಡಿಯಲು ಸಾಧ್ಯವಿಲ್ಲ, ಏಕೆಂದರೆ ಅವುಗಳ ಮಾನಗಳು ವಿಭಿನ್ನವಾಗಿವೆ. 4000 kgಯನ್ನು ಗ್ರಾಂಗಳಲ್ಲಿ ಪರಿವರ್ತಿಸಿದರೆ 40 ಲಕ್ಷ ಗ್ರಾಂ ಸಿಗುತ್ತದೆ. ಅದರಿಂದ 40 ಗ್ರಾಂ ಕಳೆದರೆ ವ್ಯತ್ಯಾಸ ಸಿಗುತ್ತದೆ. ಬಂದ ಉತ್ತರವನ್ನು ವಿದ್ಯಾರ್ಥಿಗಳಿಗೆ ಪದರೂಪದಲ್ಲಿ ಪುಸ್ತಕದಲ್ಲಿ ಬರೆದು ಓದಲು ಹೇಳಿ. ಇಲ್ಲಿ ವ್ಯತ್ಯಾಸದ ಮೂಲಕ ಹೋಲಿಕೆಯನ್ನು ಮಾಡಲಾಗಿದೆ. ಬೇರೆ ಯಾವ ವಿಧದಲ್ಲಿ ತೂಕದ ಹೋಲಿಕೆಯನ್ನು ಮಾಡಬಹುದು ಎಂದು ಸಂಚಲನ ಕೇಂದ್ರದಲ್ಲಿ ಚರ್ಚಿಸಿ. ಅಗತ್ಯವಿದ್ದಲ್ಲಿ ಒಂದು ಆನೆಯ ತೂಕವು ಎಷ್ಟು ಇಲಿಗಳ ತೂಕಕ್ಕೆ ಸಮ ಎಂದು ಕೇಳಿ, ಅಥವಾ ಆನೆಯ ತೂಕ ಇಲಿಯ ತೂಕದ ಎಷ್ಟು ಪಟ್ಟು ಇದೆ ಎಂದು ಕೇಳಬಹುದು. ಭಾಗಾಕಾರ ಮೂಲಕ ಹೋಲಿಕೆಯನ್ನು ಸಹ ಮಾಡಬಹುದು. ಆನೆಯ ತೂಕ ಮತ್ತು ಇಲಿಯ ತೂಕದ ಭಾಗಲಬ್ಧ 1 ಲಕ್ಷ ಆಗಿದೆ. ಈ ಭಾಗಲಬ್ಧದ ಮೇಲೆ ತರಗತಿಯಲ್ಲಿ ಉದಾಹರಣೆ ನೀಡಿದ ಪ್ರಶ್ನೆಗೆ ಅನುಗುಣವಾಗಿ ಚರ್ಚಿಸಿ. ಕೇಳಿದ 2 ಪ್ರಶ್ನೆಗಳಿಗೆ ಅನುಪಾತವನ್ನು ಬಳಸಿಕೊಂಡು ವಿವರಿಸಿ. ಆನೆಯ ತೂಕಕ್ಕೂ ಮತ್ತು ಇಲಿಯ ತೂಕಕ್ಕೂ ಇರುವ ಅನುಪಾತ ಕಾಣುವ ಹಾಗೆ ಬರೆಯಬಹುದು. ಮಧ್ಯದಲ್ಲಿರುವ 2 ಚುಕ್ಕೆಗಳು ಅನುಪಾತವನ್ನು ಸೂಚಿಸಲು ಬಳಸುವ ಚಿಹ್ನೆಯಾಗಿದೆ. ಓದುವಾಗ 2 ಚುಕ್ಕೆಗಳನ್ನು ಈಷ್ಟು ಎಂದು ಓದಲಾಗುತ್ತದೆ. 1, 3, 4 ಚುಕ್ಕೆಗಳು ಏನನ್ನು ಸೂಚಿಸಬಹುದು ಎಂದು ಕೇಳಬಹುದು. ಹೀಗೆ ಬರೆದಾಗ ಇಲಿಯ ತೂಕದ ಎಷ್ಟು ಪಟ್ಟು ಆನೆಯ ತೂಕ ಇದೆ ಎಂದು ಸೂಚಿಸುತ್ತದೆ. ಈಗ ತೂಕಗಳ ಅನುಪಾತವು 40 ಲಕ್ಷ ಈಸ್ಟು 40 ಆಗಿದೆ. ಈ ಅನುಪಾತವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಅಂಶದಲ್ಲಿ 40 ಲಕ್ಷ ಮತ್ತು ಛೇದದಲ್ಲಿ 40 ಇರುತ್ತದೆ. ಸರಳೀಕರಿಸಿದಾಗ 1 ಲಕ್ಷ ಈಸ್ಟು 1 ಸಿಗುತ್ತದೆ. ಈ ಅನುಪಾತವನ್ನು ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯಬಹುದು ಎಂದು ಕೇಳಿ. 1 ಲಕ್ಷ ಈಸ್ಟು 1 ಅನುಪಾತ ಭಿನ್ನರಾಶಿ ರೂಪದಲ್ಲಿ ಬರೆದರೆ ಅಂಶದಲ್ಲಿ 1 ಲಕ್ಷ ಮತ್ತು ಛೇದದಲ್ಲಿ 1 ಇರುತ್ತದೆ. ಹಾಗಾಗಿ ಇಲಿಯ ತೂಕದ 1 ಲಕ್ಷ ಪಟ್ಟು
ಆನೆಯ ತೂಕ ಇರುತ್ತದೆ. ಹಾಗಾಗಿ ಆನೆಯ ತೂಕಕ್ಕೂ ಮತ್ತು ಇಲಿಯ ತೂಕಕ್ಕೂ ಇರುವ ಅನುಪಾತ 1,00,000:1 ಆಗುತ್ತದೆ. ಈಗ ಇಲಿಯ ತೂಕಕ್ಕೂ ಮತ್ತು ಆನೆಯ ತೂಕಕ್ಕೂ ಇರುವ ಅನುಪಾತವನ್ನು ಕಂಡುಹಿಡಿಯಲು ಹೇಳಿ. ಈಗ ಇಲಿಯ ತೂಕ ಮತ್ತು ಆನೆಯ ತೂಕಕ್ಕೂ ಇರುವ ಅನುಪಾತ ಎಂದರೆ ಆನೆಯ ತೂಕದ ಎಷ್ಟು ಪಟ್ಟು ಇಲಿಯ ತೂಕವಿದೆ ಎಂದು ಅರ್ಥೈಸಬಹುದು. ಈಗ ಮೌಲ್ಯಗಳನ್ನು ಬಳಸಿ ಅನುಪಾತವನ್ನು ಬರೆದರೆ 40:40 ಲಕ್ಷ ಆಗುತ್ತದೆ. ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಬಹುದು. ಈ ಅನುಪಾತವನ್ನು ಸರಳೀಕರಿಸಿದರೆ 1:1 ಲಕ್ಷ ಸಿಗುತ್ತದೆ. ಹಾಗಾಗಿ 40:40 ಲಕ್ಷ ಮತ್ತು 1:1 ಲಕ್ಷ ಸಮಾನ ಅನುಪಾತಗಳಾಗಿವೆ. ಇದನ್ನೂ ಕೂಡ ಭಿನ್ನರಾಶಿ ರೂಪದಲ್ಲಿ ಬರೆಯಬಹುದು. ಈಗ ಇಲಿಯ ತೂಕಕ್ಕೂ ಮತ್ತು ಆನೆಯ ತೂಕಕ್ಕೂ ಇರುವ ಅನುಪಾತ 1:1 ಲಕ್ಷ ಆಗಿದೆ. ಈಗ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ತೂಕಗಳನ್ನು ವಿಭಿನ್ನ ಮಾನಗಳಲ್ಲಿ ಬರೆದು ಸರಳೀಕರಿಸಿದರೆ ಅನುಪಾತ ಬದಲಾಗುತ್ತದೆಯಾ ಎಂದು ಚರ್ಚಿಸಿ. ಆನೆಯ ತೂಕ 1,00,000 ಗ್ರಾಂ ಆದರೆ ಇಲಿಯ ತೂಕ ಎಷ್ಟು ಆಗಿರುತ್ತದೆ? ಈ ಸಂದರ್ಭದಲ್ಲಿ ಇಲಿಯ ತೂಕ 20 ಗ್ರಾಂ ಆಗಿದ್ದರೆ ಆನೆಯ ತೂಕ ಎಷ್ಟಾಗಿರುತ್ತದೆ? ಅನುಪಾತವನ್ನು ಕಂಡುಹಿಡಿಯಬೇಕಾದರೆ ಪರಿಮಾಣಗಳ ಪ್ರಾಮುಖ್ಯತೆ ಏನು? ಅನುಪಾತದಲ್ಲಿ ಪರಿಮಾಣಗಳ ಕ್ರಮವನ್ನು ಅದಲು ಬದಲು ಮಾಡಿದರೆ ಅನುಪಾತವು ಬದಲಾಗುತ್ತದೆಯೇ? ಹಾಗೆಯೇ ಅನುಪಾತದ ಭಿನ್ನರಾಶಿ ರೂಪ ಹೇಗೆ ಬದಲಾಗುತ್ತದೆ? ಮುಂತಾದ ಪ್ರಶ್ನೆಗಳನ್ನು ಕೇಳಿ. ಈಗ ಸಮಾನ ಅನುಪಾತಗಳ ಬಗ್ಗೆ ಚರ್ಚೆ ಮಾಡೋಣ. ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು 2 ಗುಂಪುಗಳನ್ನಾಗಿ ಮಾಡಿ. ಉದಾಹರಣೆಗೆ 3 ಹುಡುಗಿಯರ ಒಂದು ಗುಂಪು ಮತ್ತು 2 ಹುಡುಗರ ಒಂದು ಗುಂಪು ಆಗಿದೆ ಎಂದು ಪರಿಗಣಿಸೋಣ. ಈಗ ಹುಡುಗಿಯರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆಗೆ ಅನುಪಾತವನ್ನು ಕಂಡುಹಿಡಿಯಲು ಉಳಿದ ವಿದ್ಯಾರ್ಥಿಗಳಿಗೆ ಹೇಳಿ. ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗೂ ಇರುವ ಅನುಪಾತ 3:2 ಆಗಿದೆ. ಈಗ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು 5. ಹಾಗಾಗಿ ಒಂದು ಆಯತವನ್ನು ರಚಿಸಿ 5 ಸಮಾನ ಭಾಗಗಳಾಗಿ ಮಾಡಿ. ಹುಡುಗಿಯರ ಸಂಖ್ಯೆ 3, ಹಾಗಾಗಿ 3 ಭಾಗಗಳಿಗೆ ಒಂದು ಬಣ್ಣವನ್ನು ಹಚ್ಚಿ ಉಳಿದ 2 ಭಾಗಗಳು 2 ಹುಡುಗರನ್ನು ಸೂಚಿಸುತ್ತವೆ. ಈ ರೀತಿಯಲ್ಲಿ ಅನುಪಾತವನ್ನು ಚಿತ್ರರೂಪದಲ್ಲಿ ತೋರಿಸಬಹುದು. ಒಂದು ಪ್ರಶ್ನೆ ಕೇಳಬಹುದು. ಸಮಾನ ಭಿನ್ನರಾಶಿಗಳಿಗೂ ಮತ್ತು ಸಮಾನ ಅನುಪಾತಗಳಿಗೂ ಏನಾದರೂ ಸಂಬಂಧವಿದೆಯಾ ಎಂಬ ಪ್ರಶ್ನೆ ಕೇಳಿ. ಈ ರೀತಿ ದೈನಂದಿನ ಜೀವನದಿಂದ ಉದಾಹರಣೆಗಳನ್ನು ತೆಗೆದುಕೊಂಡು ಅದರಲ್ಲಿನ ಅನುಪಾತವನ್ನು ಕಂಡುಹಿಡಿಯಲಿಕ್ಕೆ ಹೇಳಿ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 60 kg ಟೊಮೊಟೊ ಮತ್ತು 40 kg ಈರುಳ್ಳಿ ಇದೆ. ಈಗ ತೂಕಗಳ ಅನುಪಾತವು 60:40 ಆಗಿದೆ. ಇದರ ಅರ್ಥ 60 kg ಟೊಮೊಟೊ ಇದ್ದರೆ 40 kg ಈರುಳ್ಳಿ ಎಂದು ಹೇಳಬಹುದು. ಇದನ್ನು ಸರಳೀಕರಿಸಿದಾಗ ಮೊದಲು 6:4 ಸಿಗುತ್ತದೆ. ಇದನ್ನು 6 kg ಟೊಮೊಟೊಗೆ 4 kg ಈರುಳ್ಳಿ ಇದೆ ಎಂದು ವಿವರಿಸಬಹುದು. ಇದನ್ನು ಇನ್ನೂ ಸರಳೀಕರಿಸಿದಾಗ 3:2 ಆಗುತ್ತದೆ. ಹಾಗಾಗಿ 60:40 ಮತ್ತು 3:2 ಇವೆರಡೂ ಸಮಾನ ಅನುಪಾತಗಳಾಗಿವೆ ಎಂದು ಹೇಳಬಹುದು. ಹುಡುಗಿಯರ ಮತ್ತು ಹುಡುಗರ ಸಂಖ್ಯೆಗಳಿಗೆ ಇರುವ ಅನುಪಾತ ಮತ್ತು ಟೊಮೊಟೊ ತೂಕಕ್ಕೂ ಮತ್ತು ಈರುಳ್ಳಿ ತೂಕಕ್ಕೂ ಇರುವ ಅನುಪಾತಗಳು ಸಮಾನ ಅನುಪಾತಗಳಾಗಿವೆ ಎಂದು ಹೇಳಬಹುದು. ಮುಖ್ಯವಾಗಿ ಇಲ್ಲಿ ಒಂದು ಅನುಪಾತದಲ್ಲಿನ ಪರಿಮಾಣಗಳ ಮಾನಗಳು ಒಂದೇ ಆಗಿರಬೇಕು. ಇನ್ನೊಂದು ಉದಾಹರಣೆ ನೋಡೋಣ. ಸೋಮನಹಳ್ಳಿಯ ಜನಸಂಖ್ಯೆ 3,60,000 ಎಂದು ಪರಿಗಣಿಸೋಣ. ಕವಲಹಳ್ಳಿಯ ಜನಸಂಖ್ಯೆ 2,40,000 ಎಂದು ಪರಿಗಣಿಸೋಣ. ಈ ಎರಡೂ ಊರುಗಳ ಜನಸಂಖ್ಯೆಗಳು ಲಕ್ಷದಲ್ಲಿವೆ. ಜನಸಂಖ್ಯೆಗಳ ಅನುಪಾತವು ಎಷ್ಟಾಗಿರಬಹುದೆಂದು ತರಗತಿಯಲ್ಲಿ ಚರ್ಚಿಸಬಹುದು. ಜನಸಂಖ್ಯೆಗಳ ಅನುಪಾತವು 3,60,000 2,40,000 ಆಗಿದೆ. ಮೌಲ್ಯಗಳನ್ನು ಸರಳೀಕರಿಸಿದರೆ 36:24 ಆಗುತ್ತದೆ. ಮತ್ತೆ ಸರಳೀಕರಿಸಿದರೆ 3:2 ಆಗುತ್ತದೆ. ಇದರರ್ಥ ಕವಲಹಳ್ಳಿಯ 2 ಜನರಿಗೆ ಸೋಮನಹಳ್ಳಿಯಲ್ಲಿ 3 ಜನ ಇರುತ್ತಾರೆ ಎಂದು ವಿವರಿಸಬಹುದು. ಅನುಪಾತಗಳಿಗೆ
ಚಟುವಟಿಕೆಯನ್ನು ನೋಡೋಣ. ಅನುಪಾತಗಳನ್ನು ತರಗತಿಯಲ್ಲಿ ಜಿಯೋ ಬೋರ್ಡ್ ಮತ್ತು ರಬ್ಬರ್ ಬ್ಯಾಂಡ್ ಉಪಯೋಗಿಸುವ ಮೂಲಕ ಆಕ್ಟಿವಿಟಿ ಹೇಗೆ ಮಾಡಬಹುದೆಂದು ನೋಡೋಣ. ರಬ್ಬರ್ ಬ್ಯಾಂಡ್ಗಳನ್ನು ತೋರಿಸುವಂತೆ ಜಿಯೋ ಬೋರ್ಡ್ನಲ್ಲಿ ಇರಿಸಿ ಅವುಗಳ ಉದ್ದಗಳನ್ನು ಕಂಡುಹಿಡಿಯಲು ಹೇಳಬಹುದು. ಉದ್ದಗಳನ್ನು ಅದಲು ಬದಲು ಮಾಡಿ ಅನುಪಾತಗಳು ಹೇಗೆ ಬದಲಾಗುತ್ತವೆ ಎಂದು ಪ್ರಶ್ನೆಯನ್ನು ಕೇಳಬಹುದು. ನಂತರ ವಿವಿಧ ರೀತಿಗಳಲ್ಲಿ ಜೋಡಿಸಿ ಸ್ಕೇಲ್ ಅನ್ನು ಬಳಸದೆ ಉದ್ದಗಳ ಅನುಪಾತಗಳನ್ನು ಕಂಡುಹಿಡಿಯಲು ಹೇಳಬಹುದು. ಕಾಣುವ ಹಾಗೆ ಆಯತಗಳ ರಚನೆ ಮಾಡಿ ಅವುಗಳ ಬಾಹುಗಳ ಅಳತೆಗಳ ಅನುಪಾತವನ್ನು ಕಂಡುಹಿಡಿಯಲು ಹೇಳಬಹುದು. ಅನುಪಾತದಲ್ಲಿನ ಅಳತೆ ಕ್ರಮವನ್ನು ಅದಲು ಬದಲು ಮಾಡಿದರೆ ಅನುಪಾತ ಹೇಗೆ ಬದಲಾಗುತ್ತದೆ ಎಂದು ಚರ್ಚಿಸಿ. ಇಲ್ಲಿಯವರೆಗೆ 2 ಪರಿಮಾಣಗಳ ಅನುಪಾತವನ್ನು ಕಂಡುಹಿಡಿಯುವುದರ ಬಗ್ಗೆ ಚರ್ಚಿಸಿದ್ದೇವೆ. ಈಗ 3 ಪರಿಮಾಣಗಳ ಅನುಪಾತಗಳನ್ನು ನೋಡೋಣ. ಅನಿಲ್, ಸುನಿಲ್ ಮತ್ತು ಶಬಾನಾಳ ಓದುವ ಸಮಯ ಕ್ರಮವಾಗಿ 20, 30 ಮತ್ತು 40 ನಿಮಿಷಗಳು ಎಂದು ಪರಿಗಣಿಸೋಣ. ಈಗ ಅನಿಲ್, ಸುನಿಲ್ ಮತ್ತು ಶಬಾನಾಳ ಓದುವ ಸಮಯದ ಅನುಪಾತ 20:30:40 ಅಂತ ಬರೆಯಬಹುದು. ಸರಳೀಕರಿಸಿದಾಗ 2:3:4 ಎಂದಾಗುತ್ತದೆ. ಅನುಪಾತದಲ್ಲಿ ಮೌಲ್ಯಗಳು ವಿದ್ಯಾರ್ಥಿಗಳ ಹೆಸರುಗಳ ಕ್ರಮದಲ್ಲೇ ಇರಬೇಕು. ಹೆಸರುಗಳ ಕ್ರಮ ಅದಲು ಬದಲಾದರೆ ಅನುಪಾತದಲ್ಲಿನ ಮೌಲ್ಯಗಳ ಕ್ರಮವು ಬದಲಾಗುತ್ತದೆ. ಈ 3 ಮೌಲ್ಯಗಳ ಅನುಪಾತವನ್ನು ಚಿತ್ರದ ಮೂಲಕ ಹೇಗೆ ಪ್ರತಿನಿಧಿಸಬಹುದು ಎಂದು ಸಂಚಲನ ಕೇಂದ್ರದಲ್ಲಿ ಚರ್ಚಿಸಬಹುದು. ಉದಾಹರಣೆಗೆ 20 ಮೌಲ್ಯಕ್ಕೆ 2 ಸೆಂಟಿಮೀಟರ್ನ ಆಯತ, 30ಕ್ಕೆ 3 ಸೆಂಟಿಮೀಟರ್ನ ಆಯತ, ಅದೇ ರೀತಿ 40ಕ್ಕೆ 4 ಸೆಂಟಿಮೀಟರ್ನ ಆಯತ ರಚಿಸಬಹುದು. ಇಲ್ಲಿ 1 ಸೆಂಟಿಮೀಟರ್ ಉದ್ದ 10 ನಿಮಿಷಗಳನ್ನು ಸೂಚಿಸುತ್ತಿದೆ. ಈ ಒಟ್ಟಾರೆ 3 ವಿದ್ಯಾರ್ಥಿಗಳ ಓದುವ ಸಮಯ 90 ನಿಮಿಷ ಆಗುತ್ತದೆ. ಹಾಗಾಗಿ 3 ಆಯತಗಳನ್ನು ಜೋಡಿಸಿ ಒಟ್ಟಿಗೆ ರಚನೆ ಮಾಡಿ ಅದನ್ನು 2+3+4 ಅಂದರೆ 9 ಸಮಭಾಗಗಳಾಗಿ ಮಾಡಿದರೆ ಅನಿಲ್ ಓದುವ ಸಮಯ 2 ಭಾಗಗಳು, ಸುನಿಲ್ ಓದುವ ಸಮಯ 3 ಭಾಗಗಳು ಮತ್ತು ಶಬಾನಾ ಓದುವ ಸಮಯ 4 ಭಾಗಗಳಾಗಿರುತ್ತವೆ. ಒಟ್ಟು ಓದುವ ಸಮಯವನ್ನು ಪೂರ್ಣವಾಗಿ ಪರಿಗಣಿಸಿ ಪ್ರತಿ ವಿದ್ಯಾರ್ಥಿ ಓದುವ ಸಮಯವನ್ನು ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯಬಹುದು ಎಂದು ಚರ್ಚಿಸಬಹುದು. 3 ಮೌಲ್ಯಗಳ ಅನುಪಾತಕ್ಕೆ ಇನ್ನೊಂದು ಉದಾಹರಣೆ ನೋಡೋಣ. ಕಾವೇರಿ ಎಕ್ಸ್ಪ್ರೆಸ್, ಗೋದಾವರಿ ಎಕ್ಸ್ಪ್ರೆಸ್ ಮತ್ತು ಗುಜರಾತ್ ಎಕ್ಸ್ಪ್ರೆಸ್ ರೈಲುಗಳು ಒಂದು ದಿನದಲ್ಲಿ ಕ್ರಮವಾಗಿ 400 ಕಿಲೋಮೀಟರ್, 600 ಕಿಲೋಮೀಟರ್ ಮತ್ತು 800 ಕಿಲೋಮೀಟರ್ ಕ್ರಮಿಸುತ್ತವೆ. ಇಲ್ಲಿ ಗೋದಾವರಿ ಎಕ್ಸ್ಪ್ರೆಸ್, ಗುಜರಾತ್ ಎಕ್ಸ್ಪ್ರೆಸ್ ಮತ್ತು ಕಾವೇರಿ ಎಕ್ಸ್ಪ್ರೆಸ್ ರೈಲುಗಳ ಕ್ರಮಿಸಿದ ದೂರಗಳ ಅನುಪಾತವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಉತ್ತರ ಡಿ 3:4:2 ಆಗಿದೆ. ಅದು ಹೇಗೆಂದು ನೋಡೋಣ. ಬೇಕಾಗಿರುವ ಅನುಪಾತವು ಗೋದಾವರಿ ಎಕ್ಸ್ಪ್ರೆಸ್ ಕ್ರಮಿಸಿದ ದೂರ ಇಷ್ಟು, ಗುಜರಾತ್ ಎಕ್ಸ್ಪ್ರೆಸ್ ಕ್ರಮಿಸಿದ ದೂರ ಇಷ್ಟು, ಕಾವೇರಿ ಎಕ್ಸ್ಪ್ರೆಸ್ ಕ್ರಮಿಸಿದ ದೂರ ಆಗಿದೆ. ಕ್ರಮವಾಗಿ ಅನುಪಾತದಲ್ಲಿ 600:800:400 ಆಗಿದೆ. ಇದನ್ನು ಸರಳೀಕರಿಸಿದರೆ 6:8:4 ಆಗಿರುತ್ತದೆ. ಮತ್ತು ಸರಳೀಕರಿಸಿದರೆ 3:4:2 ಆಗುತ್ತದೆ. ಈ ರೀತಿಯ 3 ಮೌಲ್ಯಗಳ ಅನುಪಾತಗಳನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸಬಹುದು ಎಂದು ಚರ್ಚಿಸಿ. ಒಂದು ಸುಳುಹು: ಸಿಮೆಂಟ್, ಮರಳು ಮತ್ತು ನೀರು. ಅನುಪಾತವನ್ನು ರೋಲ್ ಪ್ಲೇ ಮುಖಾಂತರ ಹೇಗೆ ಅರ್ಥೈಸಬಹುದು ಎಂದು ನೋಡೋಣ. ಸನ್ನಿವೇಶ ಈ ರೀತಿ ಇರುತ್ತದೆ. ತರಗತಿಯ 2 ವಿದ್ಯಾರ್ಥಿಗಳನ್ನು ಗೊಂಬೆ ಅಂಗಡಿಯ ಮಾಲೀಕರೆಂದು ಪರಿಗಣಿಸಿ. ಗೀತಾ ಮತ್ತು ರೀಟಾ ಮಾಡಿದ ಹೂಡಿಕೆ ಕ್ರಮವಾಗಿ 5,000 ಮತ್ತು 10,000ಗಳಾಗಿವೆ. 1 ತಿಂಗಳಿನ ನಂತರ ಪಡೆದ ಒಟ್ಟು ಲಾಭವು 2,400 ಆಗಿದೆ. ಹಾಗಾದರೆ ಗೀತಾ ಮತ್ತು ರೀಟಾ ತಮ್ಮ ಹೂಡಿಕೆಯ ಅನುಪಾತದಲ್ಲಿ ಲಾಭವನ್ನು ಹಂಚಿಕೊಂಡರೆ ಅವರಿಬ್ಬರ ಲಾಭದ ಪಾಲು ಎಷ್ಟು ಎಂದು ಆಲೋಚಿಸಿ, ಚರ್ಚಿಸಿ, ಉತ್ತರ ಕಂಡುಹಿಡಿಯುವ ವಿಧಾನವನ್ನು ವಿವರಿಸಲು ಹೇಳಿ. ಉತ್ತರ ಕಂಡುಹಿಡಿಯುವ ಒಂದು ವಿಧಾನವನ್ನು ನೋಡೋಣ. ಗೀತಾಳ ಹೂಡಿಕೆ ಮತ್ತು ರೀಟಾಳ ಹೂಡಿಕೆಗೆ ಇರುವ ಅನುಪಾತ 5,000:10,000. ಸರಳೀಕರಿಸಿದಾಗ 1:2 ಆಗುತ್ತದೆ. ಮಾಡಿದ ಒಟ್ಟು ಹೂಡಿಕೆಯು 15,000 ಆಗಿದೆ. ಅದನ್ನು ಚಿತ್ರರೂಪದಲ್ಲಿ ಸೂಕ್ತವಾದ ಪ್ರಮಾಣವನ್ನು ಬಳಸಿ ಆಯತದ ಭಾಗಗಳಾಗಿ ತೋರಿಸಬಹುದು. ರಚಿಸಿದ ಚಿತ್ರದಿಂದ ಒಟ್ಟು ಹೂಡಿಕೆಯಲ್ಲಿ ಗೀತಾಳ ಭಾಗ 3/1 ಆಗಿದೆ, ರೀಟಾಳ ಭಾಗ 3/2 ಆಗಿದೆ. ಹೂಡಿಕೆಯಲ್ಲಿನ ಭಾಗದ ಭಿನ್ನರಾಶಿಗಳನ್ನು ಅನುಪಾತದಲ್ಲಿನ ಮೌಲ್ಯಗಳನ್ನು ಬಳಸಿ
ಹೇಗೆ ಕಂಡುಹಿಡಿಯಬಹುದು ಎಂದು ಚರ್ಚಿಸಿ. ಆ ನಿಯಮವನ್ನು ಸಾಮಾನ್ಯೀಕರಿಸಬಹುದೇ? ಹಾಗಾಗಿ ಲಾಭದಲ್ಲಿ ಗೀತಾಳ ಪಾಲು 1/3 ಗುಣಿಸು 2400 800 ರೂಪಾಯಿ ಆಗಿದೆ. ಲಾಭದಲ್ಲಿ ರೀಟಾಳ ಪಾಲು 1600 ಆಗಿದೆ. ಈ ರೀತಿಯಲ್ಲಿ ವಿವಿಧ ಸನ್ನಿವೇಶಗಳನ್ನು ರೋಲ್ ಪ್ಲೇ ಮುಖಾಂತರ ಮಾಡಿಸಬಹುದು. ಈ ಪ್ರಶ್ನೆಯನ್ನು ಪರಿಹರಿಸಲು ಪ್ರಯತ್ನಿಸಿ. 1600 ಲಾಭವನ್ನು ರೀಟಾಳು ತನ್ನ ತಮ್ಮಂದಿರಾದ ರಾಜು ಮತ್ತು ರವಿಗೆ 3:5 ಅನುಪಾತದಲ್ಲಿ ಹಂಚಬೇಕಾಗಿದೆ. ಹಾಗಾದರೆ ಒಬ್ಬೊಬ್ಬರಿಗೂ ಬರುವ ಹಣ ಎಷ್ಟು? ಉತ್ತರ ಆಯ್ಕೆ ಸಿ ಆಗಿದೆ. ಹೇಗೆಂದು ನೋಡೋಣ. ಹಂಚಿಕೆಯಲ್ಲಿನ ಒಟ್ಟು ಭಾಗಗಳು 3 × 5 8 ಆಗಿದೆ. ಹಾಗಾಗಿ ರಾಜುವಿನ ಪಾಲು 8/3 ಗುಣಿಸು 1600 ಆಗಿದೆ. ಅಂದರೆ ರೂಪಾಯಿ 600 ಆಗಿದೆ. ಅದೇ ರೀತಿ ರವಿಯ ಪಾಲು 8/5 ಗುಣಿಸು 1600 ಅಂದರೆ ರೂಪಾಯಿ 1000 ಆಗಿದೆ. ರೋಲ್ ಪ್ಲೇಗಾಗಿ ಇನ್ನೊಂದು ಸನ್ನಿವೇಶವನ್ನು ನೋಡೋಣ. ರಾಮಣ್ಣ ಎಂಬ ರೈತ ಬೆಳೆದಿರುವ ಕ್ಯಾರೆಟ್ ಅನ್ನು 5 ಕೆಜಿಗೆ 125 ರೂಪಾಯಿಯಂತೆ ಮಾರಾಟ ಮಾಡುತ್ತಾನೆ. ಭೀಮಣ್ಣ ಎಂಬ ರೈತ ಬೆಳೆದಿರುವ ಕ್ಯಾರೆಟ್ ಅನ್ನು 10 ಕೆಜಿಗೆ 250 ರೂಪಾಯಿಯಂತೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಇಬ್ಬರಲ್ಲೂ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದವರು ಯಾರು ಎಂದು ಅನುಪಾತವನ್ನು ಬಳಸಿ ಕಂಡುಹಿಡಿಯೋಣ. ತೂಕದ ಅನುಪಾತ 5 kg/10 kg ಅಂದರೆ 1:2 ಆಗುತ್ತದೆ. ಇಲ್ಲಿ 5:10 ಮತ್ತು 1:2 ಸಮಾನ ಅನುಪಾತಗಳಾಗಿವೆ. ಬೆಲೆಯ ಅನುಪಾತ 125 ರೂಪಾಯಿ ಇಷ್ಟು 250 ರೂಪಾಯಿ. ಸರಳೀಕರಿಸಿದರೆ 1:2 ಆಗುತ್ತದೆ. ಇಲ್ಲಿ 125:250 ಮತ್ತು 1:2 ಸಮಾನ ಅನುಪಾತಗಳಾಗಿವೆ. ತೂಕದ ಅನುಪಾತ ಮತ್ತು ಬೆಲೆಯ ಅನುಪಾತ ಸಮನಾಗಿವೆ. ಅಂದರೆ 5:10 ಸಮ 125:250 ಆಗಿದೆ. ಸಮಚಿಹ್ನೆಯ ಬದಲಿಗೆ ತೋರಿಸಿರುವಂತೆ 4 ಚುಕ್ಕೆಗಳನ್ನು ಬಳಸಿ ಪ್ರತಿನಿಧಿಸಬಹುದು. ಇಲ್ಲಿ ತೂಕದ ಅನುಪಾತ ಮತ್ತು ಬೆಲೆಯ ಅನುಪಾತಗಳು ಸಮಾನುಪಾತಗಳಾಗಿವೆ ಎಂದು ಹೇಳಬಹುದು. ಸಮಾನುಪಾತಕ್ಕೆ ಜಿಯೋ ಬೋರ್ಡ್ ಮತ್ತು ರಬ್ಬರ್ ಬ್ಯಾಂಡ್ ಬಳಸಿ ಮಾಡಬಹುದಾದ ಒಂದು ಚಟುವಟಿಕೆ ನೋಡೋಣ. ಜಿಯೋ ಬೋರ್ಡ್ನಲ್ಲಿ ಒಂದು ದೊಡ್ಡ ಆಯತವನ್ನು ರಚನೆ ಮಾಡಿ, ಉದಾಹರಣೆಗೆ ಅದರ ಬಾಹುಗಳ ಉದ್ದದ ಅನುಪಾತ 6:10 ಆಗಿರಲಿ. ಸರಳೀಕರಿಸಿದರೆ 3:5 ಆಗುತ್ತದೆ. ಇದಕ್ಕೆ ಸಮಾನುಪಾತದಲ್ಲಿರುವಂತೆ ಇನ್ನೊಂದು ಆಯತವನ್ನು ರಚನೆ ಮಾಡಲು ಹೇಳಿ. ಬಾಹುಗಳ ಉದ್ದವನ್ನು x ಮತ್ತು y ಎಂದು ಗುರುತಿಸಿ ಅನುಪಾತವನ್ನು ಬರೆಯಲು ಹೇಳಿ. ಈ ಸನ್ನಿವೇಶಕ್ಕೆ ಸಮಾನುಪಾತವನ್ನು ಬರೆಯಲು ಹೇಳಿ. ಅನುಪಾತಗಳಿಗೆ ಇನ್ನೊಂದು TLM ಅನ್ನು ರಚನೆ ಮಾಡುವುದು ಹೇಗೆ ಎಂದು ನೋಡೋಣ. ತೋರಿಸಿರುವಂತೆ ಚಾರ್ಟ್ ಹಾಳೆಗಳನ್ನು ಕತ್ತರಿಸಿ ಮತ್ತು ಅವುಗಳನ್ನು ಜೋಡಿಸಿ. ಆ ಸಂಖ್ಯೆಗಳು ಯಾವ ಅನುಪಾತದಲ್ಲಿವೆ ಎಂದು ಗುರುತಿಸಬೇಕು. ಅಥವಾ ಬಿಟ್ಟು ಹೋದ ಸಂಖ್ಯೆಯನ್ನು ಅನುಪಾತಕ್ಕೆ ಅನುಗುಣವಾಗಿ ಗುರುತಿಸಲು ಹೇಳಿ. ಇದು ಚಟುವಟಿಕೆಯೂ ಹೌದು, ಆಟವೂ ಹೌದು, ಮೌಲ್ಯಮಾಪನದ ವಿಧಾನವೂ ಹೌದು. TLMಗಳನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳು ಆಟ ಆಡುವಂತೆ ಮತ್ತು ಹೆಚ್ಚಾಗಿ ತೊಡಗಿಸಿಕೊಂಡು ಕಲಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅನೇಕ TLMಗಳನ್ನು ಸಾಮಾನ್ಯವಾಗಿ ಲಭ್ಯವಿರುವ ಸಾಮಗ್ರಿಗಳಿಂದ ಸುಲಭವಾಗಿ ತಯಾರಿಸಬಹುದು. ಘನಾಕೃತಿಗಳಲ್ಲಿ ಮುಖಗಳು, ಅಂಚುಗಳು ಮತ್ತು ಶೃಂಗಗಳು, ಫೇಸಸ್, ಎಡ್ಜಸ್ ಅಂಡ್ ವರ್ಟಿಸಸ್. ಸೊ ಘನಾಕೃತಿಗಳಲ್ಲಿ ಈ ಮುಖಗಳನ್ನು ಹೇಗೆ ಕಂಡುಹಿಡಿಯೋದು ಮತ್ತೆ ಅದರಲ್ಲಿರುವ ಎಡ್ಜಸ್ ಯಾವುದು, ವರ್ಟಿಸಸ್ ಯಾವುದು ನಾವು ನೋಡೋಣ. ಉದಾಹರಣೆಗೆ ನಾವು ಇಲ್ಲಿ ಚೌಕಗಣವನ್ನು ತಗೊಂಡಿದ್ದೀವಿ. ಮುಖಗಳನ್ನು ನೋಡುವಾಗ ಸೊ ಮೊದಲನೇ ಮುಖ ಫ್ಲಾಟ್ ಆಗಿ ಇರುವ ಮುಖವನ್ನು 1ನೇ ಮುಖ ಅಂತ ನಾವಿಲ್ಲಿ ತಗೊಂಡಿದ್ದೀವಿ. ಅದಕ್ಕೆ ಆಪೋಸಿಟ್ ಆಗಿರುವ ಮುಖವನ್ನು 2ನೇ ಮುಖ. ಅದೇ ರೀತಿಯಲ್ಲಿ 3, 4 ಅದಕ್ಕೆ ಆಪೋಸಿಟ್ ಆಗಿರೋದು 5 ಮತ್ತು ಅದಕ್ಕೆ ಆಪೋಸಿಟ್ ಆಗಿ 6. ಒಂದು ಚೌಕಗಣಕ್ಕೆ 6 ಮುಖಗಳು ಇರುತ್ತವೆ. ಈ ಮುಖಗಳು ಒಂದರ ಒಂದು ಎಲ್ಲಿ ಜಾಯಿನ್ ಆಗುತ್ತಲ್ಲ ಅಲ್ಲಿ ನಮಗೆ ಎಡ್ಜಸ್ ಸಿಗುತ್ತೆ. ಸೊ ಈ ಕ್ಯೂಬ್ಗೆ 12 ಎಡ್ಜಸ್ಗಳು ಇರುತ್ತವೆ. ಮತ್ತು ಒಂದು ಎಡ್ಜು ಮತ್ತು ಇನ್ನೊಂದು ಎಡ್ಜು ಇಲ್ಲಾಂದರೆ ಒಂದಕ್ಕಿಂತ ಹೆಚ್ಚು ಎಡ್ಜಸ್ಗಳು ಎಲ್ಲಿ ಮೀಟ್ ಆಗುತ್ತಲ್ಲ ಅದನ್ನು ನಾವು ಶೃಂಗಗಳು ಅಂತ ಹೇಳ್ತೀವಿ. ಈ ಚೌಕಗಣಕ್ಕೆ 8 ಶೃಂಗಗಳು ಇರುತ್ತವೆ. ಸೊ ಇದನ್ನು ಒಂದು ನಿಯಮದಲ್ಲಿ ನೋಡೋದಾಗಿದ್ದರೆ F+V ಫೇಸಸ್ ಪ್ಲಸ್ ವರ್ಟಿಸಸ್ ಈಕ್ವಲ್ ಟು ಎಡ್ಜಸ್ ಪ್ಲಸ್ 2 ಅಂತ ಒಂದು ನಿಯಮದಲ್ಲಿ ಪ್ರತಿಯೊಂದು ಘನಾಕೃತಿಗಳು ಇರುತ್ತವೆ. ಆದರೆ ಇಲ್ಲಿ ನೋಡೋದಾಗಿದ್ರೆ 6 + 8
12 + 2, ಸೊ ಅದು 14 + 14 ಅಂತ ಆಗಿದೆ. ಈ ನಿಯಮವನ್ನು ನೋಡೋದಾಗಿದ್ರೆ ಯಾವುದೇ ಒಂದು ಘನಾಕೃತಿ ಸ್ಟ್ರೇಟ್ ಎಡ್ಜಸ್ ಇರುವ ಘನಾಕೃತಿಗೆ ಇದು ನಿಯಮ ಅಪ್ಲೈ ಆಗುತ್ತೆ. ಅದೇ ಕರ್ವ್ಡ್ ಎಡ್ಜ್ ಇರುವ ಘನಾಕೃತಿಗಳನ್ನು ನೋಡಿದಾಗ ಈ ರೀತಿ ಸಿಲಿಂಡರ್ಗಳಿಗೆ ಈ ನಿಯಮ ಅಪ್ಲೈ ಆಗಲ್ಲ. ಸೊ ಈ ಸಿಲಿಂಡರ್ಗೆ ಮುಖಗಳು ಯಾವುದು ಅಂತ ನೋಡೋದಾಗಿದ್ರೆ ಒಂದು ಕರ್ವ್ಡ್ ವಕ್ರಮುಖ ಇರುತ್ತೆ, ಮತ್ತೆ 2 ಸಮತಟ್ಟಾದ ಮುಖಗಳು ಇರುತ್ತೆ, ಮತ್ತೆ 2 ವಕ್ರ ಎಡ್ಜಸ್ಗಳು ಇರುತ್ತೆ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಘನಾಕೃತಿಗಳನ್ನು ಕೊಟ್ಟು ಘನಾಕೃತಿಯಲ್ಲಿ ಮುಖಗಳು ಎಷ್ಟಿದಾವೆ, ಹಂಚುಗಳು ಎಷ್ಟಿದಾವೆ, ಶೃಂಗಗಳು ಎಷ್ಟಿದಾವೆ ಅಂತ ನೋಡ್ಲಿಕ್ಕೆ ಹೇಳ್ಬೋದು. ನಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ಕಡೆ ನಾವು ಒಂದಷ್ಟು ಘನಾಕೃತಿಗಳನ್ನು ನೋಡ್ಬೋದು. ಉದಾಹರಣೆಗೆ ಒಂದು ನೋಟ್ಬುಕ್ ಇಲ್ಲಿದೆ. ಆ ನೋಟ್ಬುಕ್ ಅನ್ನು ನೋಡುವಾಗ ನಮಗೆ ಅದು ಆಯತಘನ ರೀತಿಯಲ್ಲಿ ಕಾಣಿಸುತ್ತೆ. ಅದೇ ಒಂದು ಪೇಪರ್ ಹಾಳೆಯನ್ನು 2D ಶೇಪ್ ಅಲ್ಲಿ ತಗೊಂಡೆ ಆ ಪೇಪರ್ ಹಾಳೆಯನ್ನು ಒಂದರ ಮೇಲೆ ಒಂದು ಜೋಡಿಸುವಾಗ ನಮಗೆ ಅದು ಆಯತಘನ ರೂಪದಲ್ಲಿ ಕಾಣಿಸ್ಬೋದು. ಮತ್ತೆ ಆ ನೋಟ್ಬುಕ್ ಅನ್ನು ಒಂದರ ಮೇಲೆ ಒಂದಾಗಿ ನಾವು ಜೋಡಿಸುವಾಗ ನಮಗೆ ಒಂದು ಆಯತಘನ ರೂಪದಲ್ಲಿ ಕಾಣಿಸುತ್ತೆ. ಮತ್ತೆ ಸೀರೆ ಇಲ್ಲಾಂದ್ರೆ ಬಟ್ಟೆ ಇಲ್ಲ ಟವಲ್ಲು ಅದನ್ನು ಮಡಚಿ ಈ ರೀತಿ ಇಡುವಾಗ ನಮಗೆ ಅಲ್ಲೊಂದು ಆಯತಘನ ರಚನೆ ಆಗೋದನ್ನ ನೋಡ್ಬೋದು. ಮತ್ತು ಅದೇ ಥರ ಸೀರೆಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸುವಾಗ ನಮಗೆ ಅಲ್ಲೊಂದು ಆಯತಘನ ಇಲ್ಲ ಕ್ಯೂಬಾಯ್ಡ್ ಕಾಣಿಸ್ಬೋದು, ಇಲ್ಲಾಂದರೆ ಒಂದು ಚೌಕಗಳನ್ನು ಕಾಣಿಸ್ಬೋದು. ಒಂದು ಸರ್ಕಲ್ ಶೇಪಲ್ಲಿ ವೃತ್ತಾಕಾರದಲ್ಲಿ ಇರುವ ಒಂದು ಶೇಪನ್ನು ಒಂದ್ರ ಮೇಲೆ ಒಂದು ಜೋಡಿಸೋದಾಗಿದ್ದರೆ ಈ ರೀತಿ ಕಾಯಿನ್ಸ್ಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸುವಾಗ ನಮಗೆ ಒಂದು ಸಿಲಿಂಡರ್ ಆಕಾರ ಸಿಗುತ್ತದೆ. ನಾವು ಒಂದು 2D ಶೇಪನ್ನು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗುವಾಗ ನಮಗೆ ಒಂದು ಘನಾಕೃತಿ ದೊರೆಯೋದನ್ನ ನಾವು ನೋಡ್ಬೋದು. ಘನಾಕೃತಿಗಳ ಜಾಲಾಕೃತಿಯನ್ನು ಹೇಗೆ ರಚನೆ ಮಾಡೋದು ಅಂತ ನಾವು ನೋಡೋಣ. ಸೊ ಇದನ್ನು ನೀವು ತರಗತಿಯಲ್ಲಿ ಆಕ್ಟಿವಿಟಿಯಾಗಿ ನಿಮ್ಮ ಶಾಲೆಯಲ್ಲಿ ಮಾಡ್ಬೋದು. ಸೊ ಆ ಆಕ್ಟಿವಿಟಿ ಮಾಡೋಕ್ಕೆ ಒಂದು ಸೋಪ್ ಬಾಕ್ಸ್ ಇಲ್ಲಾಂದರೆ ಒಂದು ಕಾಟನ್ ಬಾಕ್ಸ್ ತೊಗೋಬೋದು. ಇಲ್ಲಿ ನಾವು ಒಂದು ಆಯತಘನವನ್ನು ತೊಗೊಂಡಿದ್ವಿ. ಆ ಆಯತಘನವನ್ನು ನಾವು ಈ ರೀತಿ ಕಟ್ ಮಾಡುವ ಮುಖಾಂತರ ಅದರ ಜಾಲಾಕೃತಿಯನ್ನು ರಚನೆ ಮಾಡ್ತಾ ಇದ್ವಿ. ಸೊ ಈ ರೀತಿ ನಾವು ಎಲ್ಲನೂ ಕಟ್ ಮಾಡಿ ಬೇರೆ ಬೇರೆ ಪೀಸ್ಗಳಾಗಿ ಮಾಡ್ತಾ ಇದೀವಿ. ಆ ಪ್ರತಿಯೊಂದು ಪೀಸ್ಗಳಿಗೂ ನಾವೇನು ಮಾಡ್ತಾ ಇದೀವಿ, ಒಂದು ನಂಬರನ್ನು ಈ ರೀತಿ ಕೊಡ್ತಾ ಇದೀವಿ, 1 2 3 ಅಂತ. ಮತ್ತು ಅದರ ಮುಖಗಳು ಏನಿದೆ ಅಲ್ಲ ಅದರ ಆಪೋಸಿಟ್ ಆಗಿರುವ ಮುಖಗಳಿಗೆ ಒಂದೇ ಥರ ಬಣ್ಣವನ್ನು ಹಚ್ತಾ ಇದೀವಿ. 1 ಮತ್ತು 5 ಮತ್ತು 2 ಮತ್ತು 4ಗೆ ಆಪೋಸಿಟ್ ಆಗಿರುವ ಮುಖಗಳಿಗೆ ಒಂದೇ ಥರ ಬಣ್ಣವನ್ನು. ಸೊ ಈ ರೀತಿ ನಾವು ಒಂದು ಘನಾಕೃತಿಯ ಜಾಲಾಕೃತಿಯನ್ನು ರಚನೆ ಮಾಡ್ತಾ ಇದೀವಿ. ಮುಂದೆ ಇಲ್ಲಿ ನೋಡೋದಾಗಿದ್ರೆ ಒಂದು ಶಂಕುವಿನ ಜಾಲಾಕೃತಿ ಈ ರೀತಿ ನಮಗೆ ಕಾಣಿಸುತ್ತೆ. ಅಲ್ಲಿ ನಮಗೆ ಒಂದು ವೃತ್ತಾಕಾರ ಒಂದಿರುತ್ತೆ, ಮತ್ತು ಅದಾದಮೇಲೆ ಒಂದು ಆರ್ಕ್ ಇರುತ್ತೆ. ಸೊ ಇದನ್ನು ರಚನೆ ಮಾಡಲಿಕ್ಕೆ ನಮಗೆ ಒಂದು ಫಾರ್ಮುಲಾ ಬೇಕಾಗುತ್ತೆ. ಅದೇ 360 × r/l. ಆ ಆರ್ ಬಂದ್ಬಿಟ್ಟು ಆ ಸರ್ಕಲ್ನ ರೇಡಿಯಸ್ ಮತ್ತು ಎಲ್ ಆ ಶಂಕುವಿನ ಸ್ಲ್ಯಾಂಟ್ ಹೈಟ್ ಆಗಿರುತ್ತೆ. ಸೊ ಅದನ್ನು ಬಳಸಿ ನಾವು ಆ್ಯಂಗಲ್ನ ಕಂಡುಹಿಡಿದು ಆ ಸರ್ಕಲ್ ಅಲ್ಲಿ ಈ ಥರ ಒಂದು ಆರ್ಕನ್ನು ಕಟ್ ಮಾಡಿ ನಾವು ಇದೆರಡನ್ನು ಸೇರಿಸುವಾಗ ನಮಗೆ ಒಂದು ಶಂಕು ನಮಗೆ ದೊರೆಯುತ್ತೆ. ಅದೇ ರೀತಿಯಲ್ಲಿ ಒಂದು ತ್ರಿಭುಜ ಪಾದ ಪಟ್ಟಕ ಅದರ ಜಾಲಾಕೃತಿ ಈ ರೀತಿ ಇರುತ್ತೆ. ಮತ್ತು ಒಂದು ಚತುರ್ಮುಖಿ ಜಾಲಾಕೃತಿ ಈ ರೀತಿ ಇರುತ್ತೆ. ಸೊ ಈ ಜಾಲಾಕೃತಿಯನ್ನು ಬಳಸಿ ನಾವು ಒಂದು ಘನಾಕೃತಿಗಳನ್ನು ರಚನೆ ಮಾಡ್ಬೋದು. ಮತ್ತು ನಿಮಗೆ ಎಕ್ಸ್ಪ್ಲೈನರ್ ವಿಡಿಯೋ ಮುಖಾಂತರ ನಾವು ಒಂದು ಘನಾಕೃತಿಯನ್ನು ಬಳಸಿ ಹೇಗೆ ನಾವು ಒಂದು ಜಾಲಾಕೃತಿಯನ್ನು ಒಂದು ಚಾರ್ಟ್ ಪೇಪರ್ ಮೇಲೆ ರಚನೆ ಮಾಡೋದು ಅಂತ ಆ ವಿಡಿಯೋದಲ್ಲಿದೆ. ಅದನ್ನು ನೋಡಿ ನೀವು ಕ್ಲಾಸ್ ರೂಮಲ್ಲಿ ಆಕ್ಟಿವಿಟೀಸ್ನ ಮಾಡಿಸ್ಬೋದು. ಮತ್ತು ರೆಡಿಮೇಡ್ ಆಗಿ ನಿಮಗೆ ಪ್ರತಿಯೊಂದು ಘನಾಕೃತಿಗಳ ಜಾಲಾಕೃತಿ ಈ ICT ರಿಸೋರ್ಸಲ್ಲಿ ಇರುತ್ತೆ. ಸೊ ಅದನ್ನು ನೋಡೋದಾಗಿದ್ರೆ ಮ್ಯಾಥಿಗಾನ್ ಅಂತ ಒಂದು ಫ್ರೀ ವೆಬ್ಸೈಟ್ ಇದೆ. ಅಲ್ಲಿ ಹೋದರೆ ನಿಮಗೆ ಈ ಥರ ಘನಾಕೃತಿಗಳಿದೆ. ಈ ಘನಾಕೃತಿಗಳಲ್ಲಿ ಯಾವುದರ ಜಾಲಾಕೃತಿ ಬೇಕೋ ಅದನ್ನು ಕ್ಲಿಕ್ ಮಾಡುತ್ತಾ ಇಲ್ಲಿ ಡೌನ್ಲೋಡ್ ನೆಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡುವಾಗ ನಿಮಗೆ ಇದರ ಜಾಲಾಕೃತಿ ನಿಮಗೆ ಸಿಗುತ್ತದೆ. ಇದನ್ನು ನೀವು ಪ್ರಿಂಟೌಟ್ ಮಾಡಿಸಿ ಆ ಪ್ರಿಂಟೌಟನ್ನು ಈ ರೀತಿ ಇದನ್ನು ಕಟ್ ಮಾಡಿ ಅವ್ರಿಗೆ ಅದರ ಘನಾಕೃತಿಯನ್ನು ರಚನೆ ಮಾಡೋಕ್ಕೆ ಹೇಳ್ಬೋದು. ಇನ್ನೊಂದು ಆಟವನ್ನು ತರಗತಿಯಲ್ಲಿ ಮಾಡ್ಬೋದು. ಪ್ಲೇವೇ ಮೆಥಡ್ ಮುಖಾಂತರ ಅವ್ರಿಗೆ ಒಂದು ಅನುಭವವನ್ನು ಕೊಡಬೇಕು ಅಂದರೆ ಈ ಗೇಮನ್ನು ಅವರಲ್ಲಿ ಆಡಿಸ್ಬೋದು. ಸೊ 2D ಶೇಪ್ಸ್ ಏನಿದೆಯಲ್ಲ, ತ್ರಿಭುಜ ಮತ್ತು ಒಂದು ಚೌಕ, ಒಂದು ಆಯತ, ಬೇರೆ ಬೇರೆ 2D ಶೇಪ್ಸ್ಗಳನ್ನ ಪೇಪರ್ ಹಾಳೆಯಲ್ಲಿ ಕಟ್ ಮಾಡೋಕ್ಕೆ ಹೇಳಿ ಆ ಪೇಪರ್ ಹಾಳೆಗೆ ಬೇರೆ ಬೇರೆ ಬಣ್ಣವನ್ನು ಕೊಡಿ. ಆ ಪೇಪರ್ ಹಾಳೆಯನ್ನು ಬಳಸ್ಕೊಂಡು ಏನು ಕ್ರಿಯೇಟ್ ಮಾಡಿದಾರಲ್ಲ ಅದನ್ನ ಬಳಸಿ ಒಂದು ಘನಾಕೃತಿಯನ್ನು ರಚನೆ ಮಾಡಕ್ಕೆ ಹೇಳಿ. ಯಾವ ವಿದ್ಯಾರ್ಥಿ ಹೆಚ್ಚಿನ ಘನಾಕೃತಿಗಳನ್ನು ರಚನೆ ಮಾಡ್ತಾರಲ್ಲ ಅವ್ರಿಗೆ ಹೆಚ್ಚಿನ ಪಾಯಿಂಟ್ಸ್ ಅನ್ನು ನೀವು ಕೊಡ್ಬೋದು. ಸೊ ಉದಾಹರಣೆಗೆ ನೋಡೋದಾಗಿದ್ರೆ ನಾವು ಈ ಚೌಕವನ್ನು ಬಳಸಿ ಒಂದು ಚೌಕ ಘನವನ್ನು ಇಲ್ಲಿ ರಚನೆ ಮಾಡ್ತಾ ಇದ್ವಿ. ಸೊ ಈ ತರ ಅವರು ಬೇರೆ ಬೇರೆ ಘನಾಕೃತಿಗಳನ್ನು ಅವರು ರಚನೆ ಮಾಡಬಹುದು.
ಸೊ ನಾವಿವಾಗ ಘನಾಕೃತಿಗಳ ಜಾಲಾಕೃತಿ ಹೇಗೆ ರಚನೆ ಮಾಡೋದು ಅಂತ ನೋಡಿದ್ವಿ. ಆ ಜಾಲಾಕೃತಿಯ ರಿಯಲ್ ಲೈಫ್ ಅಪ್ಲಿಕೇಶನ್ ಎಲ್ಲಿದೆ ಅಂತ ನೋಡೋದಾಗಿದ್ರೆ, ಈ ಥರ ಒಂದು ಸ್ವೀಟ್ ಬಾಕ್ಸ್ ಕ್ರಿಯೇಷನ್ ಮಾಡುವಾಗ ಅಲ್ಲೊಂದು ಜಾಲಾಕೃತಿಯನ್ನು ರಚನೆ ಮಾಡ್ತೀವಿ. ಆ ಜಾಲಾಕೃತಿಯ ರಚನೆ ಮಾಡಿ ಅದನ್ನು ಫೋಲ್ಡ್ ಮಾಡುವಾಗ ನಮಗೆ ಒಂದು ಸ್ವೀಟ್ ಬಾಕ್ಸ್ ಇಲ್ಲ ಕೇಕ್ ಬಾಕ್ಸ್ ಸಿಗುತ್ತದೆ. ಸೊ ಆ ಥರ ಒಂದು ಎಕ್ಸ್ಪೆರಿಮೆಂಟ್ನ ನಾವು ಇವಾಗ ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಮೊದಲಿಗೆ ನಾವು ಆ A4 ಸೈಜ್ ಹಾಳೆಯನ್ನು ತೊಗೊಂಡಿದ್ದೀವಿ. ಹಾಳೆಯನ್ನು ತೊಗೊಂಡು ಆ ಎಡ್ಜಸ್ಸಿಂದ, ಆ ಸೈಡ್ ಏನಿದೆಯಲ್ಲ ಆ ಸೈಡಿಂದ ಈಕ್ವಲ್ ಲೆಂತ್ಗೆ ಒಂದು ಲೈನನ್ನು ಇಲ್ಲಿ ಹಾಕೊಂಡಿದ್ದೀವಿ. ಪ್ರತಿಯೊಂದು ಎಡ್ಜ್ಗೂ ಈಕ್ವಲ್ ಸೈಜಲ್ಲಿ ನಾವು ಒಂದು ಲೈನನ್ನು ರಚನೆ ಮಾಡ್ತಾ ಇದ್ದೀವಿ 4 ಸೈಡ್ಗೆ. ಅದಾದ ನಂತರ ಆ ಎಡ್ಜಸ್ ಏನಿದೆಯಲ್ಲ, ಆ ಲೈನ್ ಎಲ್ಲ ಹಾಕೊಂಡಿದ್ದೀವಲ್ಲ, ಆ ಎಡ್ಜ್ಗೆ ನಾವು ಫೋಲ್ಡ್ ಮಾಡ್ತಾ ಇದೀವಿ. ಫೋಲ್ಡ್ ಮಾಡಿ ಆ ಫೋಲ್ಡಿಂಗ್ನ ಹಾಗೆ ಇಟ್ಕೋತಾ ಇದೀವಿ. ಇದೇ ಥರ ಪ್ರತಿಯೊಂದು ಸೈಡ್ಗೆ ನಾವು ಫೋಲ್ಡಿಂಗ್ನ ಮಾಡ್ತಾ ಇದೀವಿ. 2ನೇ ಸೈಡು ಮತ್ತು 3ನೇ ಸೈಡ್ಗೆ ಮತ್ತು 4ನೇ ಸೈಡ್ಗೂ ಅದೇ ಥರ ಫೋಲ್ಡನ್ನು ಮಾಡ್ಕೋತಾ. ಅದಾದ ನಂತರ ನಾವೇನು ಮಾಡ್ತಾ ಇದೀವಿ ಅಂದರೆ, ಒಂದು ಸೈಡ್ ಏನಿದೆಯಲ್ಲ ಆ ಸೈಡಿಂದ ಮತ್ತೆ ಈ ಲೆಫ್ಟ್ ಸೈಡ್ಗೆ ಲೈನ್ ಏನಿದೆಯಲ್ಲ ಆ ಲೈನ್ ಹತ್ರ ನಾವು ಅದನ್ನು ಇರಿಸಿ ಮತ್ತೆ ನಾವು ಅಲ್ಲಿ ಒಂದು ಫೋಲ್ಡಿಂಗ್ನ ಮಾಡ್ತಾ ಇದೀವಿ. ಆ ಫೋಲ್ಡಿಂಗ್ನ ಕಾಣಿಸೋಕ್ಕೆ ನಾವು ಅದನ್ನು ಮತ್ತೆ ಒಂದು ಸ್ಕೇಲು ಮತ್ತು ಸ್ಕೆಚ್ ಪೆನ್ ಇಟ್ಕೊಂಡು ಒಂದು ಲೈನನ್ನು ಹಾಕೋತಾ ಇದೀವಿ. ಅದೇ ರೀತಿಯಲ್ಲಿ ಲೆಫ್ಟ್ ಸೈಡಲ್ಲೂ ಆ ಸೈಡ್ನ ರೈಟ್ ಸೈಡ್ ಲೈನ್ಗೆ ಟಚ್ ಆಗೋ ಥರ ಮಾಡಿ ಮತ್ತೆ ಅಲ್ಲೊಂದು ಫೋಲ್ಡ್ ಬರುತ್ತೆ. ಆ ಮಡತೆಯಲ್ಲೂ ನಾವು ಒಂದು ಲೈನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಈ ರೀತಿ ನಾವು ನೋಡುವಾಗ ಇಲ್ಲಿ ನಮಗೆ ಒಂದು ಜಾಲಾಕೃತಿ ಇಲ್ಲಿ ರಚನೆ ಆಗಿದೆ. ಒಂದು ರೆಕ್ಟ್ಯಾಂಗ್ಯುಲರ್ ಶೀಟಲ್ಲಿ ಒಂದು ಜಾಲಾಕೃತಿ ರಚನೆ ಆಗಿದೆ. ಪ್ರತಿಯೊಂದು ಸೈಡ್ಸ್ ಏನಿದೆಯಲ್ಲ ಅದನ್ನು ನಾವು ಈ ರೀತಿ ಕಟ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀವಿ. ಆ ಫೋಲ್ಡ್ ಮಾಡಿ ಇಟ್ಕೊಂಡ ನಂತರ ನಾವು ಆ ಪ್ರತಿಯೊಂದು ಕಟ್ ಏನು ಮಾಡಿದ್ದೀವಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಅಲ್ಲಿ ನಾವು ಗಮ್ಮನ್ನು ಹಾಕಿ ಒಂದು ಬಾಕ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ನಮಗೆ ಈ ರೀತಿ ಮಾಡೋದ್ರಿಂದ ನಮಗೆ ಈ ಜಾಲಾಕೃತಿಯ ಅಪ್ಲಿಕೇಶನ್ ಒಂದು ಸ್ವೀಟ್ ಬಾಕ್ಸ್ ರಚನೆ ನಮಗೆ ಇಲ್ಲಿ ಆಗ್ತಾ ಇದೆ. ಸೊ ಮೊದಲಿಗೆ ನಾವು ಇಲ್ಲಿ ಒಂದು ಗಮ್ಮನ್ನು ಹಾಕಿ ಇಲ್ಲೊಂದು ಗಮ್ಮನ್ನು ಹಾಕಿ ಬಾಕ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲೂ ಸಮೇತ ನಾವು ಗಮ್ಮನ್ನು ಹಾಕಿ ಬಾಕ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಲಾಸ್ಟಲ್ಲಿ ನೋಡೋದಾಗಿದ್ರೆ ನಮಗೆ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಸ್ವೀಟ್ ಬಾಕ್ಸ್ ನಮಗೆ ಇಲ್ಲಿ ಸಿಗುತ್ತದೆ. ಸೊ ನಾವು ಇಲ್ಲಿ ನೋಡೋದಾದರೆ ನಮ್ಮ ಈ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನೆಟ್ವರ್ಕ್ ಏನಾಗಿದೆ ಅಂದರೆ, ಇಲ್ಲಿ ನಾವು ಸ್ವೀಟ್ ಬಾಕ್ಸ್ ಕ್ರಿಯೇಟ್ ಮಾಡುವ ಮುಖಾಂತರ ಆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ನ ವಿದ್ಯಾರ್ಥಿಗಳಿಗೆ ಕೊಡೋಕ್ಕೆ ಯೂಸ್ ಆಗ್ತಾ ಇದೆ. ಇದನ್ನು TLM ಥರ ನಾವು ವಿದ್ಯಾರ್ಥಿಗಳಿಗೆ ಮಾಡಿಸಿ ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡಿಸ್ಬೋದು. ಇವಾಗ TLM ಥರ ಟೀಚರ್ಸ್ ಅದನ್ನು ತೋರಿಸೋದ್ರಿಂದ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದೇ ನಾವು ಸ್ಟೂಡೆಂಟ್ಸ್ ಹತ್ರ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಥರ ಮಾಡಿಸಿ ಅವ್ರ ಕೈಯಲ್ಲೇ ಮಾಡಿಸುವಾಗ ಅವ್ರಿಗೆ ಇನ್ನೊಂದಷ್ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಅನುಭವಾತ್ಮಕ ಕಲಿಕೆ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಇಲ್ಲಿ ನಾವು 3 ಆಯಾಮದ ಅಕ್ಷರಗಳನ್ನು ಒಂದು 2 ಆಯಾಮದ ಹಾಳೆ ಮೇಲೆ ಹೇಗೆ ನಾವು ಅದನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಮ್ಯಾಥ್ಸ್ ಅಂತ ಒಂದು ಪದನ ತಗೊಂಡಿದ್ವಿ. ಅದನ್ನ ಸ್ಟ್ರೈಟ್ ಆಗಿ ಇಲ್ಲ ಸ್ಲ್ಯಾಂಟಿಂಗ್ ಆಗಿ ಹೇಗೆ ನಾವು ಒಂದು 2 ಆಯಾಮದ ಹಾಳೆ ಮೇಲೆ, ಒಂದು ಚುಕ್ಕಿ ಹಾಳೆ ಮೇಲೆ ಹೇಗೆ ಅದನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಒಂದು ಚುಕ್ಕೆ ಹಾಳೆಯನ್ನು ಬಳಸಿ ಒಂದು ಓರೆ ರೇಖಾಚಿತ್ರವನ್ನು ಹೇಗೆ ಬಿಡಿಸೋದು ಅಂತ ನೋಡೋಣ. ಸೊ ಇಲ್ಲಿ ಒಂದು ಚುಕ್ಕೆ ಹಾಳೆಯನ್ನು ತಗೊಂಡಿದ್ವಿ. ಈ ಚುಕ್ಕೆ ಹಾಳೆಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾಗಿದ್ರೆ, ಈ ಚುಕ್ಕೆ ಹಾಳೆಗಳು ಒಂದು ಚೌಕಾಕಾರದ ರೂಪದಲ್ಲಿ ಇರ್ತವೆ. ಈ 4 ಚುಕ್ಕಿಗಳಂತ ಅಂದ್ರೆ ಒಂದು ಚೌಕ ರೂಪದಲ್ಲಿ ಇರುತ್ತೆ. ಮತ್ತೆ ಅದರಲ್ಲಿರುವ ಆಕ್ಸಿಸ್ಗಳನ್ನ ನಾವು ನೋಡೋದಾಗಿದ್ರೆ X ಆಕ್ಸಿಸ್ ಮತ್ತೆ Y ಆಕ್ಸಿಸ್ ಈ ರೀತಿ ಸ್ಟ್ರೈಟ್ ಆಗಿರುತ್ತೆ. ಮತ್ತೆ Z ಆಕ್ಸಿಸ್ ಯಾವುದೇ ಒಂದು ಅಕ್ಷರದ ಡೆಪ್ತು ಇಲ್ಲ ಥಿಕ್ನೆಸ್ಗೆ ಅದು ಸೂಚಿಸ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಸಮಮಿತಿ ಚುಕ್ಕಿ ಹಾಳೆ ಇಲ್ಲ ಸಮಮಿತಿ ರೇಖಾ ಚಿತ್ರ, ಐಸೋಮೆಟ್ರಿಕ್ ಡಾಟ್ ಶೀಟ್ ಅನ್ನು ಬಳಸಿ ಐಸೋಮೆಟ್ರಿಕ್ ಸ್ಕೆಚ್ ಹೇಗೆ ಮಾಡೋದು ಅಂತ ನೋಡೋದಾಗಿದ್ರೆ, ನಾವು ಒಂದು ಐಸೋಮೆಟ್ರಿಕ್ ಶೀಟ್ ಅನ್ನು ನೋಡುವಾಗ ಅದರಲ್ಲಿ 3 ಚುಕ್ಕಿಗಳ ಮಧ್ಯದಲ್ಲಿ ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇರುತ್ತೆ. ಮತ್ತೆ ಅದನ್ನ ಸ್ಟ್ರೈಟ್ ಆಗಿ ನೋಡುವಾಗ ಅಲ್ಲೊಂದು ನಮಗೆ ಐಸೋಸೆಲಸ್ ಟ್ರಯಾಂಗಲ್ ಕಾಣಿಸ್ತಾ ಇರುತ್ತೆ. ಮತ್ತು ಇಲ್ಲಿ ಆಕ್ಸಿಸ್ಗಳನ್ನ ನೋಡೋದಾಗಿದ್ರೆ ಈ ಥರ ಸ್ಲ್ಯಾಂಟಿಂಗ್ ಆಗಿರುತ್ತೆ. X ಆಕ್ಸಿಸ್ ಮತ್ತು ಮೇಲ್ಗಡೆ Y ಆಕ್ಸಿಸು, Z ಆಕ್ಸಿಸ್ ಈ ರೀತಿ ಥಿಕ್ನೆಸ್ಗೆ ಒಳಗೆ ಹೋಗ್ತಾ ಇರುತ್ತೆ. ಈ 2 ಚುಕ್ಕಿ ಹಾಳೆಗಳು ಆಬ್ಲಿಕ್ ಸ್ಕೆಚ್ ಮತ್ತು ಐಸೋಮೆಟ್ರಿಕ್ ಸ್ಕೆಚ್ ಎರಡೂ ನೋಡುವಾಗ ಇಲ್ಲಿ 3 ಆಕ್ಸಿಸ್ಗಳು ಏನಿದೆಯಲ್ಲ, ಐಸೋಮೆಟ್ರಿಕ್ ಸ್ಕೆಚಲ್ಲಿ ಆ 3 ಆಕ್ಸಿಸ್ದ ಲೆಂತ್ ಪ್ರೊಪೋರ್ಷನೇಟ್ ಆಗಿ ಇರುತ್ತೆ ಒರಿಜಿನಲ್ ಫಿಗರ್ಗೆ. ಇಲ್ಲಿ ಆಬ್ಲಿಕ್ ಸ್ಕೆಚ್ ಅಲ್ಲಿ ನಾವು ನೋಡುವಾಗ 3 ಆಕ್ಸಿಸ್ ಅಲ್ಲಿ ಒಂದು ಆಕ್ಸಿಸ್ ಅಲ್ಲಿ ಮಾತ್ರ ಪ್ರೊಪೋರ್ಷನೇಟ್ ಆಗಿ ಇರಲ್ಲ, ಅದು Z ಆಕ್ಸಿಸ್ ಅಲ್ಲಿ ಪ್ರೊಪೋರ್ಷನೇಟ್ ಆಗಿ ಇರೋದಿಲ್ಲ. ಉದಾಹರಣೆಗೆ ಒಂದು ಕ್ಯೂಬಾಯ್ಡ್ ಅನ್ನು ಆಬ್ಲಿಕ್ ಸ್ಕೆಚ್ ಆಗಿ ಹೇಗೆ ಚಿತ್ರ
ಬಿಡಿಸೋದು ಅಂತ ನೋಡೋಣ. ಸೊ ಅದರ ಅಳತೆಯನ್ನು ಕೊಟ್ಟಿದ್ದಾರೆ, ಬೇಸು ಮತ್ತೆ ಹೈಟ್ ಎಲ್ಲ. ಸೊ ಇಲ್ಲಿ ನಾವು ಒಂದು ರಫ್ ಡಯಾಗ್ರಾಮ್ ಅನ್ನು ಬಿಡಿಸ್ಕೊಂಡಿದೀವಿ. ಕ್ಯೂಬಾಯ್ಡ್ 5 ಸೆಂಟಿಮೀಟರ್, 3 ಮತ್ತೆ 2 ಸೆಂಟಿಮೀಟರ್. ಆಬ್ಲಿಕ್ ಸ್ಕೆಚ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಒಂದು ಡಾಟ್ ಶೀಟ್ ಅನ್ನು ತಗೊಂಡಿದೀವಿ. ಇಲ್ಲಿ ಫಸ್ಟ್ ನಾವು ಈ ಡಾಟ್ ಶೀಟ್ ಅಲ್ಲಿ ಆಕ್ಸಿಸ್ ನ ಬರ್ಕೋತಾ ಇದೀವಿ. ಮತ್ತೆ ಈ ಫ್ರಂಟ್ ಫೇಸ್ ಯಾವ್ದಿದೆಯಲ್ಲ 5 ಸೆಂಟಿಮೀಟರ್ ಮತ್ತೆ 2 ಸೆಂಟಿಮೀಟರ್, ಅದು ಫಸ್ಟ್ ನಮಗೆ ಕಾಣಿಸ್ತಾ ಇರೋ ಫೇಸು. ಮತ್ತೆ ಮೇಲ್ಗಡೆ ಭಾಗ ಟಾಪ್ ಫೇಸ್ ಮತ್ತೆ ಸೈಡ್ ಫೇಸ್, ಈ 3 ಫೇಸ್ಗಳು ನಮ್ಗೆ ಕಾಣಿಸ್ತಾ ಇರೋದು. ಸೊ ಮೊದಲಿಗೆ ನಾವು ಫ್ರಂಟ್ ಫೇಸ್ನ ಇಲ್ಲಿ ಡ್ರಾ ಮಾಡ್ಕೋಬೇಕು. ಆ ಫ್ರಂಟ್ ಫೇಸಲ್ಲಿ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಂತ ಡ್ರಾ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಅದಾದ ನಂತರ ಸೈಡ್ ಫೇಸ್ ಅದರ ಥಿಕ್ನೆಸ್ನ ನಾವು ಡ್ರಾ ಮಾಡ್ಕೋಬೇಕು. ಅದು 3/2 ಸೆಂಟಿಮೀಟರ್. ಸೊ 3 ಮತ್ತೆ 2. ಸೊ ಇಲ್ಲಿ ನೋಡೋದಾಗಿದ್ರೆ ನಾವು ಹೇಳಿದ್ವಿ ಝೆಡ್ ಆಕ್ಸಿಸ್ ಅಲ್ಲಿ ಅದರ ಲೆಂತ್ ಪ್ರೊಪೋರ್ಷನೇಟ್ ಆಗಿ ಇರೋದಿಲ್ಲ ಅಂತ. ಸೊ ಅದರಿಂದ ಇಲ್ಲಿ 2 ಚುಕ್ಕೆಗಳಾದ್ಮೇಲೆ ಅದರ ಲೈನ್ ಡ್ರಾ ಮಾಡಿದ್ವಿ. ಸೊ ಇಲ್ಲಿ ನಾವು ಸೈಡ್ ಫೇಸ್ ಡ್ರಾ ಮಾಡಿದ್ವಿ. ಅದಾದ ನಂತರ ಟಾಪ್ ಫೇಸ್ನ ನಾವು ಇಲ್ಲಿ ಡ್ರಾ ಮಾಡ್ಕೋತಾ ಇದ್ವಿ. ಸೊ ಇಲ್ಲಿ ನಮಗೆ ಕಾಣಿಸದೇ ಇರೋ ಫೇಸ್ಗಳು, ಬ್ಯಾಕ್ ಸೈಡ್ ಫೇಸ್ ಮತ್ತು ಲೆಫ್ಟ್ ಸೈಡ್ ಇರೋ ಸೈಡ್ ಫೇಸ್ನ ಕಾಣಿಸದೇ ಇರೋ ಫೇಸ್ಗೆ ಲೈನನ್ನು ಹಾಕಿ ಆ ಫೇಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಮತ್ತು ಈ ಕಾಣಿಸ್ತಾ ಇರುವ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವ ಫೇಸ್ಗಳನ್ನ ಮತ್ತೆ ಡಾರ್ಕೆನ್ ಮಾಡ್ತಾ ಇದ್ವಿ. ಸೊ ಮೊದಲಿಗೆ ಟಾಪ್ ಫೇಸ್ನ ಡಾರ್ಕೆನ್ ಮಾಡ್ತಾ ಇದ್ವಿ, ಮತ್ತು ಸೈಡ್ ಫೇಸ್ನ ಡಾರ್ಕ್ ಮಾಡಿ ಇಟ್ಕೋತೇವೆ. ಇದೇ ಒಂದು ಚಿತ್ರವನ್ನು ನಾವು ಐಸೋಮೆಟ್ರಿಕ್ ಸ್ಕೆಚ್ ಆಗಿ ನಾವು ಐಸೋಮೆಟ್ರಿಕ್ ಶೀಟಲ್ಲಿ ನಾವು ಡ್ರಾ ಮಾಡೋಕ್ಕೆ ಹೋದರೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ನಾವು ಏನು ಮಾಡ್ತೀವಿ, ಫ್ರಂಟ್ ಫೇಸು ಮತ್ತು ಫ್ರಂಟ್ ಫೇಸ್ನ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ಅದಕ್ಕೆ ನಾವು ಆ್ಯಕ್ಸಸ್ನ ಹಾಕೋತಾ ಇದ್ವಿ. ಸೊ ಫ್ರಂಟ್ ಫೇಸ್ನ ನಾವು ಡ್ರಾ ಮಾಡ್ತಾ ಇದ್ವಿ. ಅದಾದ ನಂತರ ಸೈಡ್ ಫೇಸ್ನ ಡ್ರಾ ಮಾಡ್ತಾ ಇದ್ವಿ. ಇಲ್ಲಿ ಪ್ರೊಪೋರ್ಷನೇಟ್ ಆಗಿರುತ್ತೆ, ಅದರಿಂದ 3 ಚಿಕ್ಕಿಗಳಾದಮೇಲೆ 3 ಚಿಕ್ಕಿಗಳ ಲೈನನ್ನು ಡ್ರಾ ಮಾಡ್ತಾ ಇದ್ವಿ. ಸೊ ಅದಾದ ಟಾಪ್ ಫೇಸ್ನ ಡ್ರಾ ಮಾಡ್ತೀವಿ, ಮತ್ತು ನಮಗೆ ಕಾಣಿಸದೇ ಇರುವ ಫೇಸ್ನ ಡ್ರಾ ಮಾಡ್ತಾ ಇದ್ವಿ, ಮತ್ತು ಆ ಫೇಸ್ಗಳನ್ನ ಡಾರ್ಕೆನ್ ಮಾಡ್ತಾ ಇದ್ವಿ. ಸೈಡ್ ಫೇಸ್ನ ಡಾರ್ಕ್ ಮಾಡ್ತೇವೆ ಮತ್ತು ಟಾಪ್ ಫೇಸ್ನ ಡಾರ್ಕ್ ಮಾಡ್ಕೊಂಡು ಇಡ್ತೇವೆ. ಈ ರೀತಿ ನಮಗೆ ಐಸೋಮೆಟ್ರಿಕ್ ಸ್ಕೆಚ್, ಒಂದು ಕ್ಯೂಬಾಯ್ಡ್ ಶೇಪ್ದು ಐಸೋಮೆಟ್ರಿಕ್ ಸ್ಕೆಚ್ ಈ ರೀತಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಇನ್ನೊಂದು ಉದಾಹರಣೆ ನಮಗೆ ನೋಡೋದಾಗಿದ್ರೆ, ಒಂದು ಐಸೋಮೆಟ್ರಿಕ್ ಸ್ಕೆಚ್ಚಿಂದ ಆಬ್ಲಿಕ್ ಸ್ಕೆಚ್ ಆಗಿ ಅದನ್ನು ಪರಿವರ್ತನೆ ಮಾಡೋದು. ನಾವು ಇಲ್ಲಿ ಐಸೋಮೆಟ್ರಿಕ್ ಸ್ಕೆಚ್ಚಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಆ ಚಿತ್ರ ಈ ರೀತಿ ಇದೆ. ಆ ಚಿತ್ರವನ್ನು ನಾವು ಆಬ್ಲಿಕ್ ಸ್ಕೆಚ್ ಆಗಿ ಬದಲಾವಣೆ ಮಾಡಬೇಕು. ಸೊ ಇಲ್ಲಿ ಐಸೋಮೆಟ್ರಿಕ್ಸಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಅದರ ಅಳತೆಗಳನ್ನು ಅಳತೆ ಮಾಡಿ ನಾವು ಬರ್ಕೋಬೇಕು. ಒಂದು ಚಿಕ್ಕಿ ಮತ್ತು ಇನ್ನೊಂದು ಚಿಕ್ಕಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಾವು 5, 4, 4 ಅಂತ ಅದರ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ಫಸ್ಟು ನಾವು ಅದನ್ನು ಬರಿತಾ ಇದ್ದೀವಿ. ಮತ್ತು ಆಬ್ಲಿಕ್ ಸ್ಕೆಚ್ಚಲ್ಲಿ ಫಸ್ಟ್ ನಾವು ಫ್ರಂಟ್ ಫೇಸ್ನ ಡ್ರಾ ಮಾಡಬೇಕಾಗುತ್ತೆ. ಆ ಫ್ರಂಟ್ ಫೇಸ್ ಏನಿದೆ ಅದನ್ನು ನಾವು ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸೈಡ್ ಫೇಸ್ನ ನಾವು ಡ್ರಾ ಮಾಡಬೇಕಾಗುತ್ತೆ. ಆ ಸೈಡ್ ಫೇಸ್ನ ಮತ್ತು ಆಬ್ಲಿಕ್ ಸ್ಕೆಚ್ಚಲ್ಲಿ ಇಲ್ಲಿ ಡ್ರಾ ಮಾಡ್ಕೋತಾ ಇದ್ದೀವಿ. ಮತ್ತು ಇಲ್ಲಿ ಟಾಪ್ ಫೇಸ್ ಏನಿದೆಯಲ್ಲ ಆ ಟಾಪ್ ಫೇಸ್ನ ಡ್ರಾ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಕಾಣಿಸದೇ ಇರುವ ಒಂದು ಭಾಗ ಹಿಂದ್ಗಡೆ ಬ್ಯಾಕ್ ಸೈಡ್ ಪೋರ್ಷನ್ ಏನಿದೆಯಲ್ಲ ಅದನ್ನು ನಾವು ಡಾಟೆಡ್ ಲೈನ್ಸ್ ಮುಖಾಂತರ ಇಲ್ಲಿ ಡ್ರಾ ಮಾಡ್ಕೋತಾ ಇದ್ದೀವಿ. ಐಸೋಮೆಟ್ರಿಕ್ ಸ್ಕೆಚ್ಚನ್ನು ಆಬ್ಲಿಕ್ ಸ್ಕೆಚ್ ಆಗಿ ಮತ್ತು ಆಬ್ಲಿಕ್ ಸ್ಕೆಚ್ಚನ್ನು ಐಸೋಮೆಟ್ರಿಕ್ ಸ್ಕೆಚ್ ಆಗಿ ಡ್ರಾ ಮಾಡ್ಬೋದು. ಸೊ ಒಂದು ಅಕ್ಷರವನ್ನು ಹೇಗೆ ನಾವು ಐಸೋಮೆಟ್ರಿಕ್ ಸ್ಕೆಚ್ಚಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ಇಲ್ಲೊಂದು ವಿಡಿಯೋ ಇದೆ, ಆ ವಿಡಿಯೋ ನೋಡೋಣ. ಸೊ ಇಲ್ಲಿ ಅಕ್ಷರ ಎಮ್ ಅನ್ನು ತೊಗೊಂಡಿದ್ವಿ. ಆ ಅಕ್ಷರ ಎಮ್ದು ಡೈಮೆನ್ಷನ್ಗಳು ಇಲ್ಲಿ ಬರ್ಕೊಂಡಿದ್ವಿ, 1 ಮತ್ತು 1, 4, 5 ಅಂತ. ಆ ಡೈಮೆನ್ಷನ್ನನ್ನು ಬಳಸಿ ನಾವು ಆ ಅಕ್ಷರ ಎಮ್ಮನ್ನು ಹೇಗೆ ಒಂದು ಐಸೋಮೆಟ್ರಿಕ್ ಸ್ಕೆಚ್ಚಲ್ಲಿ ನಾವು ಹೇಗೆ ಡ್ರಾ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ವಿ. ನೀವು ನೋಡೋದಾಗಿದ್ರೆ ಫಸ್ಟು ಕೆಳಗಡೆ ಇರುವ ಭಾಗವನ್ನು ನಾವು ಡ್ರಾ ಮಾಡಿದ್ವಿ, ಮತ್ತು ಒಂದು ಹೈಟು, ಮತ್ತು ಅದಾದ ನಂತರ ಮತ್ತೆ ಅದರ 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಈ ರೀತಿಯಾಗಿ ನಾವು ಅದನ್ನು ಡ್ರಾ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಲೆಟರ್ ಎಮ್ದು ಒಂದು ಐಸೋಮೆಟ್ರಿಕ್ ಸ್ಕೆಚ್ಚಲ್ಲಿ 3D ಶೇಪಲ್ಲಿ ಅದು ಕಾಣಿಸ್ತಾ ಹೋಗುತ್ತೆ ನಾವು ನೋಡೋದಾಗಿದ್ರೆ ಲಾಸ್ಟಿಗೆ. ಇದೇ ಥರ ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಹೆಸರನ್ನು ಒಂದು ಐಸೋಮೆಟ್ರಿಕ್ ಡಾಟ್ ಶೀಟ್ನ ನೀವು ಕೊಡ್ಬೋದು. ಕೊಟ್ಟಿದ ನಂತರ ಆ ಐಸೋಮೆಟ್ರಿಕ್ ಡಾಟ್ ಶೀಟಲ್ಲಿ ಅವ್ರ ಹೆಸರನ್ನು ಈ ಥರ 3D ಶೇಪಲ್ಲಿ ಬರೆಯಲಿಕ್ಕೆ ಹೇಳ್ಬೋದು. ಇನ್ನೊಂದು ಸೆಟ್ ಆಫ್ ವಿದ್ಯಾರ್ಥಿಗಳಿಗೆ ಒಂದು ಡಾಟ್ ಶೀಟ್, ಸ್ಕ್ವೇರ್ ಶೀಟನ್ನು ಬಳಸ್ಕೊಂಡು ಅವರ ಹೆಸರನ್ನು ಬರೆಯಲಿಕ್ಕೆ ಹೇಳ್ಬೋದು. ಸೊ ಇಲ್ಲಿ ನಾವು ಒಂದು ಸ್ಕ್ವೇರ್ ಡಾಟ್ ಶೀಟ್ನ ಯೂಸ್ ಮಾಡಿದ್ವಿ. ಇಲ್ಲಿ ಲೆಟರ್ ಎಮ್ನ ಹೇಗೆ ಬರೆಯೋದು ಅಂತ ನೋಡ್ತಾ ಇದ್ವಿ. ಅಲ್ಲಿ ನಾವು ಸ್ಲ್ಯಾಂಟಾಗಿ ಬರೆದಿದ್ವಿ, ಇಲ್ಲಿ ನಾವು ಸ್ಟ್ರೈಟಾಗಿ ಬರಿತಾ ಇದ್ವಿ. ಫಸ್ಟು ಫ್ರಂಟ್ ಫೇಸ್ನ ನಾವು ಡ್ರಾ ಮಾಡ್ಕೊತಾ ಇದ್ವಿ. ಫ್ರಂಟ್ ಫೇಸ್ನ ಡ್ರಾ ಮಾಡಿದ ನಂತರ ನಾವೇನು ಮಾಡ್ತೀವಿ, ಅದರ ಡೆಪ್ತನ್ನು ಡ್ರಾ ಮಾಡ್ತೀವಿ. ಡೆಪ್ತನ್ನು ಡ್ರಾ ಮಾಡಿದ ನಂತರ ಅದನ್ನು ಸೈಡ್ ಫೇಸ್ನ ಡ್ರಾ ಮಾಡ್ತಾ ಇದ್ವಿ. ಸೈಡ್ ಫೇಸ್ ಡ್ರಾ ಮಾಡಿದ ನಂತರ ಟಾಪ್ ಫೇಸು ಡ್ರಾ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಈ ರೀತಿ ನಾವು ಆಬ್ಲಿಕ್ ಸ್ಕೆಚ್ ಆಫ್ ಎಮ್ಮನ್ನು ಡ್ರಾ ಮಾಡ್ಬೋದು. ತರಗತಿಯಲ್ಲಿ ಬೇರೆ ಬೇರೆ ಲೆಟರ್ಸ್ಗಳನ್ನ ಮಾಡಿ ಅವ್ರಿಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಹೇಳ್ಬೋದು. ಇದು ನಮ್ಮ ಮ್ಯಾಥ್ಸ್ MATHS ಮ್ಯಾಥ್ಸ್ದು ಆಬ್ಲಿಕ್ ಸ್ಕೆಚ್ ಆಗಿರುತ್ತೆ. ಮತ್ತು ಅದೇ ರೀತಿಯಲ್ಲಿ ನಾವು ಐಸೋಮೆಟ್ರಿಕ್ ಶೀಟನ್ನು ಬಳಸಿ ಮ್ಯಾಥ್ಸನ್ನು ಬರೆಯುವಾಗ ಈ ರೀತಿ ನಮಗೆ ಕಾಣಿಸುತ್ತೆ. ಅದನ್ನೇ ಹತ್ತತ್ರ
ನಾವು ಅಕ್ಷರಗಳನ್ನು ಜೋಡಿಸುವಾಗ ಈ ರೀತಿ ನಮಗೆ ಕಾಣಿಸುತ್ತೆ. ಮುಂದಿನ ಚಿತ್ರಕ್ಕೂ ಮತ್ತು ಈ ಚಿತ್ರಕ್ಕೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ, ನಾವು ಅಕ್ಷರಗಳನ್ನ ಹತ್ತತ್ರ ತೊಗೊಂಬರುವಾಗ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ, ಮತ್ತು ಈ ಥರ ಒಂದು ಅಕ್ಷರಗಳು ನಿಮಗೆ ದೈನಂದಿನ ಡೈಲಿ ಲೈಫ್ ಸಿಚುವೇಶನಲ್ಲಿ ಎಲ್ಲರೂ ನೋಡಿದಾರಾ, ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ಬೋದು. ಸೊ ಈ ಜಾಲಾಕೃತಿಗಳನ್ನು ಬಳಸಿ ಒಂದು ಫನ್ ಗೇಮ್ ಆಟವನ್ನು ಆಡಿಸ್ಬೋದಾ ಅಂತ ನೋಡಿದ್ರೆ ನೀವೇನು ಮಾಡ್ಬೋದು ಅಂದರೆ ಈ ಥರ ಒಂದು ಜಾಲಾಕೃತಿಯನ್ನು ಪೇಪರಲ್ಲಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ ನಂತರ ಇದನ್ನು ಫೋಲ್ಡ್ ಮಾಡುವಾಗ ಯಾವ ಘನಾಕೃತಿ ಅವ್ರಿಗೆ ಸಿಗುತ್ತದೆ ಅಂತ ನಾವು ಕೇಳ್ಬೋದು. ಯಾವ ಸಾಲಿಡ್ ಶೇಪ್ ನಿಮಗೆ ಸಿಗುತ್ತದೆ ಅಂತ ಕೇಳುವಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫೋಲ್ಡ್ ಮಾಡಿ ಟ್ರೈ ಮಾಡುವಾಗ ಯಾವ ಶೇಪ್ ಬರುತ್ತಲ್ಲ ಆ ಶೇಪ್ದು ಹೆಸರನ್ನು ಹಾಕ್ತಾರೆ. ಈ ಥರ ಬೇರೆ ಬೇರೆ ಶೇಪ್ಗಳ ಜಾಲಾಕೃತಿಯನ್ನು ಇಟ್ಟು ಅವ್ರಿಗೆ ಆ ಶೇಪ್ನ ಫೋಲ್ಡ್ ಮಾಡಲಿಕ್ಕೆ ಹೇಳ್ಬೋದು. ಇನ್ನೊಂದು ಫನ್ ಗೇಮ್, ಅದೇ ಗೇಮನ್ನು ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋದಾಗಿದ್ದರೆ ನಾವು ಏನು ಮಾಡ್ಬೋದು ಅಂತ ನೋಡಿದ್ರೆ, ಇವಾಗ ಈ ಥರ ಒಂದು ಜಾಲಾಕೃತಿಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ ಜಾಲಾಕೃತಿಯನ್ನು ಕ್ರಿಯೇಟ್ ಮಾಡಿ ಕ್ಯೂಬ್ದು ಜಾಲಾಕೃತಿ ಕ್ರಿಯೇಟ್ ಮಾಡಿದ್ದೀವಿ. ಆ ಜಾಲಾಕೃತಿ ಜೊತೆ ಈ ಥರ ಒಂದು 2 ಸ್ಟಿಕ್ಕರ್ಸ್ನ ಮಾಡಿಸ್ಬೋದು. ಒಂದು ಕೆಂಪು ಬಣ್ಣದ ಮತ್ತು ಒಂದು ಹಳದಿ ಬಣ್ಣದ ಈ ಥರ ಸ್ಟಿಕ್ಕರ್ಸ್ಗಳನ್ನ ಎರಡು ಕೆಂಪು ಬಣ್ಣ ಮತ್ತು 2 ಹಳದಿ ಬಣ್ಣವನ್ನು ಕ್ರಿಯೇಟ್ ಮಾಡಿ, ಮತ್ತು ಇದನ್ನು ಅವರು ಕರೆಕ್ಟಾಗಿ ಆ ಜಾಲಾಕೃತಿಯಲ್ಲಿ ಅಂಟಿಸ್ಬೇಕು. ಯಾವ ಥರ ಅಂದರೆ ಅದರ ಮುಖಗಳು ಆಪೋಸಿಟ್ ಆಗಿ ಇರಬೇಕು. ಆಪೋಸಿಟ್ ಆಗಿದ್ದರೆ ಮಾತ್ರ ಅದು ಕರೆಕ್ಟಾದ ಒಂದು ಜಾಲಾಕೃತಿ ಆಗುತ್ತೆ. ಸೊ ಯಾವ ಥರ ಅಂಟಿಸ್ತಾರೆ ಅಂತ ಈ ಥರ ಒಂದು ವಿದ್ಯಾರ್ಥಿ ಪ್ಲೇಯರ್ 1 ಪ್ಲೇಯರ್ 2 ಅಂತ ನೀವು ಮಾಡಿಸ್ಬೋದು. ಸೊ ಒಂದು ವಿದ್ಯಾರ್ಥಿ ಈ ಥರ ಎಲ್ಲೋವನ್ನು ಅಂಟಿಸ್ಬೋದು, ಮತ್ತು ಎಲ್ಲೋವನ್ನು ಇನ್ನೊಂದು ವಿದ್ಯಾರ್ಥಿ ಅಂಟಿಸ್ಬೋದು. ಸೊ ಈ ಥರ ಪಕ್ಕದಲ್ಲಿ ಎಲ್ಲೋವನ್ನು ಅಂಟಿಸುವಾಗ ಅದನ್ನು ಫೋಲ್ಡ್ ಮಾಡಿ ನೀವು ಕ್ಯೂಬ್ ಮಾಡುವಾಗ ಇಲ್ಲಿ ಅಡ್ಜಸೆಂಟ್ ಫೇಸ್ ವೈಟ್ ಆಗಿದ್ದಾವೆ, ಮತ್ತು ಅದೇ ಥರ ಆಪೋಸಿಟ್ ಫೇಸು ಆರೆಂಜ್ ಆಗಿದೆ, ಮತ್ತು ಇದು ಅಡ್ಜಸೆಂಟ್ ಫೇಸ್ಗಳು ಎಲ್ಲೋ ಆಗಿದೆ. ಸೊ ಇದು ಬಂದ್ಬಿಟ್ಟು ಕರೆಕ್ಟಾದ ಒಂದು ರೀತಿ ಅಲ್ಲ ಅಂತ ಹೇಳ್ಬೋದು. ಕರೆಕ್ಟಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೀವು ನೋಡೋದಾಗಿದ್ರೆ ಮತ್ತೆ ಅದನ್ನು ಅಂಟಿಸಿ ಇನ್ನೊಂದು ಥರ ಆಟವನ್ನು ಆಡಿಸುವಾಗ ಅವರು ಆಪೋಸಿಟ್ ಆಗಿ ಆಡಿಸುವಾಗ ಮಧ್ಯೆ ಒಂದು ಗ್ಯಾಪ್ ಬಿಡಬೇಕು ಅಂತ ನೋಡ್ತಾರೆ. ಮತ್ತು ಫೋಲ್ಡ್ ಮಾಡಿ ಅದು ಕರೆಕ್ಟಾಗಿಲ್ವಾ ಚೆಕ್ ಮಾಡಿಸಿ ಅಂತ ಹೇಳುವಾಗ ಇಲ್ಲಿ ಎಲ್ಲೋಗೆ ಆಪೋಸಿಟಾಗಿ ಎಲ್ಲೋ ಇದೆ, ಆಪೋಸಿಟ್ ಫೇಸ್ ಕರೆಕ್ಟು, ಮತ್ತು ಆರೆಂಜ್ಗೆ ಆಪೋಸಿಟಾಗಿ ಆರೆಂಜ್ ಇದೆ, ಮತ್ತು ವೈಟ್ಗೆ ಆಪೋಸಿಟಾಗಿ ವೈಟ್ ಇದೆ. ಸೊ ಇದು ಕರೆಕ್ಟಾದ ಒಂದು ಜಾಲಾಕೃತಿಯ ಕ್ರಿಯೇಷನ್ ಆಗಿರುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೋದು. ಮತ್ತು ಆಪೋಸಿಟ್ ಫೇಸು ಒಂದೇ ಕಲರ್ ಇರಬೇಕು ಅನ್ನೋ ಒಂದು ಅರಿವನ್ನು ಅವ್ರಿಗೆ ಮೂಡಿಸ್ಬೋದು. ಸೊ ಈ ಥರ ನಾವು ಚಟುವಟಿಕೆಯನ್ನು ಮಾಡಿಸೋ ಮುಖಾಂತರ ಏನಾಗುತ್ತೆ ಅಂದರೆ ಅವ್ರಿಗೆ ಈ ಜಾಲಾಕೃತಿಯಲ್ಲಿ ಇಲ್ಲ ಒಂದು ಘನಾಕೃತಿಯಲ್ಲಿ ಆಪೋಸಿಟ್ ಫೇಸ್ಗಳು ಒಂದೇ ಸಮನಾಗಿರ್ತವೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಅವ್ರಿಗೆ ಹೇಳ್ಕೊಡೋಕ್ಕೆ ಸುಲಭವಾಗಿರುತ್ತೆ. ಮತ್ತು ಇನ್ನೊಂದು ಆ್ಯಕ್ಟಿವಿಟಿ ಏನಂದರೆ ಒಂದಷ್ಟು 6 ಪೀಸ್ಗಳು ಈ ಥರ ಜಾಲಾಕೃತಿ ಮಾಡಿದ್ಮೇಲೆ 6 ಪೀಸಾಗಿ ಕಟ್ ಮಾಡಿ ಒಂದು ಚೌಕಗಳು ಆಗಿರುತ್ತವೆ. ಆ ಚೌಕಗಳನ್ನು ಕೊಟ್ಬಿಟ್ಟು ಒಂದು ಜಾಲಾಕೃತಿ, ಒಂದು ಕ್ಯೂಬ್ ಜಾಲಾಕೃತಿಯನ್ನು ರಚನೆ ಮಾಡಿ ಅಂತ ಈ ಥರ ಪ್ಲಸ್ ಶೇಪಲ್ಲಿ ಮಾಡ್ಬೋದು ಅವರು. ಇನ್ನೊಂದು ರೀತಿಯಲ್ಲಿ ಅದೇ ಜಾಲಾಕೃತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳುವಾಗ ಅವರು ಬೇರೆ ಸೈಡಲ್ಲಿ ಇಟ್ಟು ನೋಡ್ತಾರೆ. ಅವಾಗ ಅಲ್ಲಿ ಕ್ಯೂಬ್ ಫಾರ್ಮ್ ಆಗುತ್ತಾ ಅಂತ ನೋಡುವಾಗ ಅಲ್ಲೂ ಇನ್ನೊಂದು ಜಾಲಾಕೃತಿ ಅವ್ರಿಗೆ ಕ್ರಿಯೇಟ್ ಆಗುತ್ತೆ, ಒಂದು ಕ್ಯೂಬ್ ಫಾರ್ಮ್ ಆಗುತ್ತೆ. ಸೊ ಈ ಥರ ಎಷ್ಟು ಜಾಲಾಕೃತಿಗಳು ಕ್ಯೂಬ್ಗೆ ಇದೆ ಅಂತ ಅವ್ರಿಗೆ ಕೇಳ್ಬೋದು, ಪ್ರಶ್ನೆಯನ್ನು ಕೇಳಿ ಅವ್ರಿಗೆ ಹೇಳ್ಕೊಡ್ಬೋದು. ಸೊ ಒಂದು ಕ್ಯೂಬಾಯ್ಡಿನ ಜಾಲಾಕೃತಿ ಕ್ರಿಯೇಟ್ ಮಾಡೋಕ್ಕೆ ಈ ಥರ ರೆಕ್ಟ್ಯಾಂಗಲ್ಸು ಮತ್ತು ಸ್ಕ್ವಯರ್ಸ್ನ ನಾವು ಕಟ್ ಮಾಡಿ ಕೊಡ್ತಾ ಇದ್ವಿ. ಸೊ ಅವಾಗ ಅವ್ರು ರೆಕ್ಟ್ಯಾಂಗಲ್ ಕೆಳಗೆ ಒಂದು ರೆಕ್ಟ್ಯಾಂಗಲ್ನ ಇಡ್ತಾ ಹೋಗ್ತಾರೆ, ಮತ್ತು ಅದನ್ನು ಮೇಲೆ ಕೆಳಗೆ ಇಟ್ಬಿಟ್ಟು ಅಲ್ಲಿ ಒಂದು ಜಾಲಾಕೃತಿ ಕ್ರಿಯೇಟ್ ಆಗುತ್ತಾ, ಕ್ಯೂಬಾಯ್ಡ್ ಫಾರ್ಮ್ ಆಗುತ್ತಾ ಇಲ್ವಾ ಅಂತ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ಕ್ಯೂಬಾಯ್ಡ್ ಬಂತು ಅಂದರೆ ಇದು ಕ್ಯೂಬಾಯ್ಡ್ ಜಾಲಾಕೃತಿ ಅಂತ ಅವರು ಅದನ್ನು ಫೈನಲೈಸ್ ಮಾಡ್ತಾರೆ. ನಾವಿಲ್ಲಿ ಒಂದು ಶ್ಯಾಡೋ ಪ್ಲೇ ಮುಖಾಂತರ ಒಂದು ಘನಾಕೃತಿಯ ಬೇರೆ ನೋಟಗಳು ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿ ನಾವು ಹೇಳ್ಕೊಡ್ಬೋದು. ಸೊ ಈ ಶ್ಯಾಡೋ ಪ್ಲೇ ಯಾವ ಥರ ಮಾಡಬೇಕಂದ್ರೆ ಒಂದು ಹಾಳೆ ಮತ್ತು ಒಂದು ಮೊಬೈಲು ಈ ಥರ ಒಂದು ಸೆಟಪ್ಪನ್ನು ಮಾಡ್ಕೊಂಡು ಹಾಳೆನ ಮುಂದೆ ಒಂದು ಸ್ಕ್ರೀನ್ ಥರ ನೀವು ಇಟ್ಕೋಬೋದು, ಮತ್ತು ಮೊಬೈಲ್ನ ನಾವು ಹಿಂದೆ ಇಟ್ಟಿದ್ದೀವಿ. ಆ ಮೊಬೈಲ್ಗೂ ಮತ್ತು ಹಾಳೆಗೂ ಮಧ್ಯದಲ್ಲಿ ಆ ಘನಾಕೃತಿಯನ್ನು ನಾವು ಇಡ್ತಾ ಹೋಗ್ತಾ ಇರ್ತೀವಿ. ಆ ಘನಾಕೃತಿಯನ್ನು ನಾವು ಇಡ್ತಾ ಹೋಗ್ತಾ ಇರುವಾಗ ಯಾವ ಆಕಾರದಲ್ಲಿ ಅದು ಕಾಣಿಸ್ತಾ ಇದೆಯಲ್ಲೋ ಅದನ್ನು ಅವರು ಗೆಸ್ ಮಾಡಿ ಅದರ ಮೇಲೆ ಯಾವ ಘನಾಕೃತಿ ಅದು ಸಿಲಿಂಡರಾ ಇಲ್ಲ ಕ್ಯೂಬಾ ಯಾವುದು ಅಂತ ಅವ್ರು ಗೆಸ್ ಮಾಡಬೇಕಾಗುತ್ತೆ. ಸೊ ಉದಾಹರಣೆಗೆ ನಾವು ಇಲ್ಲೊಂದು ಘನಾಕೃತಿ ಟ್ರಯಾಂಗ್ಯುಲರ್ ಶೇಪಲ್ಲಿದೆ, ಮತ್ತು ಅದರ ಪೊಸಿಷನ್ನ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡುವಾಗ ಮತ್ತೆ ಅದು ಟ್ರಯಾಂಗಲ್ ಶೇಪಲ್ಲಿದೆ, ಮತ್ತೆ ಪೊಸಿಷನ್ ಚೇಂಜ್ ಮಾಡ್ತೇವೆ, ಸರ್ಕಲ್ ಶೇಪಲ್ಲಿದೆ. ಮತ್ತು ಯಾವುದು ಅಂತ ನಾವು ಇಲ್ಲಿ ನೋಡೋದಾಗಿದ್ದರೆ ಇದು ಒಂದು ಶಂಕು ಕೋನ್ ಆಗಿದೆ. ಸೊ ಈ ರೀತಿ ಬೇರೆ ಘನಾಕೃತಿಗಳನ್ನ ಬಳಸಿ ಒಂದು ಆಟ ಮುಖಾಂತರ ಮಾಡ್ಬೋದು. ಮತ್ತು ಇನ್ನೊಂದು ಘನಾಕೃತಿಯನ್ನು ನಾವು ನೋಡೋದಾಗಿದ್ದರೆ ಇಲ್ಲಿ ನಾವು ಸರ್ಕಲ್ ಶೇಪಲ್ಲಿ ಕಾಣಿಸ್ತಾ ಇದೆ, ಮತ್ತು ಇಲ್ಲಿ ಸ್ಟ್ರೈಟಾಗಿ ಇಡುವಾಗ ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆ. ಯಾವ ಘನಾಕೃತಿ ಇದು ಅಂತ ನೋಡುವಾಗ ನಮಗೆ ಇಲ್ಲಿ ಒಂದು ಸಿಲಿಂಡರ್. ಮತ್ತು ನೆಕ್ಸ್ಟ್ ಇನ್ನೊಂದು ಉದಾಹರಣೆ,
ಅನ್ನು ತಗೊಳ್ಳುವಾಗ ಇಲ್ಲಿ ಇದು ಟ್ರಯಾಂಗುಲರ್ ಶೇಪಲ್ಲಿ ಕಾಣಿಸ್ತದೆ, ತ್ರಿಭುಜ ಶೇಪಲ್ಲಿ, ಇದು ಮತ್ತೆ ತ್ರಿಭುಜದಲ್ಲೇ ಕಾಣಿಸ್ತದೆ, ಮತ್ತೆ ತ್ರಿಭುಜದಲ್ಲಿ ಕಾಣಿಸ್ತದೆ. ಇದು ಯಾವ ಶೇಪು ಅಂತ ನೋಡುವಾಗ ಟೆಟ್ರಾಹೆಡ್ರಾನ್ ಶೇಪಲ್ಲಿ ಇದು ಕಾಣಿಸ್ಕೋತಾ ಇದೆ. ಸೊ ಈ ರೀತಿಯಲ್ಲಿ ಅವ್ರಿಗೆ ಆಟ ಮುಖಾಂತರ ಅವ್ರಿಗೆ ಮಾಡಿ ತೋರಿಸ್ಬೋದು. ಸೊ ಒಂದು ಘನಾಕೃತಿ ಅಲ್ಲ, ಬೇರೆ ಮೂರು ಘನಾಕೃತಿಗಳನ್ನು ಇಟ್ಬಿಟ್ಟು ಅದರ ಶೇಪು ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಬಿಟ್ಟು ಅದು ಯಾವ ಶೇಪು ಅಂತ ಅವ್ರಿಗೆ ಯಾವ ಸಾಲಿಡ್ ಶೇಪ್ ಅಂತ ಗೆಸ್ ಮಾಡ್ಲಿಕ್ಕೆ ಹೇಳ್ಬೇಕು. ಇಲ್ಲಿ ಒಂದು ಟೆಟ್ರಾಹೆಡ್ರಾನು, ಒಂದು ಕೋನ್, ಕ್ಯೂಬ್ನ ತೊಗೊಂಡಿದ್ದೀವಿ. ಮತ್ತು ಇದನ್ನು ಅವ್ರಿಗೆ ಎಕ್ಸ್ಪೆರಿಮೆಂಟ್ ಆಗಿ ನೀವು TLM ಆಗಿ ಇದನ್ನು ತೋರಿಸಿದ ನಂತರ, ಒಂದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಆಗಿ ಅವ್ರಿಗೆ ತೋರಿಸಿದ ನಂತರ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಅವರಲ್ಲಿ ಇರುವ ವಸ್ತುಗಳನ್ನು ಅದರ ಮಧ್ಯದಲ್ಲಿ ಇಟ್ಟು ಅವ್ರಿಗೆ ನೋಡಲಿಕ್ಕೆ ಹೇಳ್ಬೋದು. ಈ ಥರ ಪೆನ್ಸಿಲು, ಇರೇಸರ್ ಎಲ್ಲ ನೋಡಲಿಕ್ಕೆ ಹೇಳಿ ಯಾವ ವಸ್ತು ಅಂತ ಅವ್ರಿಗೆ ಗೆಸ್ ಮಾಡಲಿಕ್ಕೆ ಹೇಳ್ಬೋದು. ಈ ಥರ ನಾವು ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅನುಭವ ಸಿಗುತ್ತದೆ. ಇದು ಮತ್ತು ನಾವು ಇಲ್ಲಿ ಮಾಡಿರುವ TLMs ಏನಿದೆಯಲ್ಲ, ಈ ಎಕ್ಸ್ಪೆರಿಮೆಂಟ್ ಮಾಡಿದ ಹಾಳೆ ಮತ್ತು ಒಂದು ಮೊಬೈಲು ಇಲ್ಲ ಲೈಟ್ ಯಾವುದಾದ್ರು ಒಂದು ಟಾರ್ಚನ್ನು ತೊಗೋಬೋದು, ಪೆನ್ಸಿಲ್, ರಬ್ಬರ್. ಸೊ ಲೋ ಕಾಸ್ಟ್ ನೋ ಕಾಸ್ಟ್ ಮೆಟೀರಿಯಲ್ಸ್ನ ತೊಗೊಂಡು ನಾವು TLM ಇಲ್ಲ ಆ್ಯಕ್ಟಿವಿಟೀಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಅವ್ರಿಗೆ ಉಪಯೋಗ ಆಗುತ್ತೆ. ಮತ್ತು ಇಲ್ಲೊಂದು ICT ರಿಸೋರ್ಸಸ್ನ ನಾವು ಇಲ್ಲಿ ಹಾಕೊಂಡಿದ್ದೀವಿ, ಒಂದು ಯೂಟ್ಯೂಬ್ ವಿಡಿಯೋ. ಸೊ ಆಲ್ರೆಡಿ ನಾವು ಲಾಸ್ಟ್ ಟೈಮ್ ಸಂಚಲನದಲ್ಲಿ ಸೈನ್ಸ್ ಅವರು ಒಂದು 3D ಹೋಲೋಗ್ರಾಮಿಕ್ ಎಫೆಕ್ಟ್ ಥರ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದರು. ಸೊ ಆ ಎಕ್ಸ್ಪೆರಿಮೆಂಟಲ್ಲಿ ಒಂದು ಸಣ್ಣ ಒಂದು ಶೇಪ್ನ ಕ್ರಿಯೇಟ್ ಮಾಡಿದರು. ಆ ಶೇಪ್ನ ನಾವು ಒಂದು ವಿಡಿಯೋ ಮೇಲೆ ಇಡುವಾಗ ನಮಗೆ ಆ 3D ಶೇಪ್, ಆ ಶೇಪ್ ಮಧ್ಯದಲ್ಲಿ ಬರೋ ಥರ ಕಾಣಿಸುತ್ತೆ. ಸೊ ಅದಕ್ಕೆ ಕನೆಕ್ಟೆಡ್ ಆಗಿರುವ ಯೂಟ್ಯೂಬ್ ವಿಡಿಯೋ ಇಲ್ಲಿದೆ. ಈ ಯೂಟ್ಯೂಬ್ ವಿಡಿಯೋವನ್ನು ಬಳಸ್ಕೊಂಡು ಒಂದು 3D ಶೇಪ್ನ ಹೋಲೋಗ್ರಾಮಿಕ್ ಎಫೆಕ್ಟನ್ನು ಹೇಗೆ ನಾವು ಕೊಡ್ಬೋದು ಅಂತ ನೋಡೋಣ. ಸೊ ಈ ಮಧ್ಯದಲ್ಲಿ ಸೆಂಟರ್ ಎಕ್ಸ್ ಇದೆಯಲ್ಲ, ಅಲ್ಲಿ ನಾವು ಹೋಲೋಗ್ರಾಮ್ನ ಇಡ್ತೀವಿ. ಸೊ ಈ 4 ಸ್ಪಿಯರ್ಸ್ಗಳು ನಮಗೆ ಇಲ್ಲಿ ಸೆಂಟ್ರಲ್ಲಿ ಒಂದು 3 ಡೈಮೆನ್ಷನಲ್ ಎಫೆಕ್ಟಲ್ಲಿ ನಮಗೆ ಕಾಣಿಸ್ಕೊಳ್ತದೆ. ಸೊ ಅದನ್ನು ನೀವು ವಿದ್ಯಾರ್ಥಿಗಳಿಗೆ ತೋರಿಸಿ ಬೇರೆ 3D ಶೇಪ್, ಇವಾಗ ಕ್ಯೂಬ್ ಆಗಿರಲಿ, ಸಿಲಿಂಡರ್ ಆಗಲಿ, ಎಲ್ಲ ಶೇಪ್ನು ನಾವು ಇಲ್ಲಿ ತೋರಿಸ್ಕೊಡ್ಬೋದು. ಇಲ್ಲಿ ನಾವು ಅವ್ರಿಗೆ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲ ಅವರು 3D ಶೇಪ್ ನೋಡ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಡ್ಬೋದು. ಮತ್ತು ಈ ಆ್ಯಕ್ಟಿವಿಟೀಸಿಂದ ಅವ್ರಿಗೆ ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ 3D ಶೇಪ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ಬೋದು. ಮತ್ತು ಒಂದು 3D ಶೇಪನ್ನು 2D ಹಾಳೆ ಮೇಲೆ ಹೇಗೆ ನಾವು ರಚನೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಅನುಭವಾತ್ಮಕ ಕಲಿಕೆಗೆ ಬೇಕಾಗಿರುವ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಮೊದಲಿಗೆ ಪಾಠ ಯೋಜನೆಗಳು. ಎಲ್ಲ ಪಾಠ ಯೋಜನೆಗಳು ಮಕ್ಕಳಿಗೆ ಅನುಭವಾತ್ಮಕವಾಗಿದ್ದು ಸುತ್ತಮುತ್ತಲೂ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ತರಗತಿಯಲ್ಲಿ ಸುಲಭವಾಗಿ ಕಾರ್ಯಗತಗೊಳಿಸಬಹುದಾಗಿದೆ. ಎರಡನೆಯದು ಅಭ್ಯಾಸ ಹಾಳೆ. ಬ್ಲೂಮ್ಸ್ ಲೆವೆಲ್ನ ಪ್ರಕಾರ ಇಲ್ಲಿ ಪ್ರಶ್ನೆಗಳನ್ನು ಅಭ್ಯಾಸ ಹಾಳೆಗಳಲ್ಲಿ ನೀಡಲಾಗಿದೆ. ಈ ಅಭ್ಯಾಸ ಹಾಳೆಗಳು ಮಕ್ಕಳ ಮೌಲ್ಯಮಾಪನ ಮಾಡುವಲ್ಲಿ ಸಹಾಯಕವಾಗಿವೆ. ಮೂರನೆಯದಾಗಿ ಯೋಜನಾಧಾರಿತ ಕಲಿಕಾ ಚಟುವಟಿಕೆಗಳು. ಈ ಚಟುವಟಿಕೆಗಳು ಯೋಜನಾಧಾರಿತವಾಗಿದ್ದು ಮಕ್ಕಳು ಮನೆ ಅಥವಾ ಶಾಲೆಯಲ್ಲಿ ಮಾಡಬಹುದಾಗಿದೆ. ಇಲ್ಲಿ ಮಕ್ಕಳು ವಿಷಯವನ್ನು ತಾವೇ ಅನ್ವೇಷಿಸಿ ತಿಳಿದುಕೊಳ್ಳುವಂತೆ ಚಟುವಟಿಕೆಗಳನ್ನು ರಚಿಸಲಾಗಿದೆ. ಇದು ಮಕ್ಕಳ ಸ್ವಾವಲಂಬಿತ ಕಲಿಕೆಯನ್ನು ಮತ್ತು ಮಕ್ಕಳ ಸ್ವಮೌಲ್ಯಮಾಪನವನ್ನು ಉತ್ತೇಜಿಸುತ್ತದೆ. ನಾಲ್ಕನೆಯದಾಗಿ ವಿವರಣಾತ್ಮಕ ವಿಡಿಯೋ. ಕ್ಲಿಷ್ಟಕರ ಪರಿಕಲ್ಪನೆಗಳಿಗೆ ವಿಡಿಯೋ ಮೂಲಕ ವಿವರಣೆಯನ್ನು ಕೊಡುವ ಪ್ರಯತ್ನ ಟೀಚೋಪಿಯಾ ಆ್ಯಪ್ನಲ್ಲಿ ನಡೆದಿದೆ. NAS ಕಲಿಕಾ ಫಲಗಳನ್ನು ಸಾಧಿಸುವಲ್ಲಿ ಈ ಎಲ್ಲ ಸಂಪನ್ಮೂಲಗಳು ಸಹಾಯಕಾರಿಯಾಗಿವೆ.